ಮುದದಿಂದ ನಿನ್ನ ಕೊಂಡಾಡುವೇನೋ ಅನವರದ ಮುದದಿಂದ ಅರವಿ ನಿನ್ನಯ ಮಹಿಮೆಯನು ಪಗಳಲವಲ್ಲ ಧರಣಿಯನು ಪೊತ್ತಿದ ಮನಶೇಷಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಧರೆಯೊಳು ವಿಶೇಷ ಮಧುರ ವಿಘ್ನೇಶ ದೇವ ಜಗದೀಶ ಮುಗದಿಂದ ನಿನ್ನ ಶರಣುತ್ತೀರು ಉಗ್ರಶಾಲಿ ವಾಹಿನಿ ಈ ಶರಣುತ್ತೀರು ಉಗ್ರಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರನ್ನ ಪೂರ್ಣಿ ಶರಣು ಶರಣು ಪಂಕಜಾಮುಖಿ ಪರಮ ಪಾವನಿ ಪಂಕಜಾಮುಖಿ ಪರಮ ಪಾವನಿ ಶಂಖ ಚಕ್ರ ಗದಾಧರಿ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಕ್ಕೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಪಂಕರುಹಕ್ಕೆ ನಮೋ ನಮೋ ಶರಣು ಶರಣ ಎಲ್ಲವೂ ನಿನ್ನ ಕರದೊಳಿರುತ್ತಿರ ಸಿರಿ ಎಂಬಳು ನಿನ್ನ ಚರಣವನರಿಯಳು ಶರಣಾಗತ ರಕ್ಷಾಮಣಿ ನರಹರಿ ಗಗನ ಬೆಳವು ನಿನ್ನ ನಾಭಿ ನೀಲ ಬೇಣಿನಿ ಬರುಕು ಮಿನಿ ಬಿಟ್ಟಲ ಬಾಲಕ ದಂಡಿಕ ಬಾಲಕ ಬಾಲಕ ಬಾಲಕ
ವಿಘ್ನದ್ವಾಂತ ನಿವಾರಣೈಕತರಣಿ ವಿಘ್ನಾಟವಿ ಹವ್ಯವಾನ್ ವಿಘ್ನವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೀವ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಪ್ತಿ ಕುಂಭವ ವಿಘ್ನೋ ಘೋಭ್ರಕುಲ ಪ್ರಚಂಡ ಪವನ ವಿಘ್ನೇಶ್ವರ ಪಾತು ಗಜಮುಖದ ಬಗಿ ಗಣಪಗಿ ಚೈವ ತ್ರಿಜಗ ವಂದಿತ ನಿಗಾರತಿ ಗಜಮುಖದ ಬಗಿ ಗಣಪಗಿ ಕರದುಳು ಪರಶು ಪಾಶ ಕುಶದಾರಿಗೆ ಹರುಷದಿ ಭಕ್ತರ ಪೊರೆಬವಗಿ ಮೃಗಭೂಷಣನ ಕುಮಾರ ಗಜಬದನ ಚರಣ ಕಮಲಕ್ಕೆ ಆರತಿ ಎತ್ತಿದೆ ಆರತಿ ಎತ್ತಿದೆ ಗಜಮುಖದ ಬಗಿ ಗಣಪಗಿ ನಿನಗಿರು ಜನರಿಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನಾಗ
ನಿನಗಿರೋ ಜನರಿಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದ ಗಿರಿಜಯ ಬರಸುತನ ಕೋವಿದ ಗಿರಿಜಯ ಬರಸುತನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಯ ನೀವ ಭವಗರನ ಪರಮಾತ್ಮ ದುರಿತ ಭಯಂಕರನ ವರಮದ ಊರ ವಿಘ್ನೇಶ್ವರನ ತೋಂತನ ದಿನ್ನತಿ ದಿಂತನ ದಿನ್ನತಿ ದಿಂತನ ದಿನ್ನತಿ ತತ್ತೋಂತನ ದಿನ್ನತ ದಿಂತನ 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 ದಿನ್ನತ ತೋಂತನ 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 ದಿನ್ನತ ತೋಂತನ ದಿನ್ನತ ದಿಂತನ ದಿನ್ನತ ತೈ ದಿನ ತೈ ಸಾದಿನ ತೈ ತೈ ದಿನ ದಿನ ಸಾದಿನ ತೈ ದಿನ ದಿನ ತೈ ದಿನ ದಿನ ತೈ ತತ್ತೆ ಗಜಮುಖನ ನಿನ್ನ ಪಾದವನೆ ನೀವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವಾನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕವಾಹನ ಮೋದಕ ಹಸ್ತ
ದೀತ ಗಿಡ ದಿನ್ನತ್ತಿ ದೋತ ಗಿಡ ದೋತ ಗಿಡ ದೋತ ಗಿಡ ದಿನ್ನತ್ತ ದೀತ ಗಿಡ ಗಿಡ ದಗದ ಗಿಡ ಗಿಡ ದಗದ ಗಿಡ ದಿನ್ನತ್ತ ದೋತ ಗಿಡ ಗಿಡ ದಗದ ಗಿಡ ದಿಮಿತ ಗಿಡ ದಿನ್ನತ್ತ ದೋತನ ದಿನ್ನತ್ತ ದಿತನ ದಿನ್ನತ್ತ ತತ ಈ ದಿನದ ತೈ ದಿನದ ಆ ದಿನದ ಈ ದಿನದ ಆ ದಿನದ ಈ ದಿನದ ಆ ದಿನದ ಈ ಆಲಿಸು ಗಜಪದನ ಸುಗುಣ ವಿಶಾಲ ದಯಾ ಸದನ ಗಜಪದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯಳ ಬಾಲನೆನಿಸಿ ಬಾಲಗಿರಿ ಜಯಳ ಬಾಲನೆನಿಸಿ ವಿಪುಜಾಲವ ಸವರಿದ ಶೀಲದ ಯಾನಿದೆ ಧರೆಯೊಳ್ಳು ರಂಜಿಸುವ ಧರೆಯೊಳು ರಂಜಿಸುವ ವರಮಧುಪುರದೊಳು ನೆಲೆಸಿರುವ ಕರುಣದಿ ನಿಜ ಕಿಂಕರನಿಗೊಲಿದು ಮನ ಕರುಣದಿ ನಿಜ ಕಿಂಕರನಿಗೊಲಿದು ಮನದಿರಬನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜಪದನ ಸುಗುಣ ವಿಶಾಲ ದಯಾ ಸದನ ಧೀಂ 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 ಜನದಿನ್ನತೈ ತೋಂ ತೋಂ ತೋದನದಿನ್ನತೈ ದಿಂತನದಿನ್ನತೈ ತೋತನ ದೋತನ ದೋಂತ ದಿನ್ನತ ದಿನತೈ ದಿನ ದಿನತೈ ತೈ ದಿನತೈ ಸಾ ದಿನತೈ ದಿನತೈ ದಿನ ದಿನದ ದಿನ ತೈ ದಿನದ ದಿನತೈ ದಿನದ ದಿನತೈ ದೈ 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 ತತ್ತ ಒಂದೇ ದೇವರ ದೇವ ಥೋಂ ತಗತ ದಿನ್ನತ
ಚಿಕ್ಕ ಪ್ರಾಯದ ಬಾಲಿ ಚದುರಿನಿ ನಂಗವ ಮದವುಕ್ಕಿ ಬರುತ್ತಲಿದೆ ಮಾನ ಮದದಾನೆ ಒರೆವುದೇ ನೀನೇ ಸ್ವರಬಿಂಕವ ಬಿಡಿಸಿ ನಿಶಾಂಕದಿ ಪಾಲಿಸಿ ಚಿಕ್ಕ ಪ್ರಾಯದ ಬಾಲಿ ಚದುರಿ ನಿನ್ನಂಗವ ಒರೆವುದೇನೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಹರೇ ಕಾಮಿನಿ ಕರೆದು ತಾ
ಕರೆದನು ಪ್ರೇಮದಿ ಕರೆದೊಡೆ ತೈ ತಗದ ದಿನತೆ ಹಿಡಿದರತ ತೀಯ ದಿನತೆ ಹಿಡಿದರತ ತಹತ ದಿನತೆ ಹಿಡಿದರತ ಚಲುತ ದಿನತೆ ದಿನತೆ ದಿನತಾ ದಿನತೆ ದಿನತೆ ತಗದ ದಿನತೆ ತೀಯ ದಿನತೆ ದಿಮಿತ ದಿನತೆ ತಹತ ದಿನತೆ ತಗದ ದಿನತೆ ದಿನತಾ ದಿನತೆ ದಿನತೆ ಹಿತ್ತಂ ಧಿಂಗಿಡ ಗಿಡದಗ ತನಿ ಗಿಡ ಗಿಡದಗ ತಾಂ ಹಿತ್ತಂ ಧಿಂಗಿಡ ಗಿಡದಗ ತನಿ ಗಿಡ ಗಿಡದಗ ತಾಂ ಹಿತ್ತಂ ಧಿಂಗಿಡ ಗಿಡದಗ ತನಿ ಗಿಡ ಗಿಡದಗ ತಾಂ ತನಿ ಗಿಡ ಗಿಡದಗ ತಾಂ ತನಿ ಗಿಡ ಗಿಡದಗ ತಾಂ ತನಿ ಗಿಡ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಾಂ ಗಿಡದಗ ತಾಂ ತಗದ ದಿನತೆ ಗಿಡದಗ ತಾಂ ತೀಯ ದಿನತೆ ಗಿಡದಗ ತಾಂ ಧಿಮಿತ ದಿನತೆ ತಗದ ದಿನತೆ ತೀಯ ದಿನತೆ ತಗದ ದಿನತೆ ದಿನ ತಾ ದಿನತೆ ದಿನತೆ ತಗತ ದಿನತೆ ತೀಯ ದಿನತೆ ಧಿಮಿತ ದಿನತೆ ತಗತ ದಿನತೆ ಧನುತ ದಿನತೆ ದಿನತೆ ದಿನತ ದಿನತೆ ದಿನತ ದಿನತೆ ದಿನದ ದಿನತೆ ದಿನದ ದಿನತೆ ಕಾರಣಾತ ಧಿರಿಣ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಶಹಬ್ಬಾಷ್ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಹಾಲ ಸರ್ವಮಂಗಲಮಾಂಗಲ್ಯೆ ಶ್ರೀ ಸರ್ವಾರ್ಥ ಶಹಬ್ಬಾಷ್ ಶರಣ್ಯ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಹಾಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಕೊಟ್ಟಿರ್ತಕ್ಕಂತಹ ಸಿರಿಗುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆ ಹೋ ಹೋ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಶಹಬ್ಬಾಷ್ ಮತ್ತು ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಹಾಲ ಗಜಾನನ ಭಕ್ಷಿತಂ ಶಹಬ್ಬಾಷ್ ಕರುಣಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಕಂ ಹಾಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರ್ತಕ್ಕಂತಹ ಸಿರಿಮುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆ ಹೋ ಹೋ ಆಹೋ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರುಗಳಯ್ಯ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವರು ಶಹಬ್ಬಾಷ್ ಮತ್ತು ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವರುಗಳು ಹಾಲ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರ್ತಕ್ಕಂತಹ ಸಿರಿಮುಡಿ ಗಂಧ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆ ಹೋ ಹೋ ಆಹೋ ಕೊಡೆತ್ತೂರು ಗುತ್ತು ಶ್ರೀಮಾನ್ ಸನತ್ ಕುಮಾರ್ ಮಿತ್ರಯ್ಯ ಕೊಡತು ಶ್ರೀಮಾನ್ ಕುಮಾರ್ ಶೆಟ್ಟಿಯವರು ಶಹಬ್ಬಾಷ್ ಮತ್ತು ಕೊಡತು ಶ್ರೀಮಾನ್ ಕುಮಾರ್ ಶೆಟ್ಟಿಯವರು ಹಾಲ ಕುಶಲವಾರ್ತಿಗಳು ಶಹಬ್ಬಾಷ್ ತಮ್ಮ ಕೀರ್ತಿ ನಾಲ್ಕುಗಳಲ್ಲಿ ಹಾಕಿಕೊಂಡು ಕೊಟ್ಟಿರ್ತಕ್ಕಂಥ 63 ಪಟ್ಟ ಶಾಮ ದಕ್ಕಿತ್ತು ದಕ್ಕಿತ್ತು ಸರಿಗೆ ವಂದನೆ ಪಾಲಿಸುವ ಪರಮೇಶ್ವರಿ ಆಗಾಯಕ ಶ್ರೀದೇವಿ ಕಟೀಲಪುರದ ಭ್ರಾಮರಿ ಶ್ರೀದೇವಿ ಕಟೀಲಪುರದ ಭ್ರಾಮರಿ
ಸ್ಥೂಲದೈತ್ಯರ ಜಾಲನಾಶಿನಿಯೇ ಶೂಲಹಸ್ತೆ ಕಪಾಲಧಾರಿಣಿ ಕಾಳಿಕೆ ಗುಣಮಾಲೆ ನಂಬಯ ಬಾಳಿಗೊದಗಿಸು ಮೂಲ ಸುಖವನು ಅಮ್ಮ ಪಾಲಿಸು ಪರಮೇಶ್ವರಿ ಶ್ರೀದೇವಿ ಕಟೀಲಾಪುರದ ಭ್ರಾಮರಿಗೆ ವರದಿ ಬಾರಿದಲೋಚನೆಯೇ ಆ ಆ ವರದಿ ಬಾರಿದಲೋಚನೆಯೇ ಕೋಕಿಲಗಾನಿ ಶರಣು ಶ್ರೀ ಶಶಿಯಾನನೇ ಕೋಕಿಲಗಾನಿ ಶರಣು ಶ್ರೀ ಶಶಿಯಾನನೇ ಪರಮವೇದ ಸ್ವರವಿಕಾರಿಣಿ ಅರುಣದೈತ್ಯನ ಮರಣ ಕಾರಿಣಿ ವರದೆ ವಾರಿದಲೋಚನಿ ಕೋಕಿಲಗಾನಿ ಶರಣು ಶ್ರೀ ಶಶಿಯಾನನೇ ಕರುಣ ಸಾಗರಿ ವರದೆ ಆ ಆ ಆ ಕರುಣ ಸಾಗರಿ ವರದೆ ನಾಗಭರಣಿ ಸುಂದರಿ ನಾಗಭರಣಿ ಸುಂದರಿ ಒಡೆಯೇ ನಮ್ಮನು ಒಡೆಯೇ ನಮ್ಮನು ಕರುಣ ಸಾಗರಿ ವರದೆ ನಾಗಭರಣಿ ಸುಂದರಿ ಪೊರೆ ನಮ್ಮನು ಸ್ಕಂದ ಮಾತಾ ಶಂಕರಿ ಆ ಆ ಆ ಸ್ಕಂದ ಮಾತಾ ಶಂಕರಿ ಆ ಆ ಆ ಸ್ಕಂದ ಮಾತು ಶಂಕರಿ ಶಾಂಭವಿ ದುರ್ಗೆ ಮಂದದಾಸಿನಿ ಶ್ರೀಕರಿಗೆ ನಂದಿನಿಯ ಕಟಿಯುವುದ ಜನಿಸಿದೋ ನಂದಿನಿಯ ಕಟಿಯುವುದ ಜನಿಸಿದ ಸುಂದರಾಣಿ ಸುನಂದೇ ಭೈರವಿ
ದಿನ್ನತೈ ತತ್ತೋತನದಿಲ್ಲದ ದಿನ
ಬಿರಿದು ಸೌತುದಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಬುಡಬಡುತ್ತ ವರ್ಣಿಪೆರಿ ಕಥಾಮೃತವ ದಯಸಾಗರೆಯೇ ಭಕ್ತಿಯೋದ ಪದದ್ವಯವಾದ ಮರೆಗೋಡೆ ವತಿ ಮುದ ದಿವುದ ಜಯತು ಆದಿಮಾಯೇ ಸ್ವರೂಪ ಭಯ ವಿನಾಶಿನಿಯನಿ ಕರುಣ ವಿಕಾಯೆ ಕೆಳಗೆ ನೋಡಿದರೆ ನೀಲಿಮೆಯ ನೀರರಾಶಿ ತನ್ಮಧ್ಯದಲ್ಲೇ ನಮ್ಮ ಮೂವರುಗಳ ಜನವಾಯಿತಮ್ಮ. ಜಲಾಲಯದಲ್ಲಿ ತೇಲುತ್ತಾ ಒಂದೆಡೆಯನ್ನು ಸೇರಿಕೊಂಡು ಪರಸ್ಪರ ಮುಖಾವಲೋಕನವನ್ನು ಮಾಡುತ್ತಾ ನಮ್ಮ ಹುಟ್ಟಿನ ಕುರಿತಾಗಿ ನಮ್ಮೊಳಗೆ ನಾವು ಪ್ರಶ್ನಿಸಿಕೊಂಡಾಗ ಉತ್ತರವನ್ನು ಪಡೆಯುವಲ್ಲಿ ವಿಫಲರಾಗಿ ಹೋದೆವು. ಭಯವು ನಮ್ಮನ್ನು ಆವರಿಸಿಕೊಂಡಿತ್ತು. ಆ ಸಂದರ್ಭದಲ್ಲೇ ಕೇಳಿಸಿದ ನಭೋವಚನ ಜತೆಯಲ್ಲೇ ಒದಗಿಸಲ್ಪಟ್ಟಂತಹ ಸುಜ್ಞಾನದ ಮೂಲಕವಾಗಿ ಕೇಳಿ ಬಂದ ಓಂ ಎನ್ನುವ ನಿನಾದವನ್ನು ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದ್ದುಂಟು ತಾಯಿ. ಅದನ್ನೇ ಸ್ತುತ್ಯವೆಂದೇ ಪರಿಗಣಿಸಿ ಬಟ್ಟೆಯಿರದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ದಿವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಭಯದೂರವಾಯಿತು ಎನ್ನುವಾಗ ನೀನು ಭಯಹಾರಣಿಯೇ ನೀನು. ನಮ್ಮ ಕರೆಗೆ ಓಗೊಟ್ಟು ಬಂದವಳು, ನಮಗಿಂತ ಆದಿಯಲ್ಲೇ ಇರುವವಳು ಎನ್ನುವುದರಿಂದಲೇ ನಿನ್ನನ್ನು ಆದಿಮಾಯ ಎನ್ನುವ ಹಾಗೆ ನಾವು ಕಂಡವರಿದ್ದೇವೆ. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಅರಿಯವಮ್ಮ. ಆದ್ದರಿಂದಲೇ ದಯಾಸಾಗರೆಯೂ ಭಯ ವಿನಾಶಿನಿಯೂ ಕರುಣಾ ಸಿಂಧುವಾದ ನಿನ್ನ ಚರಣಾರವಿಂದಗಳಿಗೆ ಶರಣಾಗಿದ್ದೇವೆ. ನಮ್ಮನ್ನು ಧರಿಸು. ಹೆದರದಿರಿ,
ನೀಡುವವಳಿದ್ದೇನೆ. ಶ್ವೇತವರ್ಣದಿಂದ ಕಂಗೊಳಿಸುವ ನೀನೇ ಬ್ರಹ್ಮ, ನೀಲವರ್ಣವನ್ನು ಧರಿಸುವ ನೀನೇ ವಿಷ್ಣು, ಮುಖದಲ್ಲಿ ವಿಶೇಷವಾದ ನೇತ್ರವನ್ನು ಹೊಂದಿರುವ ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಘನವಾದ ಕಾರ್ಯವೊಂದಾಗಬೇಕಿದೆ. ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚವನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸಬೇಕಾಗಿದೆ. ಹಾಗಾಗಿ ನಿಮಗೆ ಮೂವರಿಗೂ ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರ, ಮಾಡುವುದಕ್ಕೆ ಕಾಯಕವನ್ನು ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ರಾಜಸ ಗುಣಭರಿತನಾದ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತ ಬಾ. ಮಗನೇ ನಾರಾಯಣ, ತಾಮಸ ಗುಣಭರಿತನಾದ ನೀನು ವೈಕುಂಠದಲ್ಲಿ ಇದ್ದುಕೊಂಡು ಪಾಲನೆಯ ಕಾರ್ಯವನ್ನು ಮಾಡುತ್ತ ಬಾ. ಮಗನೇ ಮಹೇಶ್ವರ, ಕೈಲಾಸದಲ್ಲಿ ಇದ್ದುಕೊಂಡು ಲಯದ ಕಾರ್ಯವನ್ನು ಮಾಡುತ್ತ ಬಾ. ಮಕ್ಕಳೇ, ನಾನಿತ್ತ ಉದ್ಯೋಗವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡು ಬನ್ನಿ. ಕಷ್ಟ ಬಂದ್ರೆ ಭಜಿಸಲು ಕೊಟ್ಟು ಸದರು ಶಲಭ ಇಷ್ಟದಿ ಕೊರೆವೆಲೆಂದ ಭಯ ಬಿತ್ತೈದನು ದಟ್ಟಲಂಕ ಧಾರವ. ಮಕ್ಕಳೇ, ನೀವು ಮಾಡುವಂತ ಧರ್ಮ ಕಾರ್ಯದಲ್ಲಿ ನಿಮಗೆ ತೊಡಕು ಉಂಟಾದರೆ ಶ್ರದ್ಧಾ ಭಕ್ತಿಯಿಂದ ನನ್ನನ್ನೇ ಸ್ಮರಿಸಿಕೊಳ್ಳಿರಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮಗೊದಗಿದ ಕಷ್ಟವನ್ನು ನಾನು ದೂರೀಕರಿಸುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ. ಕೊಳವಿ ಬಾವಜನಾಲೆವರು ರಾಜಸ ಗುಣ ಅಡಸಿದ್ದರೆ ವಿಧಾತನು ತಡು ಮರ ಬಂದಾಡಿ ತನ್ನಯ ಬಲದಲ್ಲಿ ನುಡಿದನು ಧ್ರುವಯರೋಡು ಹರಿಹರ ಸೃಜಿಸುವ ಕಾರ್ಯವ ಸೃಜಿಸುವ ಕಾರ್ಯವ ಅರಿದರೆ ನಮ್ಮಲ್ಲಿ ಹಿರಿಯವ ಅರಿದರೆ ನಮ್ಮಲ್ಲಿ ಹಿರಿಯವ ಮರೆಯಲ್ಲ ಇದು ಕರೆಯೋ ಹರಿಹರ ಆಲಿಸಿ ಹರಿ ಹರ ಬ್ರಹ್ಮ, ನೀವು ಇರುವರು ನಾನಾಡುತ್ತಿರುವಂತಹ ಮಾತನ್ನು ಕೇಳಬೇಕು. ಯಾಕೆ ಹೇಳಿ? ಅಮ್ಮ ನಮಗೆ ಹಬ್ಬ ಹೇಳುತ್ತಿದ್ದಾಳೆ, ಉದ್ಯೋಗವನ್ನು ಕೊಟ್ಟಿದ್ದಾರೆ, ಇದನ್ನೆಲ್ಲ ಸಾಂಗವಾಗಿ ನೆರವೇರಿಸಬೇಕು. ಈ ಕಾಲದಲ್ಲಿ ಅದನ್ನು ಸಮರ್ಥವಾಗಿ ನೆರವೇರಿಸಬೇಕಿದ್ದರೆ ಸಮರ್ಥ ನಾಯಕನೊಬ್ಬ ಬೇಕಾಗುತ್ತದೆ. ಸೃಷ್ಟಿಯ ಕಾರ್ಯವನ್ನು ನನಗೆ ಅನುಗ್ರಹಿಸಿದ್ದಾಳೆ. ಹಾಗಾಗಿ ನಾನು ಇಲ್ಲಿ ನಾಯಕನಾಗಬೇಕು. ಇದಕ್ಕೆ ನೀವು ಒಪ್ಪಬೇಕು. ಒಪ್ಪಿಕೊಂಡು ನನಗೆ ಅಲ್ಲ, ಅವ ದೊಡ್ಡದು ಅಂತ ಹೇಳುವುದಕ್ಕೆ ವಾದ ಮಾಡುವುದಕ್ಕೆ ಹೋದ್ರೆ ನಾನು ದೊಡ್ಡವರು ಅಂತ ನನಗೂ ಹೇಳಬಹುದು. ನೀವು ಹೇಗೆ ದೊಡ್ಡ? ಕಾರಣ ಹೇಳುತ್ತೇನೆ. ಈಗ
ನಿನಗೆ ಸೃಷ್ಟಿಯ ಕಾರ್ಯ ಹೇಗೂ ಹಾ. ಹಾಗೆಯೇ ನನಗೆ ಲಯದ ಅಧಿಕಾರವನ್ನು ಕೊಟ್ಟವಳಿದ್ದಾಳೆ. ಓಹೋ. ಅಧಿಕಾರ ಕೊಡುವುದು ಯಾರಿಗೆ? ಯಾರಿಗೆ? ಹಿರಿಯವರಿಗೆ ಎನ್ನುವ ಹಾಗೆ. ಅದು ಅಧಿಕಾರ ಕೊಟ್ಟದ್ದು ನಿನ್ನದಾದಂತಹ ಕೈಲಾಸದಲ್ಲಿ ಮಾತ್ರ. ಖಂಡಿತವಾಗಿಯೂ. ಹಾ. ಹಾಗಂದ್ರೆ ನಿನ್ನ ಸೃಷ್ಟಿಯ ಕಾರ್ಯ ಎನ್ನುವುದು ನಿನಗೆ ಸತ್ಯಲೋಕದಲ್ಲಿ ಮಾತ್ರ ತಾನೆ. ಸೃಷ್ಟಿಯ ಕಾರ್ಯ ಹೇಗೆ ಹೇಳು? ಹಾ. ನಾನು ಕೊಡುವುದು ನಿಮಗೆ ಉದ್ಯೋಗ. ನಾನು ಸೃಷ್ಟಿ ಮಾಡಿದ್ರೆ ಮಾತ್ರ ನಿಮಗೆ ಸಾಧ್ಯ ಉಂಟು. ಸರಿ, ಹಾ. ನಿನ್ನ ವಿಚಾರಕ್ಕೆ ಬರೋಣ. ನನ್ನನ್ನು ಸರಿಯಾಗಿ ನೋಡಂತೆ. ನನ್ನಲ್ಲಿ ಹೆಚ್ಚಿನದಾದಂತಹ ವಿಶೇಷವಾದ ಕಣ್ಣುಂಟು. ಹಾ. ಆ ಕಣ್ಣನ್ನು ತೆರೆದೆ ಅಂತಾದ್ರೆ ಹಾ. ಸಕಲವನ್ನು ಸುಡುವಂತಹ ಸಾಮರ್ಥ್ಯ ನನ್ನಲ್ಲುಂಟು. 3 ಗುಣಗಳಿಂದ ನಾನು ದೊಡ್ಡವ ಅಂತ ಹೇಳಬಹುದು. ಸುಡುವುದು ಹೇಗೆ? ಒಂದು ಹೇಳು. ಯಾವುದನ್ನು ಸುಡುತ್ತೀನಿ? ನಾನು ಯಾವುದನ್ನು ಬೇಕಾದ್ರೂ ಮನಸ್ಸು ಮಾಡಿದ ಸಕಲ ಲೋಕವನ್ನು ಸುಡುವುದಕ್ಕೆ ನಮ್ಮನ್ನು ಸುಡುವುದಕ್ಕೆ ಆಗುವುದಿಲ್ಲ. ಆದ್ರೆ ವಿಚಾರ ಬಿಡು. 3 ವಿಚಾರದಲ್ಲಿ ನಾನು ದೊಡ್ಡವ ಎನ್ನುವ ಹಾಗೆ ನನಗೆ ಸಮರ್ಥಿಸಿಕೊಳ್ಳಬಹುದು. ಹೇಗೆ? ಒಂದನೆಯದಾಗಿ ನನ್ನದಂತಹ ತಾಮಸ ಗುಣ. ಹಾ. ಎರಡನೆಯದು ವಿಶೇಷವಾದಂತಹ ಕಣ್ಣು. ಇದೆಲ್ಲ ಇರಿಸಿಕೊಂಡಂತಹ ನಾನು ದೊಡ್ಡವ ಅಂತ ನಾನು ಸಾಧಿಸ. ಬ್ರಹ್ಮ ಅಂದ್ರೆ ದೊಡ್ಡದೇ ಅರ್ಥ. ಹೌದಾ? ಹಾ. ಈಶ ಅಂದ್ರೆ ಏನರ್ಥ? ಏನರ್ಥ? ಒಡೆಯ ಎನ್ನುವ ಹಾಗೆ. ಹಾ. ಹೌದು. ಹೌದು, ನೀನು ಒಡೆಯ ಆದ್ರೆ ನಾನು ದೊಡ್ಡವನು, ನಿನಗಿಂತ ದೊಡ್ಡವನು. ಸರಿ, ಹೇಗೆ ಹೇಳು? ಹೇಗೆ? ನೀವು ಉದ್ಯೋಗವನ್ನು ಮಾಡಬೇಕಾದ್ರೆ ಮೊದಲಾಗಿ ಯಾರು ಬೇಕು? ಹಾ. ಸೃಷ್ಟಿ ಮಾಡುವವನು ಬೇಕಾಗ್ತದೆ. ಹೌದು ತಾನೆ? ಹಾಗಿರುವಾಗ ನನಗೆ ಮಾತ್ರ ಆ ಕೆಲಸ ನಿಮಗೆ ಕೊಡುವುದಕ್ಕಾಗುತ್ತದೆ. ಯಜಮಾನನಾಗಿ ನಾನಿರುತ್ತೇನೆ. ಹಾಗಾಗಿ ನಾನು ಹೇಳಿದ ಮಾತನ್ನು ನೀವು ಕೇಳತಕ್ಕದ್ದು ಅಂತ ಹೇಳ್ತೇನೆ. ಈಗ ಸೃಷ್ಟಿಸುವ ಕಾರ್ಯವೇ ಘನವೋ? ಖಂಡಿತವಾಗಿ ದೊಡ್ಡದು. ಹೇಗೆ? ಸೃಷ್ಟಿಪ ಕಾರ್ಯವಾದಷ್ಟೋ ಘನವಲ್ಲಗ. ಮತ್ತೆ ಆ ಮೊದಲೊಮ್ಮೆ ಜಲದಿಯಲ್ಲಿ ಹುಟ್ಟಿಕೊಂಡ ನಾವು ಪರಸ್ಪರ ಮುಖಾವಲೋಕನವನ್ನು ಮಾಡುತ್ತಾ ನಮ್ಮ ಹುಟ್ಟಿನ ಏನು ಹಿನ್ನೆಲೆ ಏನು ಎನ್ನುವುದನ್ನು ತಿಳಿಯದೆ ಅಯೋಮಯ ಸ್ಥಿತಿಗೆ ಒಳಗಾದವು. ಮೇಲಿಂದ ಒಂದು ಚೋದನೆ ಬಂತು, ಜ್ಞಾನವೂ ಕೊಡಲ್ಪಟ್ಟಿತು. ಅದರಿಂದಲಾಗಿ ಅವ್ಯಕ್ತವಾದ ಮಹಾಶಕ್ತಿಯನ್ನು ಧ್ಯಾನಿಸಿಕೊಂಡಾಗ ತೇಜೋಮಯಳಾಗಿ ಕಾಣಿಸಿಕೊಂಡು ಸಂಪೂರ್ಣ ವಿವರವನ್ನು ಹೇಳಿ ಅವಳು ಅಡಗಿಯೇ ಹೋದಳು. ಅವಳಿಂದ ನಿರ್ದೇಶಿತರಾಗಿ ಕಾರ್ಯವನ್ನು ಎಸಗಬೇಕಾದವರು ನಾವು. ಅವಳು ಬಯಸಿದ್ದಾಳಪ್ಪ, ಸೃಷ್ಟಿಯಾಗಬೇಕು, ಸ್ಥಿತಿಯಾಗಬೇಕು, ಲಯವಾಗಬೇಕು. ಆಗುವುದಕ್ಕಾಗಿ 3 ಪುರುಷಾಕಾರಗಳಿರಲಿ ಎನ್ನುವ ಹಾಗೆ ತನ್ನಿಂದಲೇ ತಾನು ಕಾಣಿಸಿಕೊಟ್ಟು ಎನ್ನುವಾಗ ದೊಡ್ಡದು ಯಾವುದಂತ ಪ್ರಶ್ನೆಯೇ ಇಲ್ಲ. ಯಾವುದು ಆದಿಯಾಗಿ ಉಂಟು, ಯಾವುದು ಮೂಲವಾಗಿ ಉಂಟು, ಅವಳೇ ದೊಡ್ಡವಳು, ಅದು ದೊಡ್ಡದಾಗ್ತದೆ. ಈಗ ಅವಳು ಕೊಟ್ಟಂತಹ ಕೆಲಸ ಅದ ನಡೆಸುವ ಕಾರ್ಯಕ್ಕೆ ಇದು ಬೇಕು. ಬೇಡವೇ ಬೇಡ. ಯಾಕೆ ಬೇಡ? ಹಾಗಾದ್ರೆ ನಿನಗೆ ಯಾಕೆ ಬಂತು ನಾನು ಎನ್ನುವ ಭಾವ? ನಾನು ದೊಡ್ಡವನೇ. ಮತ ನಿನಗೆ ತುಂಬಿದ್ದು. ಅಮ್ಮ ನನ್ನನ್ನೇ ಮೊದಲಾಗಿ ಕರೆದವಳು. ಮೊದಲು ಕರೆದಿದ್ದಾಳೆ ಎನ್ನುವ ಮಾತ್ರಕ್ಕೆ ದೊಡ್ಡದಂತ ಆಗುವುದಿಲ್ಲ, ಅದು ಪ್ರಥಮ ಅಂತ ಆಗ್ತದೆ. ದೊಡ್ಡ ಮಗನನ್ನು ಮೊದಲಾಗಿ ಕರೀತಾರೆ. ಕೆಲವು ಸಲ ಹಠ ಮಾಡುವ ಸಣ್ಣ ಮಗನನ್ನು ಮೊದಲು ಕರೀತಾಳೆ. ಏನು ಮಾಡ್ಲಿಕ್ಕೆ ಆಗ್ತದೆ? ಹಾಗಾಗುವುದು. ಈಗ ಹೆಸರನ್ನು ಕೊಟ್ಟಲ್ಲಿಗೆ ದೊಡ್ಡವಲ್ಲ, ಹೆಸರು
ಕೊಟ್ಟ ಹೆಸರನ್ನು ಯೋಗ್ಯವಾಗಿ ಉಳಿಸಿಕೊಳ್ಳುವುದು, ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲನೆ ಮಾಡುವುದು, ಅದರಿಂದ ಅವಳ ಕೊಡುಗೆ ಸಾರ್ಥಕವಾಗ್ತದೆ. ನೀನಿನ್ನ ಕೆಲಸಕ್ಕೆ ಹೊರಡಲಿಲ್ಲ, ಅದಕ್ಕೆ ಮೊದಲು ನಮ್ಮ ಮೇಲೆ ಅಧಿಕಾರ ಸ್ಥಾಪನೆ ಮಾಡುವುದಕ್ಕೆ ಹೊರಟಿ. ನಿನ್ನಿಂದ ಕೊಡಲ್ಪಟ್ಟ ಕೆಲಸ ಅಲ್ಲ, ನಿನ್ನಿಂದ ಕೊಡಲ್ಪಟ್ಟ ಲೋಕವಲ್ಲ, ಯಾವುದೂ ಅಲ್ಲ. ಕೊಟ್ಟುದು ಅಮ್ಮ, ಪಡೆದವರು ನಾವು. ನಮ್ಮಂತೆ ನೀನು ಉದ್ಯೋಗಿ ಸಮಾನತೆ ಅಂತ ಹೇಳಬಹುದು. ಅದೆಲ್ಲ ಹೆಚ್ಚುಗಾರಿಗೆ ಸ್ಥಾಪಿಸ್ತಿ ಅಂತ ಆದ್ರೆ ಸೃಷ್ಟಿಸುವ ಕಾರ್ಯ ಅಷ್ಟೊಂದು ಘನ ಎಂತದ್ದು. ಮೊದಲಾಗಿ ನಾನೇ ಮಾಡುವುದು ಅಂತ ಹೇಳ್ತಾ ಇದ್ದೀನಿ. ಯಾವುದನ್ನು ಅಂತುಂಟಲ್ಲ, ಸೃಷ್ಟಿಯ ಕಾರ್ಯ. ಯಾವ ಜೀವರಾಶಿಯನ್ನು ಕೂಡ ಸೃಷ್ಟಿ ಮಾಡುವುದಕ್ಕೆ ಹೀಗೆ ಬದುಕಬೇಕು ಇಷ್ಟೇ ನಿರ್ಣಯ ಮಾಡುದು ನಾನು ಹೇಳಿದ್ದನ್ನು ನೀನು ಕೇಳಬೇಕು. ಇವಾಗ ಬರೆಯುವ ಕೆಲಸ ಮಾತ್ರ. ಬರೆಯುತ್ತೇನೆ, ಅದನ್ನು ಕೊಡುವುದು ನಾನು ಮೊದಲಾಗಿ ಹೇಳುವುದಿಲ್ಲ ನಿನ್ನ ಹತ್ರ. ಏನನ್ನು ಬರೆಯುವುದು ನೀನು? ಇಂತಿಷ್ಟೇ ಆಯುಷ್ ಕೊಡ್ತೇನೆ. ಹೇಗೆ ಬರೆಯುವುದು? ಹೇಗೆ? ಯಾವುದನ್ನು ಆಧರಿಸಿ ಬರೆಯುವುದು? ಹಿಂದಿನ ಕರ್ಮವನ್ನು ಆಧರಿಸಿ. ನಿನ್ನದಲ್ಲವಲ್ಲ, ಅವರ ಕರ್ಮವನ್ನೇ ಬರೆಯುವುದಲ್ಲ. ಹೌದು. ಅದನ್ನ ಕೆಲಸ ಎಂತದ್ದು? ಬರವಣಿಗೆಯ ಕೆಲಸ ಮಾತ್ರ, ಬೇರೆ ಎಂತದಲ್ಲ ಅಂತ. ಆದ್ರಿಂದ ಆಡಿದ್ದು ಸೃಷ್ಟಿಪ ಕಾರ್ಯ ಅಷ್ಟೊಂದು ಘನವೇನೂ ಅಲ್ಲ. ಹುಟ್ಟಿಕೊಂಡ ಜೀವರು ಯೋಗ್ಯವಾಗಿ ಉಳಿಯಬೇಕು ಅಂತ ಆದ್ರೆ ಕೆಟ್ಟು ಹೋಗದೆ ಇರುವುದಕ್ಕೆ ಬೇಕಾದ್ದನ್ನು ಬೇಕಾದ ಕಾಲಕ್ಕೆ ಬೇಕಷ್ಟೇ ಕೊಟ್ಟು ಪಡೆಯಬೇಕಾಗ್ತದೆ. ಈಗ ಆರಂಭದಲ್ಲಿ ನಾವು ಹೇಳಿದ್ದೇನು, ಅಯ್ಯೋ ಹಿನ್ನೆಲೆ ಇಲ್ಲ, ಕೆಟ್ಟು ಹೋದೆವಲ್ಲ, ಏನು ಮಾಡೋಣ ಗೊತ್ತಿಲ್ಲ. ಆಗಮ್ಮ ಪ್ರತ್ಯಕ್ಷವಾಗಿ ನಮಗೆ ಅವಳು ಕೊಟ್ಟುದರಿಂದ ನಾವು ಗಟ್ಟಿಗರಾದೆವು. ಕೊಟ್ರೆ ಮಾತ್ರ ಗಟ್ಟಿಯಾಗುವುದು, ಕೊಡದಿದ್ರೆ ಗಟ್ಟಿಯಾಗುವುದಿಲ್ಲ. ಇನ್ನ ಜೀವಜಾಲಕ್ಕಾದ್ರೂ ಬೇಕಾದನ್ನು ಕೊಡುವ ಮೂಲಕವಾಗಿ ಇದು ಬ್ರಹ್ಮ ಸೃಷ್ಟಿ ಅನ್ನುವಂತೆ ಕಾಣಿಸಿಕೊಡುವಂತಹ ಹೊಣೆಯುಳ್ಳ ಉದ್ಯೋಗ ನನಗಮ್ಮ ಕೊಟ್ಟು ಎನ್ನುವುದನ್ನು ನಿರ್ಣಯವಾಗ್ತದೆ. ಸೃಷ್ಟಿಪ ಕಾರ್ಯಕ್ಕಿಂತ ಪಾಲನೆಯ ಕಾರ್ಯ ಬಹಳ ಶ್ರೇಷ್ಠವಾದ. ಹೆಚ್ಚು ಕೆಲಸ ಮಾಡುವುದು ನೀನು ಅಂತ ಹೇಳುದು. ಸರಿ 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 ಸರಿ. ಹರಳೆಂದಲಾಕ್ಷರ ಸರಿಯಿಲ್ಲ ವಚನವು ಪೊರೆಯುವ ಶ್ರೇಷ್ಠರು. ಮತ್ತೊಂದು ಈ ಬ್ರಹ್ಮ ವಾದದಿಂದ ಹಿಂದೆ ಸರಿ ಎನ್ನುವ ಹಾಗಾಡಿ ಅವನಿಗೆ ಒಂದು ಹೇಳಿದ್ದು. ಹೌದು, ಹಿಂದೆ ಸರಿಯುವಷ್ಟು ಬೆಳೆದಿದೆಯಲ್ಲ, ಈಗ ಬೆಳೆಯಬೇಕಾಗುತ್ತದೆ. ಯಾಕೆ? ಕಾರಣ ಉಂಟು. ನೀವು ಆಡಿದ ಮಾತುಗಳನ್ನು ಸಕಲವಾಗಿ ನಾ ಕಿವಿಗೊಟ್ಟು ಕೇಳಿದೆ ಅಂತಾದ್ರೆ ಇದರಲ್ಲಿ ಸರಿ ಯಾವುದು ತಪ್ಪು ಯಾವುದು ಎನ್ನುವುದನ್ನು ಯೋಚಿಸುವಷ್ಟು ಪಕ್ವತೆಯನ್ನು ಹೊಂದಿದವನು ನಾನಾಗಿದ್ದೇನೆ. ಒಂದು ಹೆಚ್ಚಿನ ಕಣ್ಣುಂಟಲ್ಲ. ಖಂಡಿತವಾಗಿ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಆದರೆ ಈ ಹುಟ್ಟು ಸಾವಿನ ಮಧ್ಯೆ ಇರುವಂತಹ ಈ ಜೀವನ ಎನ್ನುವುದೇನುಂಟು, ಅದರಲ್ಲಿ ಆತ ಏನು ಸಾಧನೆಯನ್ನು ಮಾಡಿರ್ತಾನೋ ಅದು ಕೊನೆಯವರೆಗೆ ಉಳಿಯುತ್ತದೆ. ಸರಿ. ಹಾಗಾದ್ರೆ ಸೃಷ್ಟಿಸುವುದಷ್ಟು ದೊಡ್ಡವಾದ ಕೆಲಸವಲ್ಲ, ಅಥವಾ ಲಯಗೊಳಿಸುವುದು ಅಷ್ಟೊಂದು ಘನವಾದ ಕೆಲಸವೂ ಅಲ್ಲ. ಎರಡು ಒಂದು ಕ್ಷಣದಲ್ಲಿ ಆಗು ಹೋಗುವುದು. ಆದರೆ ಆ ವ್ಯಕ್ತಿಯ ಜೀವನವೆನ್ನುವುದೇನು ಸಾಗಬೇಕು, ಅದಕ್ಕೆ ಪಾಲನೆ ಎನ್ನುವುದು ಮುಖ್ಯವಾಗಿರುತ್ತದೆ. ಅದು ದೀರ್ಘವಾದ ಕೆಲಸವಾಗಿರುತ್ತದೆ, ಕರ್ಮದಿಂದ ಸಿದ್ಧವಾಗ್ತದೆ. ಹೌದು. ಹಾಗಾಗಿ ಒಂದರ್ಥದಲ್ಲಿ ನೀನು ದೊಡ್ಡವ ಎನ್ನುವ ಹಾಗೆ ನಾನು ಒಪ್ಪಿಕೊಂಡಿದ್ದೇನೆ. ನಿನ್ನ ಸಹಮತ ಇದೆ. ಖಂಡಿತ. ಮಾತ್ರವಲ್ಲ, ಇನ್ನು ಮುಂದಕ್ಕೆ ಲೋಕದಲ್ಲಿ ಹರಿಹರರೆಮ್ಮಲ್ಲಿ ಭೇದ ಇಲ್ಲ ಎನ್ನುವುದನ್ನು ತೋರಿಸಿಕೊಡಬೇಕು. ಅದು ಹೇಗಪ್ಪ? ಅದು ಆಗಬೇಕು ಅಂತಾದ್ರೆ ನಾನು ನಿನ್ನೊಳಗೆ ಎರಕವಾಗಬೇಕು. ನೀನು ಬೇರೆ ಆಗಿರುವುದಿಲ್ಲ. ಖಂಡಿತ ಇಲ್ಲ, ಎರಕಗೊಳಿಸಬಹುದು. ಹೌದು. ಒಂದು ಪ್ರಶ್ನೆ ಬರ್ತದೆ, ಏನು? ನಮ್ಮ ವಾದ ಎಲ್ಲ ನಿತ್ತು ಅವ ಮತ್ತೆ ಸೃಷ್ಟಿಗೆ ತೊಡಗಿ ನಾನು ಪಾಲಿಸಿದ್ರೆ ಈ ತುಂಬಿದ್ದನ್ನೆಲ್ಲ ಲಯ ಮಾಡಿಗೆ ನೀನು ಬರ್ತೀಯಲ್ಲ, ಆಗ ನೀನು ಸೂಚನೆ ಕೊಡು, ನಾನು ನನ್ನ ಪರವನ್ನು ಸೇರಿಕೊಳ್ಳಿ. ಹೀಗೆ ಬರ್ತೀಯಲ್ಲ? ಖಂಡಿತ. ಒಳ್ಳೆಯದು, ಸರಿಕೋ.
ಹಾದಿರಿ. ಏನು ಹೆದರಿಕೆ ಆಗ್ತದೆ ಅಂತ ತಿಳ್ಕೊಂಡೆ ನೀನು ಬ್ರಹ್ಮನಿಗೆ? ಹೆದರಿಕೆ ಇದ್ರೆ ಸರಿ ಇರ್ತಿದ್ದೆ. ಓಹೋ, ಯಾರ ಹೆದರಿಕೆ ಇಲ್ಲ, ಅಮ್ಮನ ಹೆದರಿಕೆ ಅದು ಬೇಕಿತ್ತು. ಆದ್ರೆ ಈ ಕಾಲದಲ್ಲಿ ಅವನು ನೀನು ಒಟ್ಟಾದ ಕೂಡಲೇ ಹೆದರುತ್ತೇನೆ ಎನ್ನುವುದು ನೀನು ಭಾವಿಸಬೇಡ. ಈ ವೀರವರಲ್ಲಿ ನೀನು ಒಬ್ಬನಾದ್ರೂ ಕೂಡ ನಿನ್ನಲ್ಲಿ ದುರಗೈವಂತ ಸಾಮರ್ಥ್ಯ ನನ್ನಲ್ಲಿದೆ. ಬಾ ವೈದ್ಯ ಮಾಡು. ಈಗ ವಾದ ನಿಲ್ಲಿಸಿದ್ದ. ವಾದ ಸಾಕು. ಅದ್ಯಾಕೆ ನಿಲ್ಲಿಸಿದ್ದು? ಮತ್ತೆ ಈಗ ವಾದ ಮಾಡ್ಲಿಕ್ಕೆ ಕೇಳುವವರು ಯಾರಿಲ್ಲಲ್ಲ, ನೀನೊಬ್ಬನೇ ಇರುದಲ್ಲ. ಕೇಳಲಿಕ್ಕೆ ಆಗಿ ನೀನು ವಾದ ಮಾಡುದು ಹಾಗಲ್ಲ, ಯಾರಾದ್ರೂ ತರ್ಕ ಈಗ ನೋಡಿ ಅವನೇನು ಹೇಳಿದ, ನೀವು ಇರುವರು ಸರಿ ಅಂತ, ನಾನು ತಪ್ಪು ಅಂತ. ಹಾಗಾದ್ರೆ ಯಾರು ಅಂತ ಸರಿಯಾಗಬೇಕಲ್ಲ. ಜಾರಿಕೊಳ್ಳುವುದೆಲ್ಲ ಬೇಡ. ವಾದದ ಫಲವಿಲ್ಲ ಅಂತ ನೀನು ಬಿಟ್ಟದ್ದೀಗ. ವಾದ ಮಾಡಿತು ಅಂತಂದ್ರೆ ಗೆದ್ದುಕೊಳ್ಳುವುದಕ್ಕಾಗುವುದಿಲ್ಲ. ಅದಕ್ಕಿನ್ನೇನು ಮಾಡೋಣ? ತೋಳ ಬಲುಹಿನ ಮೂಲಕವಾಗಿ ನಾವು ನಮ್ಮೊಳಗೆ ದೊರಗೈದು ಯಾವನು ಹೆಚ್ಚಿನವನ್ನು ಸ್ಥಾಪಿಸೋಣ. ನೀನು ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ ಬ್ರಹ್ಮ. ಯಾಕೆ? ನಾನು ಆಗಿಂದ ಹೇಳಿದ್ದೇನು? ಏನು? ಒಂದು ವಾದ ಬೇಡ, ಇನ್ನೊಂದು ದೊಡ್ಡವನು ಎಂಬ ವಾದ ಬೇಡ. ನಾನು ದೊಡ್ಡದು ಯಾವುದು ಅಂತ ಆಡಿದ್ದು. ನಿನ್ನದು ಜ್ಯೇಷ್ಠವಾದರೆ ನನ್ನದು ಶ್ರೇಷ್ಠವಾದ. ಶ್ರೇಷ್ಠವಾದ ಜ್ಯೇಷ್ಠ ಎನ್ನುವ ಅರ್ಥವೇ ಬೇರೆಯಾಗ್ತದೆ. ಅದಕ್ಕಾಗಿ ಆಡಿದ್ದು. ಈಗ ಏನೇ ಇರಲಿ, ವಾದವನ್ನು ಬಿಟ್ಟು ಬೇರೊಂದು ದಾರಿಯನ್ನು ಆಯ್ದುಕೊಳ್ಳೋಣ. ಯಾವುದು ದಾರಿ ಅದು? ಯಾವನು ದೊಡ್ಡವನೆಂಬ ತೀರ್ಮಾನವಾಗಬೇಕು ಅಂತಾದ್ರೆ ತ್ರಿಕಾರ್ಯಗಳಿಗೆ ತ್ರಿಮೂರ್ತಿಗಳನ್ನ ಅಂತ ನಮ್ಮನ್ನು ಪ್ರತೀಕವನ್ನಾಗಿ ಕಾಣಿಸಿಕೊಟ್ಟಾಗ ನಮ್ಮ ಕರ್ತವ್ಯಕ್ಕೆ ಬೇಕಾದ್ದನ್ನು ನಮ್ಮೊಳಗೆ ಅಮ್ಮ ತುಂಬಿರಬೇಕು. ಯಾವನಲ್ಲಿ ಉಂಟು ಅಂತ ಗೊತ್ತಿಲ್ಲ. ಹೊರಗಿಂದ ಹೊರಗೆ ನೋಡಿದ್ರೆ ಅರ್ಥ ಆಗ್ತದ. ಏನಿದ್ರು ಒಳಗಲ್ಲು. ಹೌದು. ಹೀಗೆ ಮಾಡುವ. ನಾವು ಒಬ್ಬರೊಳಗೊಬ್ಬರು ಹೊಕ್ಕು ಅಲ್ಲಿ ಏನುಂಟು ಹೇಗುಂಟು ಎನ್ನುವುದನ್ನು ತಿಳಿದು ಬಂದು ದೃಢಪಡಿಸೋಣ. ಅದರಿಂದ ನಿರ್ಧಾರವಾಗ್ತದೋ ಇಲ್ವೋ? ಹೌದೌದು. ಹೇಗೆ? ಹಾಗಾದ್ರೆ ಅಂಥಾದೀತ ಖಂಡಿತವಾಗಿ ಒಪ್ಪಿಕೊಂಡಿದ್ದೇನೆ. ಹಾಗೆ ನೀನು ನಾನು ಶ್ರೇಷ್ಠ ಅಂತ ನನಗೆ ಖಂಡಿತವಾಗಿ ಗೊತ್ತುಂಟು. ಆ ಭರದಲ್ಲಿ ನಾನು ಧೈರ್ಯದಲ್ಲಿ ಹೇಳ್ತಾ ಇದ್ದೀನಿ. ಅನುಮಾನ ಉಂಟು. ನಿನಗೆ ಅನುಮಾನ ಉಂಟು. ಅನುಮಾನ ಇರುವುದು ಯಾರಿಗೆ? ನನಗೆ. ಹಾಗಾದ್ರೆ ನೀನೇ ಶೋಧಿಸು. ದಾರಿ ಕೊಡಯ್ಯ. ಬಾ. ಹರಿಹರ ಇರುವರು ಒಂದಾಗಿದ್ದಾರೆ. ಈಗ ನನ್ನೊಳಗಾಗಿದ್ದಾರೆ. ಹಾಗಾದ್ರೆ ಯಾರು ಸಮರ್ಥರು? ನಾನೇ. ಈಗ ಎಲ್ಲ ಕಾರ್ಯ ನನ್ನಿಂದಲೇ ಆಗುತ್ತದೆ. ಹಾಗಾಗಿ ಹೋಗಿದ್ದಾನೆ, ಹೋದವನು ಹೇಗೆ ಬರಬೇಕು ಇದು ಕೂಡ ಯೋಚನೆ ಮಾಡಬೇಕು. ಅವನು ಹೋದವನು ಬರದ ಹಾಗೆ ಮಾಡಬೇಕಾದ್ರೆ ನನ್ನಲ್ಲಿರುವಂತಹ ನವದ್ವಾರಗಳನ್ನು ಬಂಧಿಸಬೇಕು. ನವದ್ವಾರಗಳನ್ನು ಬಂಧಿಸುವುದಕ್ಕಾಗುವುದಿಲ್ಲ. ಒಂದು ದ್ವಾರವನ್ನು ಬಿಟ್ಟು ಉಳಿದ ದ್ವಾರವನ್ನೆಲ್ಲ ಬಂಧಿಸಿ ಬಿಡ್ತೇನೆ. ನೋಡಲು ಹೇಗೆ ಬರ್ತಾನೆ ಅಂತ. ಅವಕಾಶವನ್ನು ತೆರೆದುಕೊಟ್ಟ ಕಾಲಕ್ಕೆ ಅವನ ಬಾಯಿಯ ಮೂಲಕವಾಗಿ ಒಳ ಹೊಕ್ಕು ಬಂದವನು ನಾನು. ಉದರವನ್ನು ಸೇರಿ ಒಮ್ಮೆ ಹಾಗೆ ನಾನು ಸುತ್ತಲೂ ದೃಷ್ಟಿ ಹಾಯಿಸಿದರೆ ಅಮ್ಮಮ್ಮ ಸರಿದ ಕಲ್ಪದಿಲ್ಲ ಯಾವ ಹೊಂದಿದ ಧರೆಗಳನ್ನೆಲ್ಲ ನಾನು ಕಾಣುತ್ತಿದ್ದೇನೆ. ಒಂದು ಕಲ್ಪಕ್ಕೆ ಸಂಬಂಧಿಸಿದ ಎಲ್ಲವೂ ಬ್ರಹ್ಮನಲ್ಲಿ ಇದೆ. ಕೆಳಲೋಕ ಉಂಟು, ಮೇಲ್ಲೋಕ ಉಂಟು, ಅಲ್ಲಿರಬೇಕಂತ ವರ್ಗಿಗಳುಂಟು. ನೋಡಿದರೆ ಬ್ರಹ್ಮನಂತವರಿದ್ದಾರೆ, ಹರನಂತವರಿದ್ದಾರೆ. ನನ್ನಂತವ ಕಾಣುವುದಿಲ್ಲ. ನನ್ನನ್ನು ನುಡಿದವ ದೊಡ್ಡವನೇ. ಹಾಗಾದರೆ ಪ್ರಶ್ನೆ ಉಳಿಯಿತಲ್ಲ, ಇರುವವರು ಹೇಗಿದ್ದಾರೆ ಅಂತ ನೋಡಿದರೆ ಒಂದು ಚಲನಾಶೀಲವಾಗಿ ತಾನಿಲ್ಲ. ಇರುವವರ ಬಣ್ಣ ಹೇಗೆ ಅಂತ ನೋಡುವಾಗ ಆಶ್ಚರ್ಯ. ಎತ್ತ ನೋಡಿದರತ್ತ ಎಲ್ಲವೂ ಸ್ವರ್ಣಮಯವಾಗಿ ಕಂಗೊಳಿಸುತ್ತಿದೆ. ಸ್ವರ್ಣಮಯವಾಗಿರಲಿಕ್ಕೆ ಈತನು ಹಿರಣ್ಯಗರ್ಭ ಎಂಬ ತೀರ್ಮಾನ ಮಾಡಿ ಆಯಿತು. ಬ್ರಹ್ಮನ ಆಳ ನೀಳಗಳ ಅರಿವಾದರೆ ಸುಮ್ಮನೆ ಕಾಲಹರಣ ಯಾಕೆ ಮಾಡೋಣ, ಹೋಗಿ ಹೇಳಬೇಕು. ದಾರಿ ಉಂಟು ಅಂತ ಹುಡುಕುತ್ತಾ ಮೇಲೇರಿದರೆ ನಿರ್ಣಾಯಕವಾದ ತುದಿ ಇಲ್ಲ, ಸುತ್ತಿದರೆ ಪಥವಿಲ್ಲ. ಕೆಳಗಿಳಿದು ಬಂದರೆ ಬೆಳಕು ಕಾಣುತ್ತದೆ. ಹಾಗಾದರೆ ಈ ಬೆಳಕು ಎಲ್ಲಿಂದ? ಈಗ ಅರ್ಥವಾಯಿತು. ನನ್ನನ್ನು ಸಣ್ಣವನನ್ನಾಗಿಸುವ ಉದ್ಯೋಗಕ್ಕಾಗಿ ಅಧೋದ್ವಾರವನ್ನು ತೆರೆದು ಕುಳಿತಿದ್ದಾನವ. ಮತ್ತೆ ಬಂದ್ರೆ ಹೇಳಬಹುದಲ್ಲ, ಓ ಎಲ್ಲೇ ಬಂದದ್ದು ಅಲ್ಲಿಯ. ಇದಕ್ಕೆ
ಯಾಕೆ ಸಣ್ಣವನಾದೇನೆ, ಎಲ್ಲೂ ಹೊಕ್ಕು ಎಲ್ಲೂ ಬರಬಲ್ಲವ, ಯಾವನ ಹಿಡಿತಕ್ಕೂ ಸಿಗಲಾರದವ ಅನ್ನುವುದನ್ನು ಅವನಿಗೆ ತಿಳಿಯಪಡಿಸಬೇಕು ಎನ್ನುವುದರಿಂದ ಕೊಟ್ಟ ದಾರಿ ನಮಗೆ ಹಿತವೆಂದು ಭಾವಿಸಿ ಅದರಲ್ಲೇ ಹೊರಸ ಶೋಧಿಸಿದೆನು ನಿನ್ನುದರವೋ, ಶೋಧಿಸಿದೆನು ನಿನ್ನುದರವೋ, ಒಳಗೈದಿನ ಗಾಡೆನು ಹೊರದಲ್ಲಿ ಮೆರೆವಾಗ, ಒಳಗೈದಿನ ಗಾಡೆನು ಹೊರದಲ್ಲಿ ಮೆರೆವ, ಹೋದ ಕಲ್ಪನೆ ಲಯವಾದ, ಹೋದ ಕಲ್ಪನೆ ಲಯವಾದ ಸರ್ವ ಹೇಳಿಗಳು ಬೆರೆಯುತ್ತಿಹ ವಿನೋದ, ಶೋಧಿಸಿದರು ನಿನ್ನುದರವ, ಒಳಗೈದಿನ ಕಂಡೆನು ಹೊರದಲ್ಲಿ ಮೆರೆವಾಗ, ಶೋಧನೆ ಮುಗಿಯಿತು. ಅಷ್ಟು ಬೇಗ? ಹೌದಪ್ಪ, ಹಾ, ಒಳಹೊಕ್ಕು ನೋಡಿದೆ. ಹಾ, ಅಬ್ಬಬ್ಬಬ್ಬಬ್ಬ, ಹಾ, ಹೋದ ಕಲ್ಪದಿ ಲಯವಾದಂತಹ ಹಾ. ಪಂಚಭೂತಾತ್ಮಕವಾದಂತಹ ಪ್ರಪಂಚವನ್ನು ಕಂಡಿ. ನೋಡಿದ್ಯಾ? ಕೆಳ ಮೇಲು ಲೋಕಗಳು ಹಾ, ಹಾ, ಅವರಿವರೇನು, ಹ್ಮ್, ನಿನ್ನಂಥವನಿದ್ದಾನೆ, ಹಾ, ಹರನಂಥವನಿದ್ದಾನೆ, ಹ್ಮ್. ಆದ್ರೆ ಒಂದು ಏನು? ನನ್ನಂಥವರಿಲ್ಲ. ಹೀಗೆ ನಮ್ಮ ಉದರದಲ್ಲಿ ಯೋಗ್ಯತೆ ಇಲ್ಲ, ಹಾಗಾಗಿ ಬಿಟ್ಟು ಬಿಟ್ಟು. ಅದೇ ಯೋಗ್ಯತೆ ಇಲ್ಲದವರೆಲ್ಲ ನಾನು ಇರುವುದಿಲ್ಲ. ಹಾ, ಆಮೇಲೆ ಹೇಗೆ ಹಾ. ನೋಡಿದ್ರೆ ಒಂದಕ್ಕೂ ಚಲನೆಯೇ ಇಲ್ಲ. ಚಲನೆ ಇಲ್ಲ. ಅದು ನಾನು ಚಲನೆ ಕೊಡ್ತೇನೆ ಅದಕ್ಕೆ. ಆ ಚಾಲಕ ಸುಮ್ಮನೆ ಕೂತ್ರೆ ಚಲನೆ ಇಲ್ಲಿಂದ. ಹಾ, ಆಮೇಲೆ ಮುಂದೇನು ಹಾ. ನೋಡಿದ್ರೆ ಆಶ್ಚರ್ಯ, ಏನು? ಇರುವುದೆಲ್ಲವೂ ಕಾಂಚನಮಯವಾಗಿ ಶೋಭಿಸುವುದು. ಹೌದಾ? ಆದ್ದರಿಂದಲೇ ಹಾ. ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ನೋಡು, ನನಗೆ ಹೆಸರು ಬಂತು. ಆಯ್ತಲ್ಲ ಒಂದು ಹೆಸರು. ಹೆಸರಾಯಿತು. ಹಾ, ಆದರೆ ನಿನಗೊಂದು ಹೆಸರು ಕೊಡಬೇಕಾಗ್ತದೆ ಈಗ. ಹೌದಾ? ಹಾ, ಹೇಗಪ್ಪ ಅದು? ಹೇಗೆಂದ್ರೆ ನೀನು ಬಂದದ್ದೆಲ್ಲಿಂದ? ನೀನು ಕೊಟ್ಟದ್ದು ಎಲ್ಲಿ? ಹಾ, ನೀನು ಕೊಟ್ಟ ದಾರಿಯಿಂದಲೇ ಬಂದದ್ದು ಅಂತ. ಹಾ, ಹಾಗಾಗಿ ನಿನಗೆ ಇನ್ನು ಮುಂದೆ ಅದೋಕ್ಷಜ ಅಂತ ಹೆಸರಿದೆ. ಒಳ್ಳೆಯದಪ್ಪ, ಒಳ್ಳೆ ಸಂತೋಷ. ಹೆಸರಲ್ಲು ಹಾ, ಸಾಧನೆಗೆ ಸಿಕ್ಕಿದ್ದಲ್ಲು. ಹೌದು. ಆದ್ರೆ ಪಂಥ ಬಂತವೇ ಅಲ್ಲ. ಬಂದದ್ರಿಂದ ಸಿಕ್ಕಿದ್ದು. ಪಂಥ ಬಂತವೇ ಅಲ್ಲು. ಹಾ, ಖಂಡಿತವಾಗಿ. ನಾನು ಹೋಗಿ ಬಂದಾಯ್ತು, ಹೌದು. ನನ್ನ ಸಮಯ ಮುಗಿಯಿತು. ಹಾ. ಇನ್ನೇನಿದ್ರು ನೀನೇ ಕೆಲಸ. ನಾನು ಹೋಗ್ತೇನೆ, ನೋಡುತ್ತೇನೆ. ಹೌದಾ? ಒಳ ಹೊಕ್ಕನಲ್ಲ ಇವ. ನಾನು ನನ್ನದು ಎನ್ನುವಂತ ಮತ ಎಷ್ಟು ಇಳಿಯಬೇಕು. ಅದರಿಂದ ಹದಗೊಂಡು ಮುಂದಿನ ಸೃಷ್ಟಿಗೆ ಅನುಕೂಲಕರನಾಗಬೇಕು ಅಂತಾದ್ರೆ ಸರಿ ಹೊಂದಲೇಬೇಕು. ಅನುಭವದಿಂದ ಪರಿಪಕ್ವನಾಗಲಿ ಎನ್ನುವಂತ ಉದ್ದೇಶಕ್ಕಾಗಿ ನವದ್ವಾರವನ್ನೂ ವಂದಿಸ್ತೀವಿ. ಸುರತ ವೈಶರು ಕೇಳಿ ಪರಮೇಶಿಗರುವದಿ, ಹರಿಯಾಜ ಧರಾವ ಹೋಗುತ್ತಲಿಯೇ ಪರಿಕಿಸಿ ಕಂಡನು, ಪರಿಕಿಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿಯೆಲ್ಲವನು. ಸುರತ ವೈಶ್ಯರು ಕೇಳಿ ಹರಿಯ ಉದರವನ್ನು ಶೋಧಿಸುವುದಕ್ಕಾಗಿ ಹರಿಯ ಉದರದೊಳಗೆ ಬಂದವನಿದ್ದೇನೆ. ಏನು ನೋಡಬೇಕು, ಏನು ವಿಶೇಷ? ಅವನು ಹೇಳಿದ ಹಾಗೆ ನನ್ನ ಉದರದಲ್ಲಿರುವುದು ಕೇವಲ ಒಂದು ಬ್ರಹ್ಮಾಂಡ. ಆದರೆ ಇವನ ಉದರದಲ್ಲಿ ಈ ಹಿಂದೆ ಲಯವಾದ ಪ್ರಪಂಚಗಳೆಲ್ಲವೂ ಇದ್ದಾವೆ. ಹರನು ಇದ್ದಾನೆ, ಬ್ರಹ್ಮನು ಇದ್ದಾನೆ, ಹರಿಯೂ ಇಲ್ಲ. ಓಹೋ, ಅರ್ಥವಾಯಿತು, ಅರ್ಥವಾಯಿತು. ವ್ಯರ್ಥವಾಗಿ ಇವನದನೆ ನಾನು ವಾದವನ್ನು ಮಾಡಿದೆ. ನಾನು ಶ್ರೇಷ್ಠ ಅಂತ. ಖಂಡಿತವಾಗಿ ನಾನು ಶ್ರೇಷ್ಠನಲ್ಲ. ಶ್ರೇಷ್ಠನು ಯಾರು? ಶ್ರೀಹರಿಯೇ ಇದ್ದಾನೆ. ಇದನ್ನು ಆದಷ್ಟು ಬೇಗ ಅವನಲ್ಲಿ ತಿಳಿಸಬೇಕಾಗ್ತದೆ. ಆ ಕಡೆಗೆ ಹೋಗ್ತೇನೆ. ಸ್ಮರಿಸೆ ಭಕ್ತಿಯೋ, ಸ್ಮರಿಸೆ ಭಕ್ತಿಯೊಳಾದಿವಾಯಯ, ನೋಡ್ತಾ ಇದ್ದಾನೆ. ಏನು ಹರಿಯನಾಭೆ ಕಮಲನಾಳದಿ
ಗೋಚರಿಸೆ ಪುರಟಾಕ್ಷಣವೇ ಧೈರ್ಯದಲ್ಲಿ ಓಹೋ, ಮೇಲೆ ನೋಡಿದ್ರೆ ಬಂಧಿಸಿ ಬಿಟ್ಟಿದ್ದಾನೆ. ಕೆಳಗೆ ಹೋಗೋಣ ಅಂತ ಹೇಳಿದ್ರೆ ಕಾಣ್ತಾ ಇಲ್ಲ ದಾರಿ. ಏನು ಮಾಡೋಣ? ಅಮ್ಮನನ್ನೇ ಪ್ರಾರ್ಥಿಸ್ತಾ ಇದೆ. ಆ ಕಾಲದಲ್ಲಿ ದಾರಿಯೊಂದು ಗೋಚರಿಸ್ತಾ ಇದೆ, ನೋಡೋಣ. ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳದು ಕಾಲ್ಬೆರಳಿರಿಸಿ ಬಾಯೊಳಗೆ ಹರಿ ಹುಡುಕುವವನು ಮತ್ತೆ ಬರುವುದನ್ನೇ ಕಾಣುವುದಿಲ್ಲ. ಇಬ್ಬರು ನನ್ನೊಳಗಾದರಲ್ಲ. ಒಂದು ತೆರನಾದಂತಹ ನಿದ್ದೆಯೇ ನನ್ನನ್ನು ಆವರಿಸುವುದಕ್ಕೆ ತೊಡಗಿದೆ. ಆವರಿಸಿಯಂತಹ ನಿದ್ದೆ ಮಾಡೋಣ ಎನ್ನುವುದಕ್ಕೆ ಯೋಚನೆ ಮಾಡುವ ಸುಸ್ಥಳವಿಲ್ಲ. ಅದಕ್ಕಾಗಿ ಅಮ್ಮನನ್ನೇ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡರೆ ಆಲದಲೆಯೊಂದು ತೇಲುತ್ತಾ ನನ್ನೆಡೆಗೆ ಬಂದುದರಿಂದಲೇ ಇದೇ ನನ್ನ ಶಯನಕ್ಕೊಂದು ಆಧಾರ ಎನ್ನುವ ನಿರ್ಣಯವನ್ನು ಮಾಡಿದ್ದಾಯಿತು. ಕಿರಿದುಗಾತ್ತಲೆಯಲ್ಲಿ ಮಲಗೋಣವೆಂತು ಅಮ್ಮನೇ ಒದಗಿಸಿದಂಥ ಇಚ್ಛಾಶಕ್ತಿಯ ಮೂಲಕವಾಗಿ ಬಾಲಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿರಿಸಿ ಆಲದಲೆಯ ಮೇಲೆ ಅಥವಾ ವಟಪತ್ರ ಶಯನನಾಗ್ತೇನೆ. ನಾಲ್ದೆಸೆ ನೋಡೆ ಮೇಲೆದ ನಾಲ್ಮಗಲಿಯುವುದ ಇರದೆ ಮೇಲಕ್ಕೆ ನೋಡಲು ಹೂವರ ಪಂಚವದನದಿ ಪರಿಶೋಭಿಸುತ್ತಲವ ಹರಿಯ ಪದಯುಗಗಳವು ಸ್ಮರಿಸುತ್ತ ಭಕ್ತಿಯೊಳಗಿರುವ ಬೇಳ್ಯದೊಳಗ ಅಚ್ಚರಿಯನುವೆ ಸುರತ ವೈಶ್ಯರು ಲಾಲಿಸಿ ಸುರತ ವೈಶ್ಯರು ಲಾಲಿಸಿ ಅಮ್ಮನ ಆನಂದಿಯಂತೆ ಹರಿಯ ನಾಭಿ ಕಮಲದ ಮೂಲಕ ಹೊರಗೆ ಬಂದವನಿದ್ದೇನೆ. ಸಹಸ್ರ ದಳದಿಂದ ಶೋಭಿಸುವಂತ ಕಮಲದ ಮೇಲೆ ಕುಳಿತು ಆ ಕಡೆ ಈ ಕಡೆ ನೋಡಿದಾಗ ನನ್ನಲ್ಲೇ ಶಿರವು ಬಂದು ಸೇರಿತು. ಮೇಲೆ ನೋಡ್ತಾ ಇದ್ದಾಗೆ ಇನ್ನೊಂದು ಶಿರವು ಬಂದು ಸೇರಿತು. ಪಂಚವದನನಾಗಿ ಶೋಭಿಸ್ತಾ ಇದ್ದೇನೆ ಈ ಕಾಲದಲ್ಲಿ. ಹಾಗಿದ್ದ ಕೆಳಗೆ ನೋಡಿದ್ರೆ ಆಲದ ಎಲೆಯ ವೇಳೆ ನಟ ವೃಕ್ಷದಲ್ಲಿ ಮಗುವಾಗಿ ಕಾಲ ಬೆರಳನ್ನು ಚೀಪುತ್ತಾ ಹರಿಯು ಯೋಗ ನಿದ್ರೆಯಲ್ಲಿದ್ದಾನೆ. ಏನು ಮಾಡೋಣ? ಎಚ್ಚರಿಸುವುದು ಮಹಾಪಾಪ. ಹಾಗಾಗಿ ಆತನನ್ನೇ ಸ್ಮರಿಸುತ್ತಾ ಹೀಗೆ ಇರ್ತೇನೆ, ನೋಡೋಣ. ಯೋಗ ನಿದ್ರೆಯೋ ಇರದ ಕಾಣದ ಕಿಲ್ಬಿಷವ ಕಿರುಬೆರಳಿನಲ್ಲಿ ಹೊರಗಿಡ ವೃದ್ಧಿಸುತ್ತಲಿ
ನಾನೊಬ್ಬ ಹೇಗೆ ಹುಟ್ಟಿಕೊಂಡೆ? ಏನಿದು? ಸೃಷ್ಟಿ ನನ್ನದಾಗಿದೆ. ಹುಟ್ಟಿಕೊಂಡಂತ ನಾನು ಕಣ್ತೆರೆಯುವಾಗ ಕತ್ತಲಾವರಿಸಿದೆ. ಅದೆಷ್ಟೋ ಹೊತ್ತೇ ಬೇಕಾಯಿತು ಸುತ್ತಲೂ ಏನೆನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ. ಅತ್ತಿಂದಿತ್ತ ಇತ್ತಿಂದತ್ತ ಸಂಚರಿಸಿದೆ, ಯಾರೂ ಗೋಚರಕ್ಕೆ ಬರಲಿಲ್ಲ. ತಡ ಮಾಡುವುದು ಯಾಕೆ? ನನ್ನ ಹಾಗೆ ಬೇರೆ ಯಾರಾದರೂ ಇದ್ದಾರೆ ಅಥವಾ ಈ ಪ್ರದೇಶದಲ್ಲಿ ನಾನು ಓರ್ವನೇ ಇದ್ದೇನು? ಎಲ್ಲ ಪ್ರಶ್ನೆಗೆ ಉತ್ತರ ಬೇಕಾಗುತ್ತೆ. ಹುಡುಕುತ್ತಾ ಮುಂದುವರಿತೇನೆ. ನಿನ್ನ ಅಮ್ಮ ಯಾರು? ನನ್ನ ಹಾಗೆ ಇದ್ದಿ. ನೀನು ನನ್ನ ಹಾಗೇ ಇದ್ದಿ. ನಿನ್ನನ್ನು ನೋಡುವಾಗ ಯಾಕೋ ಏನು ನಿನ್ನಲ್ಲಿ ಪ್ರೀತಿ.
ನಿನ್ನನ್ನು ಕಾಣುವಾಗ ಯಾಕೋ ಒಂದು ರೀತಿಯಾದಂತಹ ಭಕ್ತಿ ಗೌರವ. ಇಲ್ಲಿ ನಾವಿಬ್ಬರೇ ಇರುವುದು. ಹೌದು. ಆದ್ರಿಂದ ಹ, ನಾವೊಂದು ಸಂಬಂಧ ಮಾಡಿದ್ರೆ ಹೇಗೆ? ಸಂಬಂಧವ ಮಾಡಿಕೊಳ್ಳುವ. ನಿನಗೆ ನನ್ನ ಮೇಲೆ ಹ, ಗೌರವ ಗೌರವ ಇದೆ, ನನಗೆ ನಿನ್ನ ಮೇಲೆ ಪ್ರೀತಿ ಪ್ರೀತಿ ಇದೆ. ಆದ್ದರಿಂದ ಏನು ಗೌರವ ನೀನಿರಿಸಿದ ಕಾರಣ ನಾನು ಅಣ್ಣ, ನೀನು ಅಣ್ಣ ನನಗೆ ಅಣ್ಣ. ನಿನ್ನ ಮೇಲೆ ಪ್ರೀತಿ ಇರುವ ಕಾರಣ ನೀ ನನಗೆ ತಮ್ಮ. ಅಂದ್ರೆ ಅಣ್ಣ ತಮ್ಮಂದಿರು. ಅಣ್ಣ ಅಣ್ಣ. ಇದು ಸಂಬಂಧ ಮಾಡಿರುವುದೇ ಸರಿಯಾಗಲಿಲ್ವ? ಅಮ್ಮ ಏನು? ಅಮ್ಮ ಇಲ್ಲೇನಾಗುತ್ತಾ ಉಂಟು? ಹೇಳಿ. ಏನಾಗುತ್ತಾ ಉಂಟು? ಇಲ್ಲಿ ಎಂತದ್ದು ಗೊತ್ತಾಯ್ತಾ ನಿಮಗೆ? ತಲೆಯಿಂದ ಕೆಳಗೆ ಸೊಂಟದಿಂದ ಮೇಲೆ ಏನೋ ಒಂದು ರೀತಿಯಾದಂತ ಹೌದು, ಒಳಗಿಂದ. ಹೌದೌದು. ಏನದು? ಹಸಿವೆ. ಹಸಿವೆ. ಹೌದೌದು. ಅಮ್ಮ ಈ ಹೊತ್ತಿಗೆ ಏನನ್ನಾದ್ರೂ ತಿನ್ನಬೇಕು. ತಿನ್ನುವುದಕ್ಕೆ ಎಲ್ಲಿಂಟು? ಏನುಂಟು? ಬದಲಾವಣೆ ಏನೋ ಬೇಕು, ಇಲ್ಲಿ ಏನೋ ಚುರು ಚುರು ಬೇಕು ಎನ್ನುವಂತಹ ತುಡಿತ. ಏನು ಮಾಡೋಣ? ಕಾಣುವುದು ಏನು ಇಲ್ವಲ್ಲ. ಇಲ್ಲಿ ತಿನ್ನುವುದಕ್ಕಾಗುವುದು ಯಾವುದೂ ಕಾಣುತ್ತಾ ಇಲ್ಲ. ಹಾಗಾದ್ರೆ ಏನು ಕಾಣುತ್ತಾ ಇರುವುದು? ಜಲರಾಶಿ. ಏನು ಮಾಡೋಣ? ಬಡಿಯುವ. ಬಡಿಯುದ್ರೆ ಅಡಿಯಲ್ಲಿ ಪ್ರಾಣಿ ಇದ್ರೆ ಮೇಲೆ ಬರ್ತದೆ. ಹೌದು, ಕಣ್ಣಿಗೆ ಕಾಣುತ್ತದೆ. ತಡ ಮಾಡುವುದು ಯಾಕೆ? ತಿನ್ನುವ. ಮತ್ತೆ ಓ ಅಲ್ಲಿ ಅಲ್ಲಿ ಹೌದೌದು ಮೇಲೆ ಹೌದು ನೀರ ಮೇಲೆ ಕುಳಿತುಕೊಂಡು ಬಿಳಿ 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 ಕಣ್ಣು ಬಿಡ್ತಾ ಉಂಟು. ಹೌದೇ?
ಅಣ್ಣ ಓ! ನನಗೆ ನೋಡ್ಬೇಕಣ್ಣ. ನೀನ್ ನೋಡ್ಲಿಲ್ವಾ? ಇಲ್ಲ ಇಲ್ಲ ನೋಡ್ಲಿಲ್ವಾ? ನಾನು ನಿನ್ನನ್ನೇ ನೋಡ್ತಾ ಇರುವುದು. ನೋಡು. ಇದರಲ್ಲಿ ಒಂದಷ್ಟು ಕೊಳೆ ಬಿಟ್ರೆ ಬೇರೆ ಎಂತ ಉಂಟು ಕಾರಣ? ಅದಲ್ವಾ? ಹಾ. ಈಗ ಬಾ, ಹಾ. ಈಗ ಬಾ. ಪುಣ್ಯಾತ್ಮ, ಆ ಪ್ರಾಣಿಯನ್ನು ಹಿಡಿಬೇಕು ಅಂತ ಮುಂದಾದವನು ನಾನು. ಅಷ್ಟು ತಿಳಿದಿದೆ. 4 ಬೆನ್ನಿಗೆ ಬಿದ್ದಿದೆ. ಎಲ್ಲಿಂದ ಬಿದ್ದಿದೆ ಅಂತ ನಾನು ಅದನ್ನೇ ಹಿಡಿದದ್ದು ಅಂತ ಭಾವಿಸಿದ್ದು. ನೀನು ಹೊಡೆದದ್ದು ನನಗ, ಪೆಟ್ಟು ಬಿದ್ದದ್ದು ನಿನಗ. ಮತ್ತಿನೇನು? ಅದಲ್ಲಿಟ್ಟು ಹುಡುಕುವ. ನನ್ನನ್ನು ತಿನ್ನುವುದಕ್ಕೆ ಮುಂದುವರಿಯುತ್ತಾ ಇದ್ದಾರೆ. ಏನು ಮಾಡೋಣ ಏನು ಮಾಡೋಣ ಎಂದು ನೋಡುವಾಗ ಕಷ್ಟ ಕಾಲದಲ್ಲಿ ಅಮ್ಮನಮ್ಮನ್ನು ಹೇಳಿದ್ದಾರೆ ಪ್ರಾರ್ಥಿಸಿ ಅಂತ. ಈ ಕಾಲದಲ್ಲಿ ಅಮ್ಮನೇ ಗತಿ. ಅಮ್ಮ ಕಾಪಾಡಮ್ಮ, ಕಾಪಾಡು. ರಕ್ಷಿಸಬೇಕಾದ್ರೆ ಏನು ಮಾಡುವುದಂತ ಗೊತ್ತಾಗುತ್ತಿಲ್ಲಮ್ಮ, ನೀನೇ ಕಾಪಾಡಬೇಕಮ್ಮ. ಮರುಗದಿರು ವಿಧಾತ. ಆದಿಮಾಯಾದ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತನು ಯೋಗ ನಿದ್ರೆಯಲ್ಲಿ ಇದ್ದಾನೆ. ಆದಷ್ಟು ಬೇಗನೆ ಆತನನ್ನು ಅಗಲಿಸುವವನು ನಾನಿದ್ದೇನೆ. ಬರದಲ್ಲಿ ಎಚ್ಚರಗೊಂಡಂತಹ ಶ್ರೀಹರಿಯ ಕರದಲ್ಲಿ ಇದೋ ಈ ಸುದರ್ಶನ ಚಕ್ರವನ್ನು ಇತ್ತೆ ಎಂದಾದರೆ ಆ ದುಷ್ಟರನ್ನು ಶ್ರೀಹರಿಯು ಬಂಧಿಸಿಕೊಳ್ತಾನೆ. ನಿನಗೆ ಶುಭವಾಗಲಿ. ಅಷ್ಟರವರೆಗೆ ಶ್ರೀಹರಿಯ ನಾಭಿ ಕಮಲದಲ್ಲಿ ಅಡಗಿ ಕುಳಿತುಕೋ. ನಿನಗೆ
ನಿಮಗೆ ಶುಭವಾಗಲಿ. ಯೋಗಮಾಯೆಯು ನಳಿನ ಲಾಭನು ತೊರೆದು ನಿದ್ರೆಯ ಕುಡಿತಿರಲು ಕಿರುನಗೆಯ ಬೀರುತ ತನ್ನ ಬದಲದಲ್ಲಿ ತೊಲಗಿ ನಿರಲ ಯೋಗಮಾಯೆಯು ಎಚ್ಚೆತ್ತು ನೋಡಿ ಅಂತಾದ್ರೆ ಶರದಿಯ ಅಲೆಗಳ ಉಬ್ಬರ ಇಳಿತ ಅಧಿಕವಾಗಿದೆ. ಕೈಗೊಂದು ಚಕ್ರಾಯುಧವೂ ದೊರೆತಿದೆ. ಮುಂದೇನೋ ನಡೆಯುವುದಕ್ಕಿರಬೇಕು. ನೋಡೋಣ ನೋಡೋಣ ನೋಡೋಣ. ನಿನ್ನನ್ನು ಸಂಬೋಧಿಸಿದ್ದು ಏನು ನೋಡಿ? ಕರಿಯ ನೋಡಿ, ನಿನ್ನ ಮೈ ನೋಡಿ, ನನ್ನ ಬಣ್ಣ ನೋಡಿದ್ದವ, ವರ್ಣ ನೋಡಿದ್ದು. ನಿನ್ನ ವರ್ಣ ವರ್ಣ ಕರಿವರ್ಣ, ಕರಿವರ್ಣ. ಇದು ಕಪ್ಪೆ ಅಂದರೆ ಕಪ್ಪೆ, ಇದು ಕಪ್ಪೆ, ಬರೀ ಕಪ್ಪೆ. ಆದ್ರೂ ಓ ಅಲ್ಲಿಂದ ಬರುವಾಗ ನೀನು ಕಂಡಂತ ಆಶ್ಚರ್ಯ. ಅದಕ್ಕೆ ಕಾರಣ ನಿನ್ನ ಬಣ್ಣ ಅಲ್ಲ, ಮತ್ತೆ ನೀನು ನಿನ್ನ ತುಟಿಯ ಒಳಗೆ ಎಂತದದು ಬಿಡಿ 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 ಅದು ಅಲ್ಲಿಗೆ ಕಾಣಿಸಿತ್ತು. ನಿಮ್ಮ ತುಟಿಯೊಳಗೆ ಏನುಂಟು ಅದೇ ನನ್ನ ತುಟಿಯೊಳಗೆ. ಆದ್ರೂ ಹಾಗಿಲ್ಲ. ನೋಡಿ ಓ ಅಲ್ಲಿಂದ ಇಲ್ಲಿವರೆಗೆ ಅವ ಎಲ್ಲಿ ಹೋದ? ಅವ ಮಲಗಿದ್ದವ, ಇಲ್ಲಿ ಮಲಗಿದ್ದ ಒಬ್ಬ ಮಲಗಿದವನ ನೀನೇ ಮತ್ತೆ ಎದ್ದು ಕುಳಿತದ್ದು. ಅದ ತೆರೆಗಳ ಉಬ್ಬರ ಇಳಿತ ಅಧಿಕವಾಗುವ ಒಮ್ಮೆ ಎತ್ತೆ ಹಾಗೆ ನಿನ್ನನ್ನು ಕಂಡು ಇಲ್ಲಿವರೆಗೆ ಬಂದದ್ದು. ಹೌದು. ಏನ ಮೇಲೆ ಏನು ಕೆಲಸವ ನಿನಗೆ? ಏನು ಮಾಡ್ತಾ ಇದ್ದಿ ಇಲ್ಲಿ? ಹೇಳು. ಅವ ಎಂತದ್ದು ಹುಡುಕುತ್ತಾ ಇದ್ದಾನೆ. ಆಗಿಲ್ಲ. ಮೊದಲು ನಾವು ಇಲ್ಲಿಗೆ ಬರುವ ಮೊದಲು ಒಬ್ಬನನ್ನು ನೋಡಿದ್ದೆವು. ಹೌದಾ? ಅವರನ್ನು ಹುಡುಕುತ್ತಾ ಬಂದವರು ನಾವು. ನೋಡಿದ ಮಾತ್ರ ಅಲ್ಲ, ಮತ್ತೆ ಹಿಡಿಲಿಕ್ಕೆ ಹೋಗಿದ್ದೇವೆ. ಯಾಕೆ? ಅವ ತಪ್ಪಿಸಿಕೊಂಡ. ಅಲ್ಲ, ಹಿಡಿಲಿಕ್ಕೆ ಹೋಗಿ ಯಾಕೆ? ನುಂಗುವುದಕ್ಕೆ. ನುಂಗುವುದಕ್ಕೆ? ಹಸಿವೆಗೆ? ಹಸಿವೆ. ಆಮೇಲೆ ಹೋದ? ತಿಂದಾಯ್ತಾ? ಮತ್ತೆ ಕೈಯಿಂದ ತಪ್ಪಿಸಿಕೊಂಡ. ಹೋದ? ಹುಡುಕುತ್ತಾ ಇಲ್ಲಿವರೆಗೆ ಬರುವಾಗ ನೀನು ಕಂಡೆ. ಹೋದ. ಅವನು ಹೋದ, ನೀನು ಕಂಡೆ. ಅದೆಂತ ಅವ ಹೋದ, ನೀನು ಕಂಡೆ? ನಿನ್ನನ್ನು ಕಂಡೆವು. ನಿನ್ನನ್ನು ಕಂಡೆವು. ಕಂಡೇವು ಅಲ್ಲ, ಕಂಡೆವು. ಆದ್ದರಿಂದ ನಿನ್ನಲ್ಲಿ ಕೇಳುವುದು, ತೋರು ಬೇಗ ಮೊದಲು ಕಂಡ ಪೋರ ನೆಲ್ಲಿ ಹೋದ. ಅದು ಯಾರು? ಪೋರ ಯಾರು, ಬಂಡ ಯಾರು? ನೀನೇ. ಎರಡು ನಾನೇ. ಓಡಿದವ ಪೋರ ಅಲ್ಲು. ಅವನು ಪೋರ, ನೀನು ಬಂಡ. ನಾನು ಕುಳಿತ ರೀತಿಯಿಂದ ಬಂಡತನ ಕಂಡಿತು. ಇದು ಹೇಳಿದ ಹಾಗೆ ನೀವು ನಮ್ಮ ಪರಿಚಯ ಆಗಲಿಲ್ವಾ? ಯಾರಯ್ಯ ನೀವು? ನಾವಿಬ್ಬರು. ನಾನು ನೋಡಿದ್ಯಾ? ನಾನು ಅಣ್ಣ, ನಾನು ತಮ್ಮ. ಅಷ್ಟೇ ಅಲ್ಲು? ಅಷ್ಟೇ ಅಲ್ಲು? ನಾ ಅಷ್ಟಲ್ಲ, ಮತ್ತೆ ನಾವಿಬ್ಬರು ವೀರಧೀರರು. ನೀವು ವೀರಧೀರರು. ಶೂರ ಅಹುರೇ ನೀವು
ವೇದ್ಯವಾಯ್ತು ನನಗೆ. ಅಡಿಯೇನು, ಮುಡಿಯೇನು, ಕಟಿಯೇನು, ದುಡಿಯೇನು, ಮೀಸೆಯೇನು, ಕೇಶವೇನು, ಏನು, ಹುಬ್ಬೇನು ಎಲ್ಲ ನಮ್ಮದೇ. ಅಬ್ಬಬ್ಬಬ್ಬಬ್ಬ. ಬಹಳ ಬಲಿಷ್ಠರಿದ್ದೀರಿ, ಧೀರ ವೀರರು. ಕಂಡದ್ದೇ ಕಂಡದ್ದು. ಏನು ತೋಷ, ಏನು ತೋಷ, ಏನು ತೋಷ. ಇಲ್ಲಿ ತೋಸ ತೋಸ ಹೇ, ನೀ ಹೇಳಿದ್ದಿ ತೋಷ ಅಂದ್ರೆ ಮೊದಲೊಂದು ಸ್ವಲ್ಪ ಸೇರಿಸಬೇಕು. ನನಗೆ ತಿನ್ನುವುದೇ ನೆನಪಾಗುದು. ಅವನಿಗೆ ತಿನ್ನುವುದು ಬಿಟ್ಟರೆ ಬೇರೆ ಗೊತ್ತಿಲ್ಲ. ತಿನ್ನದೆ ಎಷ್ಟು ಸಮಯ ಆಯ್ತು. ಪರಿತೋಷವಲ್ಲ, ಸಂತೋಷವಾಯಿತು ನನಗೆ. ಸಣ್ಣ ಪ್ರಮಾಣದ್ದಲ್ಲ, ಭೂರಿತೋಷವನಂತೆ. ಯಾಕಯ್ಯ? ಅಪ್ಪ ಬೇಕಯ್ಯ ನಿಮ್ಮಂತವರೆಲ್ಲ. ಒಬ್ಬನೇ ಇದ್ದೆ, ಒಂದು ತೆರನಾದಂತ ಜಾಡ್ಯ. ನೀವಿಬ್ಬರು ಬಂದದ್ದರಿಂದ ಜೊತೆ ಸಿಕ್ಕಿದ್ರೆ ಕತೆ ಚಂದ ಹೋಗ್ತದೆ. ಬೇಕು 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 ಅಂದ. ಈಗ ನಿನಗೆ ಜೊತೆ ನಾವ ಅಲ್ವಾ? ಆಗ್ಲಿಕ್ಕುಂಟ ಅದು? ಆಗ್ಲಿಕ್ಕಿಲ್ವಾ? ಅಲ್ಲ, ಎಡೆಯಲ್ಲಿ ಎಂತದ್ದು ಪ್ರಶ್ನೆ ಕೇಳಿದ್ರ ನೀವು? ಯಾವುದು? ಯಾರ ಅದು ತೋರು ಬೇಗ ಮೊದಲು ಕಂಡ ಪೋರ ನೆಲ್ಲಿ ಪೋದ ಭಂಡ. ಯಾರ ಕಂಡಿರಯ್ಯ ನೀವು? ಯಾರ ಕಂಡಿರಯ್ಯ ನೀವು? ನಾವೊಬ್ಬನನ್ನು ನೋಡಿದ್ದೇವೆ. ನಾನರಿಯೇ? ನನಗೆ ಗೊತ್ತೇ ಇಲ್ಲ. ನರಿ? ನಾನರಿಯೇ ನರಿ ಅಲ್ಲ, ನಾನು ಅರಿಯೇ. ನನಗೆ ಗೊತ್ತಿಲ್ಲ. ಅವನ ಬಗ್ಗೆ ಗೊತ್ತು. ನೀನು ಅರಿಯೇ? ನನಗೆ ಗೊತ್ತಿರೋದು ನನ್ನ ಬಗೆಗೆ ಮಾತ್ರ. ನಾನು ಜಲದಲ್ಲಿ ಮಲಗಿದ್ದೆ. ನಿನ್ನ ಬಗ್ಗೆ ಗೊತ್ತುಂಟಲ್ಲ? ಅದು ಸರಿಯೇ ಗೊತ್ತು. ಕೆಲವರಿಗೆ ಅವರೆಂತದಂತಲೇ ಗೊತ್ತಿರೋದು. ನಾನು ಮೊದಲು ನನ್ನ ಬಗ್ಗೆ ನಾನು ಜಲದಿಯಲ್ಲಿ 4 ದಿವಸ ನೋಡುವ ಯಾರನ್ನು ಕಂಡದ್ದಿಲ್ಲ. ಆಗಿರುವಾಗ ತೀರ್ಮಾನ ಮಾಡಿದೆ, ಕಣ್ಣ ಮುಂದೆ ತೋರುವಂತಹ ಜಲಧಿಯಲ್ಲಿ ಬೇರೆ ಯಾರು ಇಲ್ಲದೇನೆ ಇಲ್ಲಿಗೆ ಜನ ಯಾರು? ತೋರುವ ಜಲಧಿಗೆ ಜನ ನಾನೇ. ಆಗ ನನ್ನ ಒಂದು ಸ್ಥಾಪನೆ ಮಾಡಿದೆ. ನಾನು ಇಲ್ಲಿಗೆ ಅಧಿಕಾರಿ. ಮೊನಕಾಳವರೆಗೆ ಬರುವುದಿಲ್ಲ ನಮ್ಮದು. ಒಡೆಯ ನೀನು. ಈ ರೀತಿಯಾದಂತಹ ಮಾತುಗಳು ಬೇಡ. ಮೊದಲು ಕಂಡಂತಹ ಪ್ರಾಣಿಯನ್ನು ತೋರಿಸು. ಅವ ಹೇಗಿದ್ದ ಅದು ಹೇಳು. ಅವ ಹೇಗಿದ್ದ? ತಲೆಗಾಳ 5 ಮೊದಲಿದ್ದವಾಗೆ. ಅವನಿಗೆ 5 ತಲೆ ಆಯ್ತಾ? ಇವನನ್ನು ನೋಡ, ಅವನಿಗೆ 5 ತಲೆ, ಇವನಿಗೆ 1 ಮಂಡೆ, 1 ಸೀರ. ಮೊದಲು 5 ಅಲ್ವಾ? ಮೊದಲ ಈಗ 1. ಅದಾಯ್ತ. ಇವ ಅವನ ಬಣ್ಣ ಬಿಳಿ 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 ಇದು ಕಪ್ಪು 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 ಚಂದ. ನಿನಗೆ ತಣ್ಣವನಿಗೆ ಕಪ್ಪಾದ್ರೇನು ಬಿಳಿ? ಅದಕ್ಕೆ ಕರಗಳು 2, ಇವನಿಗೆ ಕರ 4. ಅವ ಬಾರಿ ಚಂದ ಕಾಣ್ತದಂತ ಯೋಚನೆ ಮಾಡಿದ್ದ. ಎಲ್ಲಿಯಾದ್ರೂ ಸಿಕ್ಕಾಕಿಕೊಂಡ್ರೆ ಅಲ್ಲಿ ನೇತಾಡ್ತ. ಆಯ್ತು, ಹಾಗುಂಟು ಹೀಗುಂಟು. ಏನೀಗ ಅವ ಹಾಗಿದ್ರೇನು, ನಾನು ಹೀಗಿದ್ರೇನು? ಅವನನ್ನು ನಮಗೆ ತೋರಿಸು. ತೋರಿಸದೇ ಇದ್ರೆ ಅಲ್ಲಿಗೆ ಹಲ್ಲು ತಾಗದ ರೀತಿಯಲ್ಲಿ ನೋವು. ಗಂಟಲಲ್ಲಿ ಇಳಿಲಿಕ್ಕಿಲ್ವ? ಇಳಿವ ತುತ್ತಲ್ಲ ಗಂಟಲಲ್ಲಿ. ಇದು ಎಂತದ್ದು ಗೊತ್ತುಂಟಾ? ಅದು ತೋರು ಬೆರಳು. ಪೂರ್ತಿ ಒಳಗೆ ಜೀರ್ಣ ಆಗ್ಲಿಕ್ಕಿಲ್ಲ. ವಿಷವಾದೇನು ನಾನು? ಈ ಹಸಿವೆ ಎಂತ ವಿಷದ ಜೀರ್ಣ ಆದೀತು. ಹೌದಾ? ಛಲ ಬೇಡ ನಿಮಗೆ. ನಲವಿನಿಂದ ಮರೆಯ ಸೇರಿ ಸಲಹಿ ಕೊಂಬೆ ತಲೆಗಳೈದರವನ್ನು ಸಹಿತ ಕಲಿಗಳಾದ ನೀವು ಸಹಿತ ತಿಳಿದು ನೋಡಲು ಸಲಹೈಕ್ಯರು ಎನ್ನೊಳಗೆ. ನಾನು ಸುಮ್ಮನೆ ಕೂತಿದ್ದೇನೆ, ನನ್ನನ್ನು ಎಬ್ಬಿಸಬೇಡಿ. ಎಲ್ಲಾದ್ರೂ ಕುಳಿತಲ್ಲಿ ಮೈ ಮೇಲೆ ಕೈ ಹಾಕುವ ಕೆಟ್ಟ ಪ್ರಯತ್ನಕ್ಕೆ ಮಾಡಿ ಬಂದಿರಿ ಅಂತ ಆದ್ರೆ ನಾನು ಸುಮ್ಮನಿರ್ಲಿಕ್ಕಿಲ್ಲ. ಇದು ಮಾತಿಗೆ ಮಾತಾಡ್ಲಿಕ್ಕಿಲ್ಲ. ಇಲ್ಲ. ಇಡೀ
ಬಿದ್ದಿದ್ದಾನೆ. ಒಳ್ಳೆದಾಗಿದೆ, ತುಂಬಾ ಒಳ್ಳೆದಾಯ್ತು, ಕೆಲಸ ಒಳ್ಳೆದಾಗಿದೆ. ನೀನೆಲ್ಲಿಗ? ಎಷ್ಟು ಮಾತಾಡ್ತಿ ಸಾಕು. ನೀನೊಬ್ಬನೇ ತಿನ್ನುದ? ನನಗೆ ಅದು ನಿನಗೆ ಆಮೇಲೆ ಸಿಕ್ಕಿ ಇನ್ನೊಂದು ಪ್ರಾಣಿ ಉಂಟಲ್ವಾ, ಅದನ್ನು ನೀನು ತಿನ್ನಿದು ನನಗೆ ಕೊಡು. ಅದಾಗಲಿಕ್ಕಿಲ್ಲ, ನಾನು ದುಡಿದಿದ್ದೇನೆ ಪುಣ್ಯಾತ್ಮ. ಮತ್ತೆ ನಾನೆಂತ ಮಾಡಿದ್ದಿಲ್ಲಿ? ನೀನು ದುಡಿದಿದ್ಯಾ? ಬೇಕಾ? ಒಂದು ಕೆಲಸ ಮಾಡು, ಏನು? ನಾವು ಪಾಲು ಮಾಡು. ಪಾಲು? ಹೌದಾ? ಅಣ್ಣ ಅಲ್ವಾ, ನೀನೇ ಪಾಲು ಮಾಡಿ ನೋಡು. ಆ ಪ್ರಾಣಿಯನ್ನು ನೋಡಿದ್ಯಾ? ಅದ್ರ ಮಾಂಸ, ರಕ್ತ ಎಲ್ಲ ನನಗೆ. ನೀ ನನ್ನ ತಮ್ಮ. ಹೌದು. ಪಾಪ ತುಂಬಾ ಹಸಿವಾಗಿದೆ. ಹೌದು. ನಿನಗೆ ಅದ್ರ ಎಲುಬು. ಎಲುಬು ನನಗೆ ಸರಿಯಾಗಿಲ್ವ ಅಂತ. ಅದ್ಯಾಕೆ? ನಿನಗೆ ಮಾಂಸ, ರಕ್ತ, ಹೌದು, ಎಲ್ಲ ನಿನಗೆ. ಹೌದು. ಎಲುಬು, ಚರ್ಮ. ನಿನಗೆ ಎಲುಬು, ಎಲುಬು. ಅಣ್ಣ, ಇದು ಸಮೋಸ, ಇದು ಸಮೋಸ. ಇದು ಮೋಸ ಆಯ್ತಾ? ಇದು ಮೋಸ ಆಯ್ತು. ಅದಾಗಲಿಕ್ಕಿಲ್ಲ, ನಾನು ಪಾಲು ಮಾಡ್ತೀನಿ. ಅದೇ ಹೇಗೆ? ಇದು ಸೊಂಟದಿಂದ ಮೇಲೆ ನನಗೆ, ಸೊಂಟದಿಂದ ಕೆಳಗೆ ಎಲ್ಲ ನಿನಗೆ. ಏನು? ಸೊಂಟದಿಂದ ಕೆಳಗೆ ಎಂತದುಂಟ? ಎರಡೆರಡು ಇಷ್ಟು ಎಂತದು? ದಪ್ಪದ ಕಾಲುಗಳುಂಟು. ಅದಾಗ್ಲಿಕ್ಕಿಲ್ಲ. ಒಂದು ಕೆಲಸ ಮಾಡುವ, ಒಂದು ಕಾಲು ನಿನಗೆ, ಒಂದು ಕೈ ನಿನಗೆ, ಒಂದು ಕಾಲು ನನಗೆ, ಒಂದು ಕೈ ನನಗೆ, ಎರಡು ಹಿಡಿದು ಆ ಕಡೆ ಈ ಕಡೆ ಎಷ್ಟು ಸಿಕ್ಕಿತು ಅಷ್ಟು ನಮಗೆ. ನಮಗೆ ಆದ್ರೆ ತಿನ್ನುವ. ಈಗ ಬೇಡ, ಅದು ನೀರಲ್ಲಿ ಬಿದ್ದಿದೆ. ಹೌದು. ಇನ್ನು ಸ್ವಲ್ಪ ನೀರು ಕುಡಿಲಿ, ಅಲ್ಲಿಗೆ ಸ್ವಲ್ಪ ದಪ್ಪಾಗಿದೆ, ಆಮೇಲೆ ತಿನ್ಲಿಕ್ಕೆ ಒಳ್ಳೇದಾಗ್ತದೆ. ಧನುಜರಲ್ಲಿ ಜಯ ಸೇರದಿರುತ್ತಿರೆ ನಳಿನ ಲಾಭವು ಸ್ಮರಿಸೆ ಭಕ್ತಿಯೋಳ್ ಆದಿಮಾಯೆಯನು ಮನದೊಳರಿತನು ಅಸಲಳ ಹಲಲಗೊಳಿಸುವೆ ಕಪಟದೊಳಗೆ ಉದೆನುತ ಧನುಜರನು ಪೊಗಳುತ್ತಲೇ ಸೆಳಸಿ ಪಂಚಸಹಸ್ರ ಕಾಲದಿ 5000 ವರ್ಷಗಳ ಕಾಲ ಹೋರಾಟವನ್ನು ಮಾಡಿದರೆ ಕಡಲಲ್ಲಿ ಜಯವನ್ನು ಹೊಂದುವಲ್ಲಿ ಅಸಫಲನಾದಿ. ಬಲದಿಂದ ಗೆಲ್ಲುವುದಕ್ಕಾಗುವುದಿಲ್ಲ ಎನ್ನುವಾಗಲೇ ಅಮ್ಮನಿಗೆ ಶರಣಾದರೆ ಬುದ್ಧಿಯ ಬಲದಿಂದ ಗೆಲ್ಲು ಅನ್ನುವಂತ ಸೂಚನೆ. ಕಪಟಿಗರನ್ನು ಕಪಟದಿಂದ ಕೊಲ್ಲಬೇಕು. ಹೌದು ಅಂತಾದ್ರೆ ನನ್ನ ಶೈಲಿ ಸ್ವಲ್ಪ ಬದಲಿಸಬೇಕು. ಆಹಾರ ಅನ್ವೇಷಣೆಗೆ ಬರಲಿ. ಮೆಚ್ಚಿದೆ ನಿಮ್ಮ ಪುರುಷಗೆ ಏನಿದು ಗೊತ್ತುಂಟು ಅಂತ ಹೇಳುವುದಾ? ಏನು ಅರ್ಥವೇ ಆಗಲಿಲ್ಲ ನಮಗೆ. ಎತ್ತದ್ದು ಯಾವಾಗ? ಈಗ ಅವ ಯಾಕೆ ಹೀಗೆ ಮಾತಾಡುದು ಗೊತ್ತುಂಟ? ನಾನು ಒಂದು ಬೀಚಿದವನ ಮಂಡೆಗೆ ಬಿದ್ದಿದೆ, ಮಂಡೆಗೆ ಬೆಟ್ಟಾಗಿ. ಹೌದೌದು, ಆದ್ರಿಂದಲ್ಲ ಹೀಗೆಲ್ಲ ಮಾತಾಡುದು. ಯಾಕೆ ಗೊತ್ತು? ಸುಲಭ ಅಂತ ಭಾವಿಸಿದೆ, ಕಷ್ಟ ಅಂತ ಗೊತ್ತಾದ ಆಮೇಲೆ. ಹೌದಾ? ಯಾವುದಕ್ಕಾಗಿ ನಾನು ಹೊಗಳಿದ್ದು? ಮೆಚ್ಚಿದನು ನಿಮ್ಮ ಪೌರುಷಕ್ಕೆ. ಗಂಡು ಮಕ್ಕಳು ನಿಮ್ಮ ಹೆಚ್ಚಿನ ತೋಳ, ಹೆಚ್ಚಿನ ತೋಳ ಸಾಹಸ, ಅಚ್ಚಳಿಯದ ಬಟರು. ಓಹೋ, ನೀವು ಯುದ್ಧದಲ್ಲೆಲ್ಲ ಸಾಯ್ಲಿಕ್ಕಿಲ್ಲ. ಅಂದ್ರೆ
ಯೋಚನೆ ಬೇರೆ ಉಂಟಾ ಹೇಳಿ? ಅಲ್ಲಲ್ಲ, ಅಚ್ಚಳಿಯದ ಬಟರಹುದು ಸಂಗರದು. ಆದ್ದರಿಂದಲೇ ಮನ ಮೆಚ್ಚಿದೆ. ಓಹೋ, ಸಾಹಸಾಧಿಕ್ಯರಾದಂತಹ ನಿಮ್ಮ ಕುರಿತಾಗಿ ಮನ ಮೆಚ್ಚಿ ನಾನು ಸುಮ್ಮನಿರುವುದಿಲ್ಲ. ಮತ್ತೆ ಯಾರು ನನ್ನ ಮೆಚ್ಚುಗೆ ಒಳಗಾದರೂ ಅವರಿಗೇನಾದರೂ ಕೊಡುವುದು ಅಭ್ಯಾಸ. ಅಣ್ಣ ನಿನಗೇನು ಬೇಕು? ತಮ್ಮ ನಿನಗೇನು ಬೇಕು? ಅಣ್ಣ ನೀನು ಹೊಡಿತೀಯ, ನಾನು ಹೊಡಿಬೇಕಾ? ಇವನಿಗೆ ಹೊಡೆಯದ ಕೈ ಯಾಕೆ? ಯಾಕೆ ನೀರಲ್ಲಿ ಬಿದ್ದು ಹೊರಳಾಡ್ತಾ ಇದ್ದಿ. ಬೇಡಿ ಎಂತ ಬೇಡಿದು? ಸುಮ್ಮನೆ ಉದ್ದ ಮಾತಾಡಿ, ಬೇಕಾದ್ದು ಬೇಡಿ ಕೊಡ್ತೆ. ಏಯ್, ಬಿದ್ದದ್ದು ಯಾರು? ನೀನ ನಾವು? ನಾನು ಗೆದ್ದವರು ಸೋತವರಿಗೆ ಕೊಡು, ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಇಲ್ಲ. ಹಾಗಿಲ್ಲಲ್ವ? ಮತ್ತೆ ನೋಡಿದು ಈಗ ಅದೆಂತದ್ದು? ಕೈ ನೋಡಿದು. ಇದು ನೋಡಿ, ಎಂತ ಕೈ? ಕೊಟ್ಟ ಕೈ ಎಲ್ಲ. ಅಣ್ಣ ಕೊಡುವ ಕೈ. ಈ ಹಿಂದೆ ಕೊಟ್ಟ ಕೈ, ಮುಂದೆಯೂ ಕೊಡುವ ಕೈ. ಹೌದು. ಈಗ ಏನ್ ಮಾಡ್ತೀರಿ? ಏನು ಬೇಕು ಕೇಳು. ನಾನು ಸೋತಂತ ನೀನು, ಗೆದ್ದವರಾದಂತ ನಮ್ಮಲ್ಲಿ, ಬಲಿಷ್ಠರಾದ ನಮ್ಮಲ್ಲಿ ಏನಾದ್ರೂ ಕೇಳು, ಕೊಡ್ತೇನೆ. ಈ ಮಾತೇ ಬೇಕು ನನಗೆ. ಕೊಡ್ತೀರಲ್ಲ? ಸಂಶಯ ಬೇಡ. ಆದ್ರೆ ಯಾಕೋ ನನಗೆ ನಂಬಿಕೆ ಬರುವುದಿಲ್ಲ. ನಿನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ. ಇಲ್ಲವೇ ಇಲ್ಲ, ನನಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ. ಮತ್ತೆ ನಿಮ್ಮ ಮೇಲೆ ಹೇಗೆ? ಆದ್ರಿಂದ ಆಡಿದ್ದು ಕೇಳಿದ ಮೇಲೆ ಅದು ಆಗುವುದಿಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಮೊದಲಾಗಿ ನೀನು ಕೇಳಿದ್ದನ್ನು ನಾವು ಕೊಡ್ತೇವೆ ಎನ್ನುವ ಹಾಗೆ ನೀವು ಕರ ತಟ್ಟಿದ್ರೆ ಇದು ಸುಲಭ ಉಂಟು. ಅಷ್ಟೇ ಅಷ್ಟೇ. ನೀನು ಹೇಳಿದ್ದನ್ನು ಇದನ್ನು ನಾವಿಬ್ಬರು ಕೊಡ್ತೇವೆ. ಕೊಡ್ತೇವೆ. ಕೇಳು ಕೇಳು ಕೇಳು. ನಿನ್ನ ಎಡಗೈ ಬಲಗೈ ಕೊಡುವುದ? ಮತ್ತೆ ಕೊಡುವುದು ನನಗೆ, ಪಡೆಯುವವನನ್ನು ಕೊಡುವವರು ನಂಬಿಕೆ ನನಗೆ ಬೇಕಾದ್ದು. ನನ್ನ ಕೈ ತಟ್ಟಿಯ ಅಮ್ಮ ಪಾಪ ಹೇಳು, ಒಂದು ಹೇಳು. ನೀನು ಕೇಳಿದ್ದನ್ನು ನಾವಿಬ್ಬರು ಕೊಡ್ತೇವೆ. ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ ತಕ್ಕುದಾದ ಮತ್ತಿಕ್ಕುವೆನರು ತಕ್ಕದು ನಿಮ್ಮ ಪರಾಕ್ರಮ ಮೂದಗೆ ಸಿಕ್ಕಿದಿರಿ. ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ ಸುಲಭವಾಗಿ ನನ್ನ ಕೈಯೊಳಗೆ ಸಿಕ್ಕಿ ಬಿದ್ದಿರಿ ನೀವು. ಹೇಗೆ? ಕೇಳಿದಾಕ್ಷಣ ಕೊಡ್ತೇವೆ ಎನ್ನುವ ಹಾಗೆ ಹೇಳುವಲ್ಲಿ ಬುದ್ಧಿವಂತರಾಗಲಿಲ್ಲ. ಸೊಕ್ಕಿದ ಮೂರ್ಖರು. ಸೊಕ್ಕ ಹೆಚ್ಚಾಗಿದೆ. ಮೂರ್ಖ ಎಂತದದು? ಹೌದಾ? ಅಣ್ಣ ನಾನು ಮೂರ್ಖ. ನಾನು ಈ ಶತಮೂರ್ಖ ಅಂದ್ರೆ ಅವನಿಂದ 100 ಪಟ್ಟು ಒಳ್ಳೆಯ. ನೀನು ನಾನು ಹೇಳು ಹೇಳುವ ಹೇಳು. ಕೊಡ್ತೀರಾ? ಕೊಡ್ತೇವೆ. ಕೊಡ್ತೀರಿ. ಏನಿದೆ ಕೊಡುವುದಕ್ಕೆ? ಒಂದು ತಲೆ ಬೇಕೇನು? ಯೋಚನೆ ಬೇಕು ಅಂತ. ತಲೆ ಬೇಕು. ಬರೀ ತಲೆ ಇದ್ರೆ ಸಾಲು, ತಲೆಯೊಳಗೂ ಬೇಕಾಗ್ತದೆ. ಏನು? ಏನನ್ನು ಕೊಡಬೇಕು, ಏನನ್ನು ಬಿಡಬೇಕು, ಕೊಡುವುದಕ್ಕೆ ನಮ್ಮಲ್ಲಿ ಉಂಟೋ ಇಲ್ವೋ ಎನ್ನುವುದರ ಕುರಿತಾಗಿ ಯೋಚಿಸದೆ ಕೊಡ್ತೇವೆ ಅಂದಿರಲ್ಲ. ಹೌದು. ಕೊಡುವುದೇ ಹೌದಾಗಿದ್ದರೆ ಕೊಡಲೇಬೇಕು. ನೀವು ಭಾಷೆಗೆ ಬದ್ಧರಾಗಿ ನಿಮ್ಮಿಬ್ಬರ ಪ್ರಾಣವನ್ನು ಪ್ರಾಣವ ಕೇಳಿದ ಜಾಳತಲದಲ್ಲಿ ವಾಚಿಸುತ್ತ ಸಾಲು ರಾಗದಲ್ಲಿ ಬಲದಿರವೆನುತ್ತಲೇ ತಾನೆಂಬೊಳೆಯುವುದಾತ ಮಾತ ಕೇಳ ಮಾಡುವುದು. ಏನಾಗಿ ಹೋಯಿತಣ್ಣ? ಏನ್ ಮಾಡುದಮ್ಮ? ಪ್ರಾಣವನ್ನು ಕೇಳಿದ್ದಾನಲ್ವಾ? ನಗುನಗುತ್ತ ಮಾತಾಡಿ ನಮ್ಮ ಪ್ರಾಣವನ್ನೇ ಕೇಳಿದಲಿಲ್ಲ. ಅಣ್ಣ ಏನು ಮಾಡೋಣ ಅಂತ ದಾರಿಯನ್ನು ನೀನೇ ಹೇಳು ನೋಡುವ. ನಮ್ಮದಿದೆ ಅಂತ ಅವನದು ಇಷ್ಟು ಚಿಕ್ಕದ್ರಲ್ಲಿ ಅಷ್ಟಾಗ್ತದೆ, ನಮ್ಮ ಇಷ್ಟು ದೊಡ್ಡದ್ರಲ್ಲಿ ಎಷ್ಟು ಆಲೋಚನೆ. ಈ ತಲೆಯಲ್ಲಿ ಉಂಟು. ಕೇಳು ಕೇಳು ಕೇಳು. ಎಲ್ಲವೋ ನನ್ನ ಪ್ರಾಣ ಬೇಕು. ನಮ್ಮ ನಿಮ್ಮಿಬ್ಬರ ಪ್ರಾಣ ಬೇಕು. ಪ್ರಾಣ ಬೇಕಾ? ಕೊಡುತ್ತೇವೆ. ಅದಕ್ಕಿಂತ ಮೊದಲಾಗಿ ನೀನೊಂದು ಮಾತು ಕೊಡಬೇಕು. ಕೊಡೋಣ. ಕೊಡ್ತೀಯಾ? ಓಹೋ. ಅದೇ ಹೌದು ಅಂತಾದರೆ ಒಂದು ಬಿಂದು ನೀರು ಸೋಕದ ರೀತಿಯಲ್ಲಿ ನಮ್ಮ ಇವರ ಪ್ರಾಣವನ್ನು ಪಡೆಯಬೇಕು. ನೀರಿಲ್ಲದಲ್ಲೇ ನಿಮ್ಮ ತಲೆ ಕಡಿಬೇಕು ಮತ್ತು ಬದುಕುವಂತ ಆಸೆ ನಿಮಗೆ. ಅದಕ್ಕಾಗಿ ನೀರಿಲ್ಲದಲ್ಲಿ ಹೇಗೆ ಕಡಿಯಬಲ್ಲ ಎನ್ನುವ ಯೋಚನೆಯನ್ನು ಮಾಡಿದ್ದೀರಿ. ಮರುಳರಂತೆ ನನ್ನ ನೆಲೆಯನ್ನು ಅರ್ಥ
ಅರ್ಥ ಮಾಡಿಕೊಳ್ಳದೆ ಮಾತನಾಡಿದವರು ನೀವು. ಕಿರಿದುಗಾತನಾದಂತ ನಾನು ಎಷ್ಟು ಎತ್ತರಕ್ಕೆ ಬೆಳೆಯಬಲ್ಲೆ ಎನ್ನುವುದು ನೀವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕಾಗಿಯೇ ನಾನು ಬೆಳವಣಿಗೆಯಾಗುವುದನ್ನು ನೀವು ಕಾಣುವುದಕ್ಕಾಗಿ ನಿಮಗೆ ಸುಜ್ಞಾನವನ್ನು ಕ್ಷೀರಾರ್ಣವಶಯನ ನಾರಾಯಣ ನೀರಜದಳ ನಯನ ಸಂಹಾರಣ ವಿನೋದಾರಿ ರಮಣ ನಾರಾಯಣ ಕ್ಷೀರಾರ್ಣವಶಯನ ನೀರಿಗೆ ಮತ್ತೊಂದು ಹೆಸರು ನಾರ ಎನ್ನುವ ಹಾಗೆ ನಾರದಲ್ಲಿ ಆಯನ ಮಾಡಿದ ಕಾರಣ ನೀನು ನಾರಾಯಣ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಪ್ರಭು, ನಮ್ಮ ಸರ್ವ ಅಪರಾಧವಾಯಿತು, ನಮ್ಮನ್ನು ರಕ್ಷಿಸು, ಉದ್ಧರಿಸಬೇಕು. ಜಯ 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 ಜಯ. ನಿಮ್ಮ ಶರಣಾಗತಿಗೆ ನಾನು ಮೆಚ್ಚಿದ್ದೇನೆ. ನಿಮ್ಮಿಚ್ಛೆ ಏನು ಕೇಳಿಕೊಳ್ಳಿ. ದೇವ, ಮುಂದಾಸೆಯನ್ನು ವ್ಯಕ್ತಪಡಿಸಿದ್ದೇವೆ. ಹಾಗೆಂದು ನಾವಿರುವರು ಹುಟ್ಟಿಕೊಂಡಿದ್ದೇವೆ. ಮುಂದಕ್ಕೆ ಏನು, ಯಾರು ಹುಟ್ಟಿಕೊಂಡಿದ್ದಾರೆ ಯಾರು ಸತ್ತರು ಎನ್ನುವಂತ ವಿಚಾರವೇ ತಿಳಿಯದೇ ಹೋಗುತ್ತದೆ ಲೋಕಕ್ಕೆ. ಹಾಗಾಗಕೂಡದು. ಶಾಶ್ವತವಾಗಿ ನಿನ್ನ ಒಂದಿಗೆ ನಮ್ಮ ಹೆಸರೆನ್ನುವುದು ಉಳಿಯಬೇಕು. ಅದಕ್ಕೆ ಕರುಣಿಸು ದೇವ, ಅನುಗ್ರಹಿಸು ನಮ್ಮನ್ನು. ಕರುಣಿಸೋಣ. ಕರುಣಿಸುವುದರ ಭಯವನು ಕರುಣಿಸುವುದರ ಭಯವನು ಜಂಘೆಯೊಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇದತ್ತನ ಜಲದಿಯಲ್ಲಿ ಸೇರಿಸುತ್ತ ಗದೆಯ ಸೃಜಿಸುತ್ತ ಮೇದಿರಿ ಎನ್ನುತ್ತಿರಿಸಿ ಪೆಸರಲು ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುವುದರ ಭಯವನು ನಿಮ್ಮಲ್ಲಿ ತುಂಬಿರುವಂತಹ ಜ್ಞಾನವನ್ನು ಕಳೆಯುವುದಕ್ಕಾಗಿ ಸುಜ್ಞಾನ ರೀತಿಯನ್ನು ಬೆಳಗಿಸಿದ ಕ್ಷಣದಲ್ಲಿ ಸಂಪೂರ್ಣವಾಗಿ ಶರಣಾಗತರಾದವರು ನೀವು. ನನ್ನ ಕರ್ಣ ಕಿಲ್ಪಿಸಿಂದ ನಿಮ್ಮ ಜನ್ಮವಾಯಿತು ಎನ್ನುವುದನ್ನು ಅರ್ಥ ಮಾಡಿಕೊಂಡು ಪಿತೃಸ್ಥಾನವನ್ನೇ ಗಾತಿಸುವುದಕ್ಕೆ ಹೊರಟಿದ್ದೇವೆ ಎನ್ನುವಂತಹ ಪಶ್ಚಾತ್ತಾಪ ಭಾವದಿಂದ ವೃತ್ತರಾಗುವ ಮೂಲಕವಾಗಿ ಶರಣಾಗತರಾಗುವ ಮಾತ್ರವಲ್ಲದೆ ಪ್ರಾಣಾರ್ಪಣೆಗೆ ಸಿದ್ಧರಾದವರು ನೀವು. ಸನಾತನರಾಗಬೇಕು, ಸನಾಮರಾಗಬೇಕು, ಸತ್ಕೀರ್ತಿವಂತರಾಗಬೇಕು. ನಿಮ್ಮ ಅಪೇಕ್ಷೆಯನ್ನು ಮನ್ನಿಸುವಲ್ಲಿ ಕರುಣಾರ್ಣವರಾಗಿ ಮದೆಯ ಕಾಂತಿಯಿಂದ ಒಪ್ಪುವನಿಗೆ ಮಧುವೆಂದು ಕಠಿಣ ಕಾಯದವನಿಗೆ ಕೈಟಭ ಎನ್ನುವ ಹೆಸರನ್ನಿರಿಸಿದ್ದೇನೆ. ನನ್ನ ಜಂಘೆಯನ್ನೇ ವಿಸ್ತರಿಸುವ ಮೂಲಕವಾಗಿ ಅಲ್ಲಿ ನಿಮ್ಮನ್ನಿರಿ ಸಂಹರಿಸಿ ನಾನು ಮಧುಸೂದನಾಗ್ತೇನೆ, ಕೈಟಭಾಂತಕನಾಗ್ತೇನೆ. ನಿಮ್ಮ ಹೆಸರು ನನ್ನ ಹೆಸರಿನೊಂದಿಗೆ ಸೇರ್ಪಡೆಗೊಂಡು ಚಿರಸ್ಥಾಯಿಯಾಗಿ ಉಳಿಯುತ್ತದೆ. ನಿಮ್ಮ ದೇಹಸ್ಥವಾಗಿರುವಂತಹ ಮೇಧಸ್ಸನ್ನು ತೆಗೆದು ಜಲಧಿಯಲ್ಲಿ ತುಂಬುವ ಮೂಲಕವಾಗಿಯೇ ಅದು ಧರೆಯನ್ನು ಸೃಜಿಸಿ ಅದಕ್ಕೆ ಮೇದಿನಿ ಎನ್ನುವಂತೆ ಶುಭ ನಾಮದೇವನ್ನಿರಿಸುವನು. ನಿಮ್ಮ ಭಯಕ್ಕೊಳಗಾಗಿ ನನ್ನ ನಾಭೀಕಮಲ ನಾಳ ದಾಳವನ್ನು ಸೇರಿಕೊಂಡು 5,000 ವರ್ಷಕ್ಕಿಂತ ಸತತ ಸಾಧಕರಾಗಿ ಮೆರೆವ ಕಮಲ ಜನನ್ನು ಹೊರಬರಿಸಿ ಸೃಷ್ಟಿಗೆ ಪ್ರೇರೇಪಣೆಯನ್ನು ಮಾಡಿ ಕಳುಹಿಸುವ ಅವನಿಂದಲಾಗಿರುವಂತಹ ಸೃಷ್ಟಿಯುಗೆ ಮೂಲಾಧಾರರು ನೀವು ಎನ್ನುವುದರಿಂದ ನಿಮಗೆ ಹೆಚ್ಚಿನ ಕೀರ್ತಿ ಸಂಪ್ರಾಪ್ತವಾಗ್ತದೆ. ಬನ್ನಿ, ಜಂಘೆಯನ್ನು ಏರಿಕೊಳ್ಳಿ. ಅದೋ ನಿಮ್ಮ ಪ್ರಾಣಾಪಹಾರವನ್ನು ಜನನಿಯ ದೇವಿ ಮಾಲಿನಿಯು ವರತನುಜಾಪೇಕ್ಷೆಯಲಿ ಕಾಮಿನಿಯು ವರತನುಜಾಪೇಕ್ಷೆಯಲಿ ಕಾಮಿನಿಯು
ಜಪೇಕ್ಷೆಯಲ್ಲಿ ಕಾಮಿನಿಯು ವರತನು ಜಪೇಕ್ಷೆಯಲ್ಲಿ ಕಾಮಿನಿಯು ಕನಕ ಗರ್ಭನ ತಪವನು ಗೈವೇನೆನು ತಲೆ ಹೇಗೆ ಕನಕ ಗರ್ಭನ ತಪವನು ಗೈವೇನೆನು ತಲೆ ನಿಜ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಹೌದಲ್ಲವೇ ಕನಕ ಗರ್ಭನ ತಪವನು ಗೈವೆಯನು ತಲೆ ವನಕ್ಕಾಗಿ ನಡೆ ತಂದು ಮನದಿ ಯೋಚಿಸಿದಳು ಜನನಿಯ ತೀರಿ ಮಾಲಿನಿಯು ವರತನು ಜಪೇಕ್ಷೆಯಲ್ಲಿ ಕಾಮಿನಿಯು ಆ ಜಯನಮೋ ಸರ್ವೇಶ್ವರಿ, ನೀವೇ ರಕ್ಷಣೆ ಮಾಡಬೇಕು. ಜೀವನ ಎನ್ನುವಂಥ ಅಕ್ಷರದ 3 ಪದ. ಯಾಕೆ ಎಲ್ಲರಿಗೂ ಕೂಡ ಜೀವನದಲ್ಲಿ ಅದೆಷ್ಟು ಸಾಧನೆಯನ್ನು ಮಾಡಬೇಕೆಂಬ ಆಸೆ ಇರುವುದು ಸಹಜ. ಈ ರೀತಿ ಮಾತನಾಡಬೇಕಾದ್ರೆ ಬಲವಾದಂತಹ ಕಾರಣ ಉಂಟು. ನನ್ನಂತಹ ಜೀವನದಲ್ಲಿ ಕೂಡ ಈ ಕ್ಷಣದಲ್ಲಿ ಬಲವಂತ ಕಾರ್ಯವಾಗಬೇಕು. ಯಾಕೆ ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಅಗ್ರಜರನ್ನು ಕಳಿಸಿಕೊಟ್ಟರು ನನ್ನ ತಾಯಿ. ದೇವತೆಗಳ ಮೋಸದಿಂದಾಗಿ ಇಂದಿನ ದಿವಸ ನನ್ನ ಅಗ್ರಜರನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ಅದರ ಬಗ್ಗೆ ಕಣ್ಣೀರನ್ನೇ ಸುರಿಸುತ್ತಿರುವಂತಹ ಸಂದರ್ಭದಲ್ಲಿ ಅಮ್ಮನಿಗೆ ಧೈರ್ಯದ ಮಾತನ್ನಾಡಿದ್ದೇನೆ. ಗಂಡು ಮಕ್ಕಳಿಂದ ಆಗದ ಸಾಧನೆಯನ್ನು ಹೆಣ್ಣಂತಹ ನಾನು ಮಾಡಿ ತೋರಿಸಿಕೊಡುತ್ತೇನೆ. ಏನಾಗಬೇಕೆಂಬ ಮಾತನ್ನು ಕೇಳಿದಾಗ ಅಮ್ಮ ಆದಂತಹ ಮಾತು, ಮಗಳೇ ಮಾಲಿನಿ, ದಟ್ಟವಂತಹ ಕಾನೂನನ್ನು ಸೇರಿಕೊಳ್ಳಬೇಕು, ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು. ಒಲಿದಂತಹ ವಿಧಾತಿನಲ್ಲಿ ದುರಧೀರನಂತಹ ಮಗನನ್ನು ಪಡೆಯುವುದಕ್ಕೆ ವರವನ್ನು ಪಡೆದುಕೊಂಡು ಬಾಕಂದ ಎನ್ನುವ ಹಾಗೆ ಅಮ್ಮನಿಂದ ಆಶೀರ್ವಾದವನ್ನು ಪಡೆದು ಬಂದು ಸೇರಿದ್ದಾದರೂ ಇಲ್ಲಿಗೆ ದಟ್ಟುವಂತಹ ಕಾನೂನು ತಾನೆ. ಕಾಣುತ್ತಿರುವಂತಹ ತಿಳಿ ನೀರಿನಲ್ಲಿ ಮಿಂದು ಸುತ್ತಿರುಬತ್ತಲಾಗಿದ್ದೇನೆ. ಹೊತ್ತು ಕಳೆಯುವುದಲ್ಲ, ತಪಸ್ಸೆಯನ್ನು ನೀನು ಆಚರಿಸಬಹುದು, ಆದರೆ ಕಷ್ಟ. ತಪಸ್ಸನ್ನು ಆಚರಿಸುವ ಮುನ್ನ ನನ್ನ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡುವುದು ಬೇಡವೇ? ಚೆಲುವಿಗೆ ಯೌವನದಿಂದ ಕೂಡಿದವಳು ನಾನು. ಇಲ್ಲಿಗೆ ಬರುವಂತಹ ಸಂದರ್ಭದಲ್ಲಿ ಅತ್ತ ಕಡೆ ನೋಡಿದಂತಾದರೆ ಇಳಿಲಿರುವಂತಹ ಯಥೇಚ್ಛಂತಹ ಕಾಮಕರು ಬಿಟ್ಟ ಕಣ್ಣು ಮುಚ್ಚಿದ ರೀತಿಯಲ್ಲಿ ನನ್ನನ್ನೇ ನೋಡುತ್ತಿದ್ದಾರೆ. ಅತ್ತ ಕಡೆ ನೋಡುವುದು ಬಿಡಿಸಿ. ಓಹೋ, ಇತ್ತ ಕಡೆ ಏನಪ್ಪ, ಎಲ್ಲಾ ಹೆಂಗಸರು ಮಾಡುವುದಾದ್ರು ಏನು, ಅವರವರ ಮುಖವನ್ನು ತಿರುಗಿಸುತ್ತಿದ್ದಾರೆ. ಯಾಕೆ? ಅಲ್ಲಿ ಇಲ್ಲದ ಸೌಂದರ್ಯವನ್ನು ಇಲ್ಲಿ ಕಾಣುತ್ತಾ ಇದ್ದಾರೆ ಎಂಬುದಾಗಿ. ಹಾಗಾಗಿ ಇವರಿಬ್ಬರ ಆಲೋಚನೆ ಅಲ್ಲ ಸ್ವಾಮಿ. ಮೇಲೆ ನೋಡಿ, ದೇವತೆಗಳು ಹೇಳುವುದಕ್ಕೆ ಸುಮನಸ್ಸರೆಂಬುದಕ್ಕೆ ಮಾತನಾಡುತ್ತಾರೆ, ಆದರೆ ಮಾಡುವುದೆಲ್ಲ ಅನ್ಯಾಯವನ್ನೇ. ಆದರೆ ಕೂಡ ಮಾಲಿನಂತಹ ನಾನು ಈ ಕ್ಷಣದಲ್ಲಿ ಇವರಿಬ್ಬರ ಕಣ್ಣನ್ನು ತಪ್ಪಿಸಿ ತಪಸ್ಸನ್ನು ಆಚರಿಸಬೇಕು. ಹೇಗೆ ಸಾಧ್ಯವೇ? ಸಾಧ್ಯ. ಯಾಕೆ? ಅನಿವಾರ್ಯ ಅಷ್ಟಸ್ಥಿತಿಗಳನ್ನು ಬಲ್ಲವರು ನಾವು. ಯಾವ ಹೊತ್ತಿಗೆ ಯಾವ ವೇಷ ಮಾಡೋಕ್ಕೆ ನಾವು ಸಿದ್ಧರಾಗಿದ್ದೇವೆ ತಾನೆ. ಆ ಕಾರಣಕ್ಕಾಗಿ ಈ ಕ್ಷಣದಲ್ಲಿ ನನ್ನಂತಹ ನಿಜ ರೂಪವನ್ನು ಮರೆಸಿ ಮತ್ತೊಂದು ರೂಪವಾಗಬೇಕು. ಯಾವುದು? ಯಾವುದು? ಓ ದೇವ್ರೇ, ಸ್ವಾಮಿ, ದೂರದಲ್ಲಿ ಕಾಣುತ್ತಿರುವುದಾದ್ರೂ ಏನು? ಮಹೇಶಗಳೇ ಹಿಂಡಲ್ಲವೇ? ಇತ್ತ ಕಡೆಗೆ ಸಾಲು ಸಾಲಾಗಿ ಬರುತ್ತಾ ಉಂಟು. ಯಾವುದೇ ಹೆದರಿಕೆ ಕೂಡ ಅವುಗಳಿಗೆ ಇಲ್ಲ. ಹಾಗಾಗಿ ಮಾಲಿಂತ ನಾನು ಹೊತ್ತು ಕಳೆಯುವುದು ಸರಿಯಿಲ್ಲ. ನನ್ನ ನಿಜ ರೂಪವನ್ನು ಮರೆಸಿ ಕಾಣುತ್ತಿರುವಂತಹ ಮಹೇಶ ರೂಪವನ್ನು ಅಂತೂ ತಪಸ್ಸನ್ನು ಆಚರಿಸುತ್ತೇನೆ.
ನನ್ನದಾದಂತಹ ತಪೋಶಕ್ತಿಯಿಂದ ತಪಸ್ಸಿನಲ್ಲಿ ಕುರಿತಿದ್ದೆ. ಆ ವೇಳೆಗೆ ನನ್ನ ತಪೋಶಕ್ತಿಯ ಭಂಗಗೊಂಡಿತು. ಏನು ಎಂಬುದಾಗಿ ದಿವ್ಯ ಶಕ್ತಿಯಿಂದ ನಾನು ನೋಡಿದಾಗ ದಿತಿಪುತ್ರಿಯಾದ ಮಾಲಿನಿಯು ತಪಸ್ಸನ್ನು ಆಚರಿಸುತ್ತಿದ್ದಾಳೆ. ಯಾವುದಕ್ಕೆ? ಯೋಗ್ಯವಾದ ಮಗನನ್ನು ಪಡೆಯಬೇಕೆಂಬುದಾಗಿ. ಇವಳ ಈ ಹೀನಕೃತ್ಯ ಉಂಟು ಮಾಡಿದೆ. ಅದಕ್ಕಾಗಿ ಇವಳಿಗೆ ಶಾಪವನ್ನಿರುತ್ತೇನೆ. ಅವಳ ಉದರದಲ್ಲಿ ಜನಿಸುವಂತಹ ಮಗು ಕೋಣನೇ ಹುಟ್ಟಲಿ. ಈ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಜನೆ ಸಿಗದೆ ಹೋಗಲಿ. ಇನ್ನು ನನಗೆ ಈ ಸ್ಥಳ ಯೋಗ್ಯವಾದದ್ದಲ್ಲ. ನನ್ನದಾದಂತಹ ಯೋಗ್ಯ ಸ್ಥಳವನ್ನು ಹುಡುಕುತ್ತಾ ಮುಂದೆ ನಿಷ್ಕಲ್ಮಶಳಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ನನ್ನ ತಪಸ್ಸನ್ನು ಮಾಡ್ತಾ ಇದೀಯಾ. ಇಕೋ ನಿನ್ನ ಭಕ್ತಿಗೆ ಮೆಚ್ಚಿ ಒಲಿದು ಬಂದಿದ್ದೇನೆ. ಏನು ಬೇಕು ಬರಬೇಕು ಮಗಳೇ. ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಹರುಷದಿಂದಲೇ ಮನದಿರವಾ ದುರದೀರನಾಗಿರ ತರಳನ ಬಯಸಿ ದುರದೀರನಾಗಿರ ತರಳನ ಬಯಸಿ ವಿರಚಿಸಿ ದಿನು ಘೋರ ತಪವ ಕರುಣ ಸಾಗರ ದೇವ ನನ್ನಂತಹ ಭಕ್ತಿ ಮೆಚ್ಚಿ ಸತ್ಯಲೋಕನ್ನು ಇಳಿದುಕೊಂಡು ಬಂದಿರ ತಂದೆ, ನಿಮ್ಮನ್ನು ಕಂಡಾಕ್ಷಣ ನನ್ನಂತಹ ಜೀವನ ಪಾವನವಾಗಿ ಹೋಯಿತು. ಆ ಕಾರಣಕ್ಕೆ ಕರುಣಾಸಾಗರ ದೇವ ಎಂಬುದಾಗಿ ಹಾಡಿಕೊಂಡಾಡಿದವಳು ನಾನು. ಈ ಕ್ಷಣದಲ್ಲಿ ಮಾಲಿನಂತಹ ನಾನು ಈ ರೀತಿಗೆ ತಪಸ್ಸನ್ನು ಆಚರಿಸಬೇಕಾದ್ರೆ ಬಲವಾದಂತಹ ಕಾರಣವನ್ನು ಏನು ಮಗಳೇ? ನನ್ನ ತಾಯಿಯಾಸೆಯನ್ನು ಈಡೇರಿಸಬೇಕೆಂಬ ಕಾರಣಕ್ಕಾಗಿ ದುರಧೀರನಂತಹ ಮಗನನ್ನು ಪಡೆಯಬೇಕು. 3 ಲೋಕದಲ್ಲಿ ವಿಭುವಾಗಿ ಮೆರೆಯಬೇಕು. ಹಾಗಾಗಿ ಅಂತಹ ಮಗನನ್ನು ಪಡೆಯುವ ಹಾಗೆ ವರವನ್ನು ಅನುಗ್ರಹಿಸಬೇಕು ತಂದೆ. ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ ಮಗೇ. ಈ ಕ್ಷಣದಲ್ಲಿಂತಹ ಮಾತನ್ನು ಕೇಳುತ್ತಿದ್ದೇನೆ ನಾನು. ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಮಾತ್ರ ಕೋಣನಾಗಿ ಬೆಳೆಯುತ್ತಾನೆ ತಂದೆ, ಕೋಣನಾಗಿ ಬೆಳೆಯುತ್ತಾನೆ. ಇಲ್ಲ, ಸಂತೋಷ ತಪಸ್ಸನ್ನು ಆಡಿದವಳು ನಾನು. ಈ ಕ್ಷಣ ಇಂತಹ ಮಾತನ್ನು ಕೇಳುತ್ತಿದ್ದೇನೆ. ಅಂತಹ ಮಗನನ್ನು ಎತ್ತಿ ಬೆಳೆಸುವುದಾದರೂ ಹೇಗೆ, ಎದೆ ಹಾಲು ಉಣಿಸುವುದಾದರೂ ಎಂತು, ಇಂತಹ ವಿಚಾರವನ್ನು ನನ್ನ ತಾಯಿ ಬಳಿ ಹೇಳುವ ಮುನ್ನ ಈ ಸ್ಥಳದಲ್ಲಿ ಈ ಮಾಲಿನಿಗೆ ಮೃತ್ಯುವನ್ನು ಒದಗಿಸಬೇಕು. ಮರುಗದಿರು ಮಾಲಿನಿಯೇ, ಮುನಿವರನೊರೆದ ವಚನವು ತಪ್ಪಲರಿಯದು. ಆ ಮುನಿವರರು ತರಳ ಮಹಿಷನು ಜನಿಸಿದರು ನಿನ್ನಯ ಉದರದಲ್ಲಿ ಮುಂದೆ ದುರಪರಾಕ್ರಮಿಯನಿಸಿ ತ್ರಿಜಗದಿ ಮೇರೆಯುವನು ಘನ
ಮಗನ ಕೀರ್ತಿಗಿಂತಲೇ ಮರೆಯ ಮಾತಲ್ಲ ಎಂದೆನ್ನುತ್ತ ಸಂತೈ ಮಾಲಿನಿಯ ಮರುಗದಿರು ಮಾಲಿನಿಯೇ ಕಂದ ಯಾಕೆ ನೋವಾಯಿತು, ಹೇಗಾಯಿತು ಎಂದು ತರ್ಕಿಸಿಕೊಂಡೆಯ? ನಿಜ, ನಿನ್ನಿಂದ ಸಾಧ್ಯವಿಲ್ಲ. ಯಾಕೆ ಈ ಕಾಲದಲ್ಲಿ ನೀನು ಮಹಿಷಿಯ ಕೃತಿಯನ್ನು ತಳೆದು ಈ ಕಾನನದಲ್ಲಿ ತಪಸ್ಸು ಮಾಡುತ್ತಾ ಇದ್ದೆ. ಹೌದೇ? ಅದನ್ನು ನೋಡಿದಂತಹ ಶುಪಾರ್ಶಕ ಮುನಿ ಅವನ ತಪಸ್ಸಿಗೆ ಭಂಗವಾಯಿತು. ಕುಪಿತನಾದ ಆತ ನಿನಗೆ ಶಾಪವನ್ನು ಕೊಟ್ಟಿದ್ದಾನೆ. ಹೌದೇ? ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲೆನ್ನು ಆಗಿ ಶಾಪವನ್ನು ಕೊಟ್ಟಿದ್ದಾನೆ. ದೇವ, ಶಾಪ ಕೊಟ್ಟದ್ದು ಮುನಿ, ಪ್ರತ್ಯಕ್ಷರಾದ ಬ್ರಹ್ಮದೇವರು. ತಮಗೆ ಇದರಿಂದ ಪರಿಮಾರ್ಜನೆ ದೊರಕಬೇಕಲ್ವೇ ತಂದೆ? ನನಗೆ ಖಂಡಿತವಾಗಿ ಪರಿಮಾರ್ಜನೆ ಸಿಗುತ್ತದೆ. ಹೇಗೆ? ಆದರೆ ಆ ಮುನಿ ಒಂದು ಮಾತನ್ನು ಹೇಳಿದ್ದಾನೆ. ಏನು? ತ್ರಿಮೂರ್ತಿಗಳಿಂದಲೂ ನಿನ್ನ ಪಾಲಿಗೆ ಸಾಧ್ಯವಿಲ್ಲ ಅಂತ. ಹೌದೇ? ಹಾಗಿರುವಾಗ ಹೇಗೆ ನಮ್ಮಿಂದ ಸಾಧ್ಯ ಉಂಟೆ ಹೇಳು? ಇಲ್ಲವೇ? ಈ ಕಾಲದಲ್ಲಿ ದುಃಖಿಸಬೇಡ, ಅವನ ಶಾಪವು ವರವಾಗುವ ಹಾಗೆ ಮಾಡ್ತೇನೆ. ಹೇಗೆ ಇದು? ನಿನ್ನ ಉದ್ದೇಶವೇನು? 3 ಲೋಕದಲ್ಲೂ ಘನತರವಾದಂತಹ ಕಾರ್ಯವನ್ನೆಸಗುವಂತಹ ಮಗ ಬೇಕು ಎನ್ನುವುದಲ್ಲ. ಸತ್ಯ ತಂದೆ. ಅಂತಹ ಸಾಮರ್ಥ್ಯ ಧುರಧೀರನಾಗಿ ಆತ ಮೆರೆಯುತ್ತಾನೆ. ಹಾಗಾಗಿ ಚಿಂತಿಸಬೇಡ. ನಿನ್ನ ಬಾಲಿಗೆ ಬಂದದ್ದು ಪಂಚಾಮೃತ ಅಂತ ತಿಳಿದುಕ. ನಿನಗೆ ಶುಭವಾಗಲಿ. ಈ ಕ್ಷಣದಲ್ಲಿಂತಹ ಮಾತನ್ನು ಕೇಳುತ್ತಿದ್ದೇನೆ. ನನ್ನ ಉದರದಲ್ಲಿ ಹುಟ್ಟಿಂತಹ ಮಗ ಕೋಣನಾದರೂ ಕೂಡ ಜಾಣನಾಗಿ ಮೆರೆಯುತ್ತಾನಂತೆ. ಈ ಸಂತೋಷದ ವಿಚಾರವನ್ನು ನನ್ನ ತಾಯಿ ಬಳಿ ತಿಳಿಸಬೇಕಾಗಿದೆ. ತೆರಳುತ್ತೇನೆ ಅತ್ತ ಕಡೆಗೆ. ಕನಕ ಗರ್ಭನ ನೇಮವನ್ನು ಕಂಡು ಮಾಲಿನಿ ಮನದಿಯ ವೃಕ್ಷವನ್ನು ತಾಳಿ ಕ್ಷಣದೊಳು ನಿಜ ರೂಪವನ್ನು ತಳೆಯುತ್ತಲೇ ಮನಗೈದಿ ಜನನಿಯಲಿ. ಕನಕ ಗರ್ಭನ ನೇಮವನ್ನು ಕಂಡು ಮಾಲಿನಿ ಕಶ್ಯಪ ಮುನೀಶನ ಪತ್ನಿಯಾಗಿ ಗದಿತಿಯು ತನ್ನಯ ಪುತ್ರರೆಲ್ಲರೂ ಸುರಕುರದಿ ಸಂಗರದಿ ಮಾಡಿದುದ ಹಸುರುಗಾದ ಸಾಮ್ರಾಜ್ಯಗಿದ್ದುಕೊಂಡು ಮಗಳಾದ ಮಾಲಿನಿಯು ತಪಸ್ಸನ್ನಾಚರಿಸಿ ಅರಮನೆಯನ್ನು ಸೇರಿದವಳಿದ್ದಾಳೆ. ವೀರನಾದ ಶೂರನಾದ ಗಂಡನ್ನು ಹುಡುಕಿ ಮಗಳಿಗೆ ಮದುವೆನ್ನೇನೋ ಮಾಡಿದ್ದೇನೆ. ಆದರೆ ನಾನು ಚಿಂತಿಸುವುದು ಅದನ್ನಲ್ಲ. ನನ್ನದಾದಂತಹ ಮನದಾಸೆ ಅಲ್ಲೇ ಉಳಿಯಿತಲ್ಲ. ಯಾರಿದ್ದಾರೆ ನನಗೆ?
ವಶಪಡಿಸಬೇಕೆನ್ನುವಂತಹ ಸಿದ್ಧಾಂತವನ್ನು ಇಟ್ಟುಕೊಂಡು ನಾನು ಜನ್ಮವಿದ್ದಂತಹ ಎಲ್ಲಾ ಮಕ್ಕಳನ್ನು ಕಳುಹಿಸಿಕೊಟ್ಟೆ. ಆದರೆ ಸ್ವರ್ಗವು ನಮ್ಮ ವಶವಾಗಲಿಲ್ಲ ಮಗನೇ. ಇನ್ನು ಮುಂದಕ್ಕೆ ಸ್ವರ್ಗವನ್ನು ಗೆಲ್ಲುವಂತಹ ವೀರರು ನಮ್ಮಲ್ಲಿ ಯಾರೂ ಇಲ್ಲನು ತಪ್ಪ. ದೇವತೆಗಳನ್ನು ಪಡಿ ಮಾಡಿದ್ದೇನೆ. ಸುರಪೀಠ ಬರಿದಾಗಿದೆ. ಸ್ವರ್ಗದ ಪೀಠವನ್ನು ನಾನು ಏರಿದ ಕ್ಷಣದಲ್ಲಿ ಎಲ್ಲಿಂದಲೋ ರೆಕ್ಕೆಯನ್ನು ಬಡಿಯುತ್ತಾ ಬಂದು ನನ್ನ ಕಪಾಳಕ್ಕೆ ಬಡಿದೆಯಲ್ಲ ಪಾಪಿ. ಯಾರು ನೀನು? ಯಾಕಾಗಿ ಕೃತ್ಯ? ನನಗೂ ನಿನಗಿರುವ ಹಾಗೆ ತಾನಾಗಿಯೇ ಮೆರೆದೆಯ ಮರಣ ಇಲ್ಲ ಎನ್ನುವಂತ ಅಹಂಕಾರದಿಂದ ನೇರವಾಗಿ ಸುರಲೋಕವನ್ನಡಲಿ. ಇಂದ್ರಾದಿ ಸುಮನ ಶರಣಲ್ಲ. ನೀನು ಮಾಡಿದ ತಪ್ಪನ್ನು ತಟ್ಟಿಗೆ ಹೇಳುವುದಕ್ಕೆ ಬೇಕಾಗಿ ಸುರರ ಮೊರೆಯನ್ನು ಆಲಿಸಿ ಬಂದವ ಯಕ್ಷರಾಜ.
ಇನ್ನು ತಡ ಮಾಡುವುದಲ್ಲ ಯಕ್ಷ ಭಾವದಲ್ಲಿ ಅಮ್ಮ ಯಾರು ನೀನು? ಕಪ್ಪಳಕ್ಕೆ ಬಾರಿಸ್ತೀಯನು ನಮ್ಮವರ ಯೋಗ್ಯತೆ ನಿನ್ನ ಹಣೆ ಬರೆಯಲು ಸರಿಯಾಗಿ ತಿಳಿದಿದ್ದೀಯ ಸರಿಯಾಗಿ ಹೇಳಿ ಯಾರಂತ ಏನದು ನಮ್ಮವರ ಜೊತೆ ಹೋದವ ನೀನು ಹೋದಂತಹ ವಿಚಾರ ಏನಾಗಿದೆ ಹೇಳುವೆಯಾ ಲಾಲಿಸಬೇಕು ತಾಯಿ ಭಿನ್ನಗಗಳ ಮಾಲಿನಿ ಗುಣಮಣಿ ಭಿನ್ನಗಗಳ ಮಾಲಿನಿ ಗುಣಮಣಿ ಅಮ್ಮ
ಬಂದಿದ್ದಾರೆ, ಏನಾಯ್ತು? ವಿಷಯ ತಿಳಿದಂತೆ ದೇವೇಂದ್ರ ಬಂದಮ್ಮ. ಹೌದಾ? ಒಬ್ಬನೇ ಅಲ್ಲ, ಮತ್ತೆ ಅವರ ಅನುನಾಯಿಗಳು ಇದ್ರು. ಯಾರೆಲ್ಲ ಬಂದಿದ್ದಾರೆ? ಅವರು ಅಗ್ನಿ, ವರಳೆ, ಕುಂಬಾರ ಎಲ್ಲರೂ ಇದ್ರು. ಅಗ್ನಿ, ವಾಯು, ವರುಣ, ಕುಬೇರ ಎಲ್ಲರೂ ಬಂದಿದ್ದಾರೆ. ಹರಾಗಾರಿ ಹೋರಾಟ ನಡೆಯಿತು. ಪರಿಣಾಮ ಏನಾಯ್ತು? ನಮ್ಮವರ ವ್ಯಕ್ತಿಗೆ ಅವರು ನಿಲ್ಲಿಕ್ಕೆ ಉಂಟಮ್ಮ. ಸೋತು ಹೋಗಿದ್ದಾರಾ? ಹೋದ್ರಮ್ಮ. ಸಂತೋಷವೇ ಆಯ್ತು. ಆ ಬಳಿಕ ರಾಯರು ತಡ ಮಾಡಲಿಲ್ಲ, ಸಿಂಹ ಬಿಟ್ಟೆಯನ್ನು ಏರಿದ್ರು. ಯಾವುದು? ಸಿಂಹ ಬಿಟ್ಟೆಯನ್ನು ಏರಿದ್ರಮ್ಮ. ಸಿಂಹ ವಿಷ್ಣುವನ್ನು ಏರಿಕೊಂಡು ನನ್ನವರು ಕುಳಿತಿದ್ದಾರೆ. ಆ ಹೊತ್ತಿಗೆ ನೀ ಜಯಘೋಷವನ್ನು ಹಾಡಿದ್ದೀಯಾ? ಹೌದಮ್ಮ. ಹೌದಾ? ಆವಾಗಲೇ ಆರಂಭಿಸಿಬಿಟ್ರು. ಏನದು? ಅಪ್ಸರಿಯರು, ಅಪ್ಸರಾಂಗನೆಯರು. ಯಾರೆಲ್ಲ ಬಂದಿದ್ದಾರೆ? ನಾಷ್ಟ ನೋಡ್ಬೇಕಿತ್ತಮ್ಮ. ಎಂತದು? ನಾಷ್ಟ ನೋಡ್ಬೇಕಿತ್ತು. ಆ ರೀತಿ ಅಲ್ಲ, ಹೌದಮ್ಮ. ಅವರ ನೃತ್ಯ. ಹೌದು, ಯಾರೆಲ್ಲ ಬಂದಿದ್ದಾರೆ? ರಂಬೆ, ಉರ್ವತಿ, ರಂಬೆ, ಊರ್ವಶಿ, ಮೇನಕಿ, ಮಂಜುಘೋಷಿ, ಅಲಂಬುಸಿ. ನಂಗೆ ಮಂಜಲ್ ದೋಷ ಭಾರಿ ಒಳ್ಳೇದು. ಬೆಳಿಗ್ಗೆ ಏನಿರ್ಲು ನಿನಗೆ? ಅಲ್ಲ ಹೆಸರಮ್ಮ. ಹೆಸರು. ಆಮೇಲೆ ಮೂಚಿಕಾಸ್ತಳೆ. ಯಾರಿಗೆ ಆ ರೀತಿ ಹೇಳುದು? ಅಲ್ಲ ಅಲ್ಲಿ ಕುಣಿಯವಳು ಮುಂಚಿಕಸ್ಥಳೆ ಮುಂದೆ ಅವಳು ಹೆಸರು. ಎಲ್ಲವರು ಸಂತೋಷ ಸಾಗರದಲ್ಲಿ ಇದ್ದೇವಮ್ಮ. ಅವರ ನೃತ್ಯ ನೋಡಿ ನಿನಗೂ ಸಂತೋಷವಾಯ್ತಾ? ನಾನು ಬದಿಯಲ್ಲಿ ಕುಡಿದಿದ್ದೆ. ಹೇಗೆ ಒಮ್ಮೆ ಕುಡಿಯುತ್ತೆ ನನ್ನ ಎದುರು? ಯಾಕಂದ್ರೆ ನಮ್ಮ ಕೈಕಾಲು ನಿಲ್ಲಿಕ್ಕೆ ಕೇಳೋದಿಲ್ಲ. ಹೌದಾ? ಸುತ್ತಾಂಗುತ ಕೊಡೋದು, ಸುತ್ತಾಂಗುತ ಕೊಡೋದು, ಸುತ್ತಾಂಗುತ ಕೊಡೋದು. ಅಲ್ಲ, ನನಗೆ ನಿನ್ನ ನಾಟ್ಯ ನೋಡಿಯೇ ಸಂತೋಷವಾಯ್ತಿಲ್ಲಿ. ನಿನಗಿಂತ ಮುಂಚೆ ಅವರ ನಾಟ್ಯ ಹೇಗಿರ್ಬೋದು? ಅಮ್ಮ, ಎಲ್ಲವರು ಸಂತೋಷ ಸಾಗರದಲ್ಲಿ ಮುಳುಗಿರೋ ಬಂದಲ್ವಾ? ಒಂದಾನೊಂದು ದಿವಸ ಹಾರಾಡಿಕೊಂಡು ಬಂದ್ಬಿಟ್ಟು. ಹಾರಾಡಿಕೊಂಡು? ಯಾರದು? ಅವ ಯಕ್ಷ ರಾಜ ಪಿಂಕಳ. ಯಕ್ಷರಾಜ ಪಿಂಗಲಾಕ್ಷಿ ಎಂಬುದಕ್ಕೆ ಅವನ ಹೆಸರು. ಹೌದಮ್ಮ. ಬರುವಂತಹ ಸಂದರ್ಭದಲ್ಲಿ ನನ್ನವರಿಗೆ ಸೂಚನೆ ಕೊಟ್ಟಿದ್ದಿ ತಾನೆ ನೀನು? ಹೌದಮ್ಮ, ಕೊಟ್ಟಿದ್ದಿ. ಗಾಳಿ ಬರುವಾಗಲೇ ಗೊತ್ತಾಗಿತ್ತು. ಹೌದಾ? ಅಷ್ಟು ರಭಸದಲ್ಲಿ ಬಂದ. ಅಮ್ಮ, ಆ ಬಳಿಕ ನಮ್ಮ ರಾಯರೇಂದ್ರನಿಂದ ನಿಂತು, ಏಯ್ ಪಾಪಿ ಮಗನೇ, ನೀನು ಕೂತ್ಕೊಳ್ಳುವ ಜಾಗ ಒಯ್ದು ಕೆಳಗಿಳಿ, ಇಳಿ ಕೆಳಗೆ. ಯಾರಿಗೆ ಹಿಡಿದು? ಯಾರಿಗೆ ಹೇಳಿದ್ದೀನು? ಕಪ್ಪಳಕ್ಕೆ ಬಾರಿಸಲು ಕೆಟ್ಟವನೇ. ನೀನು ಅಂತಿಗೆ ಆಡ್ತಿದ್ದೆ. ಮತ್ತೆ ನೀನು ಅಂತಿಗೆ ಆಡ್ತಿದ್ದೆ. ಮತ್ತೆ ಯಾರಿಗೆ ಆ ರೀತಿ ಹೇಳುದು? ನೀವು ಕುಳ್ಕೊಳ್ಳಿ ಅಮ್ಮ, ನೀವು ಕುಳ್ಕೊಳ್ಳಿ. ಬಂದವರು ನಮ್ಮ ರಾಯರನ್ನು ಜೋರು ಮಾಡಿ. ನೀನು ನನಗೆ ಹೇಳಿದ್ದಲ್ಲವ? ಅಲ್ಲಮ್ಮ, ನಮ್ಮವರಿಗೆ ಆ ಯಕ್ಷ ಹೇಳಿದ್ದ. ಓ ದೇವರೇ, ಮೋಸಡಿಗೆ ಬಾರಿಸಿದ್ರೆ ಇದ್ದ ಹಲ್ಲು ಮುರಿದಿರ್ಬೇಕು. ಪಾಪಿ ನಮ್ಮ ರಾಯರು ಅವನನ್ನು ಜೋರು ಮಾಡಿ. ನಮ್ಮವರಿಗೆ ಹೇಳಿದ್ದ. ನನಗೆ ಭಾವನ ಲಾರಿ ಬಂದದ್ದಮ್ಮ. ಭಾವನಾ ಲಹರಿಯ ಮಾತುಗಳಾಯ್ತು. ಆ ಬಳಿಕ ಯುದ್ಧವೇ ಆರಂಭ. ಪರಿಣಾಮ ಅಮ್ಮ, ಏನದು? ಯುದ್ಧದಲ್ಲಿ ನಮ್ಮ ರಾಯರು ಯುದ್ಧ ನಾಲಿಗೆ ಹೊರಗೆ ಹಾಕಿ ಹೋದ್ರು. ನೀ ಮಾಡಿದೆಯಲ್ಲ ಎನಗಿನ್ನ ಶೀತಿಯೊಳು ನಿನ್ನ ಬಿಟ್ಟಗಲಿ ಬದುಕಿರ ವ್ಯಥೆಯನೊಡನೆ ಉಸುರಲಿನ ಪತಿಯನಿ ಮಾಡಿದೆಯಲ್ಲ ಶಿವನೇ, ಶಿವನೇ, ಎಂತಹ ಕರ್ಣ ಕಠೋರವಂತಹ ಮಾತನ್ನು ಕೇಳುತ್ತಿದ್ದೇನೆ ನಾನು. ನನ್ನವರ ಯುದ್ಧರಂಗಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನನ್ನಲ್ಲಿ ಆಡಿ ಹೋದಂತಹ ಮಾತಾದರೂ ಯಾವುದು? ಮಾಲಿನಿ, ಮಂಗಳಾರತಿಯನ್ನು ಹಿಡಿದುಕೊಂಡು ನಿಂತಿರಬೇಕು. ಯುದ್ಧವನ್ನು ಮಾಡಿ ಹಿಂತಿರುಗಿ ಬರುತ್ತಿದ್ದ ಸಂದರ್ಭದಲ್ಲಿ ಸಂತೋಷದ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಬೇಕೆಂದು ಆಡಿ ಹೋದಂತಹ ಮಾತು. ಜೀವನದಲ್ಲಿ ಅದೆಷ್ಟು ಆಸೆಗಳನ್ನು ಇಟ್ಟುಕೊಂಡವಳು ನಾನು. ಬದುಕೆನ್ನುವುದು ಉಜ್ವಲವಾಗಬೇಕು, ಭವಿಷ್ಯ ಎನ್ನುವುದು ಬಂಗಾರವಾಗಬೇಕೆಂಬುದಕ್ಕೆ ತಿಳಿದವಳು ನಾನು. ಲೋಕದಲ್ಲ ಹೆಣ್ಣು ಮಕ್ಕಳು ಬಯಸುವುದಾದರೂ ಹೇಗೆ? ಮದುವೆ ಆದ ನಂತರ ಕೂಡ ಸದಾ ಕಾಲ ಕೊರಳಲ್ಲಿರುವ ಮಾಂಗಲ್ಯ, ಹಣೆಯಲ್ಲಿರುವಂತಹ ಕುಂಕುಮದ ತಿಲಕ ಕೊನೆಯ ತನಕ ಶಾಶ್ವತವಾಗಿರಬೇಕೆಂಬುದಕ್ಕೆ ಬಯಸುತ್ತಾರೆ ಎಲ್ಲ ಹೆಣ್ಣು ಮಕ್ಕಳು. ಈ ಕ್ಷಣದಲ್ಲಿ ನನ್ನ ಪಾರಿಗೆ ಅದೇ ಇಲ್ಲ ಎಂದಾದರೆ ನಾನು ಬದುಕಿ ಏನು ಸಾಧನೆ ಮಾಡುವುದಕ್ಕೆ ಉಂಟು, ಏನು ಸಾಧನೆ ಮಾಡುವುದಕ್ಕೆ ಉಂಟು? ಇಲ್ಲ ಇಲ್ಲ,
ನನ್ನವರೇ ಇಲ್ಲ ಎಂದಾದರೆ ನಾನು ಕೂಡ ಬದುಕುವುದಿಲ್ಲ, ನಾನು ಕೂಡ ಬದುಕುವುದಿಲ್ಲ, ನಾನು ಕೂಡ ಬದುಕುವುದಿಲ್ಲ, ನಾನು ಕೂಡ ಸಾಯ್ತೇನೆ. ನಾನು ಅತ್ತ ಫಲವೇ ನೀನು ಸುಮ್ಮನೆ ಸತ್ತವರು ಜೀವಿಪರಿ ಜೀವಿಸುವುದಕ್ಕೆ ಉಂಟೆ ತರಳ ಸಮರ ಸಮರ್ಥನಾಗೀಗ ಮಹಿಷಾಸುರಗೆ ಬಿತ್ತರಿಪೆ ಹದನಗಳ ನಿಜ ನಿಜ. ಸುಮನದ ಮುತ್ತುವನ್ನು ಸದೆ ಬರಿಯುವುದರಲ್ಲಿ ಅರ್ಥಿಯಳು ದೀರ್ಘರವತಿ ಕರೆದಳು ಬಾಲಕ ಮಹಿಷನ. ಇಲ್ಲ ಇಲ್ಲ, ಸತ್ತವರಿಗಾಗಿ ಇದ್ದವರು ಹತ್ತರು ಎಂದಾದರೆ ಅತ್ತವರು ಒಂದಲ್ಲ ಒಂದು ದಿನ ಸಾಯುವುದಕ್ಕಿದೆ ತಾನೆ. ಈ ನಾನು ಬದುಕಿ ಏನು ಸಾಧಿಸಕ್ಕೆ ಉಂಟು ಹೇಳಿ. ಅಷ್ಟು ಮಾತ್ರವಲ್ಲದೆ ಈ ಕ್ಷಣದಲ್ಲಿ ನನ್ನ ಪಾಲಿಗಿಂತಹ ಸ್ಥಿತಿ ಬರಬೇಕಾದರೆ ಕಾರಣರಾದವರು ಯಾರು ಯಾರು ಯಾರು? ಎಲ್ಲ ದೇವತೆಗಳೇ ದೇವತೆಗಳೇ, ನನ್ನ ಹಣೆಯ ಸಿಂಧೂರವನ್ನೇ ಅಳಿಸಿ, ಕೊರಳ ಮಾಂಗಲ್ಯವನ್ನೇ ಕಡಿದು, ಕೈಯ ಬಳೆಯನ್ನೇ ಪುರಿಯಾಗಿರಿಸಿ, ಮುಡಿಯ ಹೂವನ್ನೇ ಬರಿಯಾಗಿರಿಸಿ, ನನ್ನಂತ ಹೀನ ಸ್ಥಿತಿಯನ್ನು ನೋಡಿ ಸ್ಥಿರಪಾಲ ಮೇಲೆತ್ತರಕ್ಕೆ ನಿಂತು ಸಂತೋಷದಿಂದ ಚಪ್ಪಳೆಯನ್ನು ತಟ್ಟಿ ನಗುತ್ತಾ ಇದ್ದೀಯಲ್ಲ, ನಗು ನಗು. ಇದರಿಂದ ಶಾಶ್ವತವಂತಹ ನಗುವಲ್ಲ, ಇದರಿಂದ ಕೊನೆಯ ನಗು, ಇದರಿಂದ ಕೊನೆಯ ನಗು. ಈ ಕ್ಷಣದಲ್ಲಿ ನನ್ನ ಕಣ್ಣಲ್ಲಿ ಕಣ್ಣೀರನ್ನು ಬರಿಸಂತ ಇದು ನಿನ್ನ ಕಣ್ಣಲ್ಲಿ ರಕ್ತ ಕಣ್ಣೀರನ್ನು ಬರಿಸಲು ರಕ್ತ ಕಣ್ಣು. ನನ್ನಂತ ಕಣ್ಣಿನ ವಿಚಾರವನ್ನು ನಾನು ಯಾರಲ್ಲಿ ಹೇಳಲಿ ಸ್ವಾಮಿ, ಯಾರಲ್ಲಿ ಹೇಳಲಿ? ಯಾರ್ಯಾರು ಯಾಕೆ ಬೇಕು ಸ್ವಾಮಿ? ನನ್ನ ಬುದ್ಧಿದ ಎತ್ತರಕ್ಕೆ ಬೆಳೆದಂತಹ ಮಗನಂತಹ ಮಹಿಷಾಸುರನಿಲ್ಲವೇ? ಗೆಳೆಯರ ಜೊತೆ ಆಟವನ್ನು ಆಡೋದಕ್ಕಾಗಿ ರಾಜಾಂಗಣಕ್ಕೆ ಹೋದವನಿದ್ದಾನೆ. ಅವನನ್ನೇ ಕರೆದು ಇಲ್ಲಿ ನಡೆದಂತಹ ಸಮಸ್ತ ವಿಚಾರವನ್ನು ಆತನಲ್ಲಿ ತಿಳಿಸಿ ಆ ದೇವತೆಗಳಿಗೆ ತಕ್ಕ ಶಿಕ್ಷೆಯನ್ನು ಕೊಡದಿದ್ದಲ್ಲಿ ಸಂಜಾತೆ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ಹೊತ್ತು ಕಳೆಯುವುದಿಲ್ಲ. ನನ್ನ ಮಗನನ್ನೇ ಕರೆಯುತ್ತೇನಂತೆ, ನಾನು ನನ್ನ ಮಗನನ್ನೇ ಕರೆಯುತ್ತೇನೆ. ಮಗನೇ ಮಹೇಶ, ಮಗನೇ ಮಹೇಶ, ಮಗನೇ ಮಹೇಶ, ಬಾಗಸ ಬಾಗುಮಾರ ಬಾಗ.
ಸಮಯದಲ್ಲಿ ಮೊಗಲೇ ಮಹೇಶ ಮೊಗಲೇ ಮಹೇಶ ಎಂಬಂತಹ ದೀರ್ಘವಾದಂತಹ ಧ್ವನಿ ಕೇಳಿತು. ಹೌದಕ್ಕಂದ ಹೆತ್ತವೆಯ ಕರುಳಿನ ನುಡಿಯನ್ನು ಆಲಿಸಿ ಈ ಕಡೆ ಓಡೋಡಿ ಬಂದಮ್ಮ. ನಿಜ ಮಗನೇ. ಅಮ್ಮ ಏನು ಕಂದ? ಬಂದು ನೋಡಿದರೆ ಸೋಲಿತಾಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ಸತ್ಯ ಕಂದ. ನಿಮ್ಮನ್ನು ನೋಡಿದಾಕ್ಷಣವೇ ಧಾರಾಕಾರವಾಗಿ ಕಣ್ಣೀರು ಸುಸ್ತಾಯಿತು. ಹಣೆಯಲ್ಲಿ ಕುಂಕುಮೆಲ್ಲ, ನಿಮ್ಮ ಕೈಗಳಲ್ಲಿ ಬರೆಯಿಲ್ಲ. ಏನಾಯ್ತಮ್ಮ ಏನಾಯ್ತಮ್ಮ? ಕಷ್ಟ ಬಂತು ಮಗನೇ. ನಮ್ಮ ಬದ್ಧ ವೈರ್ಯದಂತ ಹರಿಯೇ ಅಲ್ಲ ಮಗನೇ, ಅಲ್ಲ ಶಂಕರನೇ, ಅಲ್ಲ ಬ್ರಹ್ಮದೇವನೇ, ಮುಕ್ಕೋಡಿ ದೇವತೆಗಳಾಗಲಿ ಅಂತವರಿಗೆ ಸರಿಯಾದಂತಹ ಶಿಕ್ಷಣ ಕೊಟ್ಟು ನಿಮ್ಮ ಮಗ ನಾನು ಬರ್ತೇನೆ. ಯಾವ ನಾಲಿಗೆಯಲ್ಲಿ ಮುದ್ದು ಕಂದ ನಮ್ಮ ಬಾಳುವೆ ತೀರಿತು ಮಗನೇ ಕಂದ ಕಂದ ಮೇಲುನಾದವರು ಬಯಸಿ ಕಂದ ಕಂದ ನಿನ್ನಯ ಪಿತಾ ಕಾಲಗಕ್ಕೆ ಹೋದರಂತೆ ನಿನ್ನಯ ಪಿತಾ ಕಾಲಗಕ್ಕೆ ಹೋದರಂತೆ ಕಂದ ಕಂದ ಬೀಳಲೇ ಅಯ್ಯಯ್ಯೋ ಕಂದ ನನ್ನಂತಹ ದೀರ್ಘವಂತಹ ಕರೆಯನ್ನು ಆಲಿಸಿ ಓಡೋಡಿಕೊಂಡು ಬಂದೇನು ಕುಮಾರ. ಈ ಹೊತ್ತಿಗೆ ಒದಗಿ ಬಂದಂತಹ ಕಷ್ಟವನ್ನು ಯಾವ ರೀತಿಯಲ್ಲಿ ತಿಳಿಸಲಿಕ್ಕಂತ ನಾನು ನಿನ್ನಲ್ಲಿ ನೀನು ಕೂಡ ತಿಳಿದಂತಹ ವಿಚಾರ ಮಗನೇ. ನಿನ್ನ ತಂದೆಯವರು ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಂಡು ಬರುತ್ತೀನಿ ನಿಮಗೆ ಹೋದಂತಹ ವಿಚಾರ ನೀನು ಕೂಡ ತಿಳಿದಿದ್ದಿ ಮಗನೇ. ಪರಿಣಾಮದಲ್ಲಿ ಬಂದಂತಹ ದೇವತೆಗಳನ್ನು ಯುದ್ಧವನ್ನು ಮಾಡಿ ಆ ದೇವತೆಗಳನ್ನು ಯುದ್ಧದ ಮೂಲಕ ಸೋಲಿಸಿ ನಿನ್ನ ತಂದೆಯವರ ಸಿಂಹಾವಿಷ್ಠವನ್ನು ಏರಿದವರು ಕಂದ ಏರಿದವರು. ಕಂದ ಇದು ಸಂತೋಷ ವಿಚಾರ
ಸಂತೋಷ ಎಂಬುದು ನಮ್ಮ ಪಾಲಿಗೆ ಇಲ್ಲದಾಗಿ ಹೋಯಿತು. ನಿನ್ನ ತಂದೆಯವರ ಸಿಂಹ ವಿಸ್ತೀರ್ಣವನ್ನು ಏರಿ ರಾರಾಜಿಸುತ್ತಿರುವಂತಹ ಸಂದರ್ಭದಲ್ಲಿ ಆ ದೇವತೆಗಳೆಲ್ಲ ಸೇರಿ ಮೋಸದಿಂದ ನಿನ್ನ ತಂದೆಯನ್ನ ನನ್ನಪ್ಪ ಸ್ವರ್ಗಕ್ಕೆ ಹೋದ. ನನ್ನಪ್ಪ ಸ್ವರ್ಗಕ್ಕೆ ಇಂದ್ರಾದಿ ಸುಮರಸರನ್ನೇ ಬಡಿದಟ್ಟಿ ಸುರಪೀಠ ತನ್ನ ಸ್ವಾಧೀನವಾಗಿ ಮಾಡಿಕೊಂಡಮ್ಮ. ಸತ್ಯ ಮಗನೇ, ಪೀಠದಲ್ಲಿ ಇರುವಂತಹ ಸಮಯದಲ್ಲಿ ನನ್ನಪ್ಪನನ್ನು ಮೋಸದಿಂದ ಕೊಂದಿರ ತಾಯಿ. ನನ್ನಪ್ಪನನ್ನು ಮೋಸದಿಂದ ಕೊಂದಿರ ತಾಯಿ. ಹೌದು ಮಗನೇ, ನನ್ನಪ್ಪನ ಕೊಂದ ಯಕ್ಷನ ಭಕ್ಷವಾಗಿ 3 ಲಕ್ಷ ಬಂದ್ರು ಕೂಡ ಲೆಕ್ಕಿಸುವನದಾನಲ್ಲ. ಒಡೆಯಾಜ್ಞೆ ಅವರ ಸೊಂಟ ಮರಿ ಮುಗಿದ ಹೀಗೆ ಬಾ ಕಂದ, ಹೀಗೆ ಬಾ. ನುಡಿಗೆ ಮಾಲಿನಿ ಮನದಿ ಹರುಷವನಾತು ನುಡಿದಳು. ಸಂತೋಷವಾಯಿತು ಕಂದ. ಅನಿಮಿಷರ ಗೆಲ್ಲಬಹುದು ನಿನಗೆ ಸಮರದಿ ಘನತರದ ಕೆಲಸವಲ್ಲ. ವನಜನ ಬರುವ ಕೃತಕದಿ ಅನವರತವು ಸುಮನಸರ ಪಕ್ಷದಿ
ನಯನಾಡಿದ ನುಡಿಗೆ ಮಾಲಿನಿ ಕಂದ ನನ್ನ ಮನಸ್ಸಿಗೆ ಸಂತೋಷವಾಯಿತು ಕಂದ. ಸಮರ ಮುಖದಲ್ಲಿ ದೇವತೆಗಳನ್ನು ಎಲ್ಲರನ್ನೂ ಕೂಡ ಯುದ್ಧದ ಮೂಲಕ ಸೋಲಿಸುತ್ತಿರುವ ಮಾತನ್ನಾಡಿದ್ದೆ. ಆದ್ರೂ ಒಂದು ಮಾತು ಕಂದ, ಆ ದೇವತೆಗಳನ್ನು ಯುದ್ಧ ಮಾಡುತ್ತಿದ್ದ ಸಂದರ್ಭದಲ್ಲಿ ಅವರ ರಕ್ಷಣೆಗಾಗಿ ಆ ನಾರಾಯಣ ಒಂದೇ ಬರುತ್ತಾನೆ ಕಂದ. ಏನು ಕಂದ? ಸತ್ಯ ಬರ್ತಾನಮ್ಮ. ಹೌದು ಮಗನೇ. ಯಾಕೆ ಇಲ್ಲ ಮಗನೇ, ಯಾವ ಹೊತ್ತಿನಲ್ಲಿ ಎಲ್ಲಿ ಹೇಗೆ ಬರುತ್ತಾನೆಂದು ಹೇಳುವುದಕ್ಕೆ ಕಷ್ಟ. ಅದಕ್ಕಾಗಿ ಅವರೊಡನೆ ಯುದ್ಧ ಮಾಡುತ್ತಿದ್ದ ಸಂದರ್ಭದಲ್ಲಿ ನಿನಗೆ ದೇಹ ಬಲ ಹೊಂದಿದ್ದರೆ ಸಾಕಾಗುವುದಿಲ್ಲ ಕಂದ, ನಿನಗೆ ಬೇಕು ದೈವ ಬಲ. ಯಾವ ರೀತಿ ಬಲಿದ? ನಾನೊಂದು ಉಪಾಯವನ್ನು ಹೇಳುತ್ತಿದ್ದೇನೆ. ದಟ್ಟವಂತಹ ಕಾನನವನ್ನು ಸೇರಿಕೊಳ್ಳಬೇಕು, ವಿಧಾತನ ಕುರಿತು ತಪಸ್ಸನ್ನಾಚರಿಸಬೇಕು. ಒಲಿದಂತಹ ವಿಧಾತನಲ್ಲಿ ಬೇಕಾದಂತಹ ವರಗಳನ್ನು ಪಡೆದುಕೊಂಡ ಬಳಿಕ ಆ ದೇವನಕ್ಕೆ ದಾಳಿಯನ್ನು ಮಾಡಿದಿಂದ ಆದರೆ ಆ ದೇವತೆಗಳು ನಿನಗೆ ಗಣವೇ ಅಲ್ಲ ಕಂದ. ಏನು ಕಂದ? ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ಕೊಡಲಿಲ್ಲ ತಾಯಿ. ಆದರೂ ಒಂದು ಮಾತನ್ನು ಕೇಳುತ್ತಾ ಇದ್ದೇನೆ. ನಿಮ್ಮ ಮಾತಿನಂದದಿ ಘೋರವಾದಂತಹ ಅರಣ್ಯವನ್ನು ಸೇರುತ್ತೇನೆ. ತಪಸ್ಸಿನ ಮೂಲಕ ಬ್ರಹ್ಮದೇವರಲ್ಲಿ ಮೆಚ್ಚಿಸಿಕೊಳ್ತೇನೆ. ಬೇಕಾದಂತಹ ವರವನ್ನು ಕಡಿತೇನೆ. ಹೌದಕ್ಕಿಂದ ಆ ಸಮಯದಲ್ಲಿ ಹೊತ್ತೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀರಮ್ಮ. ಅದರ ಸ್ಥಿತಿಯನ್ನು ನಾನು ಮಾಡುತ್ತೇನೆ. ಆದ್ರೂ ಇದಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಬರಿಗೆ ಇಲ್ಲಿ ಹೋಗುದು ಸರಿಯಲ್ಲ ಕಂದ. ಅದಕ್ಕಾಗಿ ಅಮ್ಮ, ಏನು ಶಕ್ತವೇ ಆದಂತಹ ನಿಮ್ಮ ಮಾತನ್ನು ಹೇಳುವುದಕ್ಕೆ ಬೇಕಾಗಿ ಕಾರಣವನ್ನು ಸೇರುತ್ತೇನೆ. ಹೌದಾ? ನನಗೊಂದು ಆಶೀರ್ವಾದ ಮಾಡಿ ಕಳಿಸಿ. ಆಶೀರ್ವಾದ ಮಾಡುತ್ತಿರುವ ಸಂದರ್ಭದಲ್ಲಿ ಬರಿಗೆ ಇಲ್ಲಿ ಹೋಗುದು ಸರಿಯಲ್ಲ ಕಂದ. ಅದಕ್ಕಾಗಿ ಇದೋ ನಿನ್ನ ತಂದೆಯವರ ಪಟ್ಟದ ಕತ್ತನ್ನು ಕೂಡ ನಿನಗೆ ನೋಡುತ್ತಿದ್ದೇನೆ ಮಗನೇ. ಅಮ್ಮ, ಏನು ಕಂದ? ಬಲಿಷ್ಠವಾದಂತಹ ಕೋಡುಗಳಿರುವಾಗ ಈ ಕತ್ತಿನ ಅವಕಾಶ ನನಗಿದೆ ತಾಯಿ. ಇದರ ಅವಶ್ಯಕತೆ ಬೇಕು ಕಂದ ನನಗೆ ಇನ್ನು ಮುಂದಕ್ಕೆ. ಹಾಗಾಗಿ ಆಶೀರ್ವಾದ ಮಾಡುತ್ತಿದ್ದೇನೆ. ಜಯಶಾಲಿಯಾಗಿ ಬಾ ಕಂದ, ಜಯಶಾಲಿಯಾಗಿ ಬಾ. ಮಾತೆಗೆ ಮಣಿದು ವಿಖ್ಯಾತವಾಗಿ ವಿಧಾತನ ತಪದೈವೆನೆನುತ ಆತತ್ತು ಕ್ಷಣ ಹೊರಟೈ ತಂದು ಪುಷ್ಕರ ಕ್ಷೇತ್ರವ ಹೋಗುತ್ತಲಿ ಬಳಿಕ
ಆದ್ರೆ ಏನು ಮಾಡೋಣ, ಅಲ್ಲಿಗೆ ಬಂದಂತ ಹರಿ ಅವನ ಚಕ್ರಾಘಾತಕ್ಕೆ ಸಿಲುಕಿ ಅಂಗಾಂಗಗಳನ್ನು ಕಳೆದುಕೊಂಡು ಭೀತಿಯಲ್ಲಿ ಬದುಕುವಂತ ಸ್ಥಿತಿ ಆಯ್ತು. ಇಲ್ಲಿವರೆಗೆ ನಾವು ಎಲ್ಲಿದ್ದದ್ದು? ಗಿರಿಗೌವನಗಳಲ್ಲಿದ್ದದ್ದು, ಗೆಡ್ಡೆ ಗೆಣಸುಗಳನ್ನು ಸೇವಿಸುತ್ತಾ ಈ ಜೀವನವನ್ನು ನಡೆಸುತ್ತಿದ್ದವರು. ಆದರೆ ಒಂದು ವರ್ತಮಾನ ತಿಳಿಯಿತಲ್ಲ. ಅಷ್ಟು ಮಾತ್ರವಲ್ಲ, ಶೋಣಿತಪುರದಲ್ಲಿ ಮಾರನಿಗೆ ಮಗನಾಗಿ ಮಹಿಷ್ಯಾಖ್ಯ ಹುಟ್ಟಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿ ಅಜೇಯವಾದ ವರಬಲವನ್ನು ಪಡೆದಿದ್ದಾನೆ. ಹಾಗಾಗಿ ನಮಗೆ ಸಮಗ್ರ ನಾಯಕ ಆತನೇ. ಇನ್ನು ತಡ ಮಾಡಿದ್ರೆ ಆಗ್ಲಿಕ್ಕಿಲ್ಲ. ಅಮ್ಮನಿಂದ ಆಜ್ಞೆಯನ್ನು ಬರೆದಂತ ನಾನು ನೇರವಾಗಿ ಘೋರವಾದಂತ ಅರಣ್ಯವನ್ನು ಸೇರಿದೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನು ಮೆಚ್ಚಿಸಿಕೊಂಡೆ. ಬೇಕಾದಂತ ವರವನ್ನು ಬರೆದಿದ್ದೇನೆ. ಧರೆಯ 7 ಜನರು 3 ಮೂರ್ತಿಗಳೇನು ಮರಣವೇ ಬಾರಂತ ವರವನ್ನು ಬರೆದಿದ್ದೇನೆ. ನೇರವಾಗಿ ಅರಮನೆಯನ್ನು ಸೇರಿಕೊಂಡೆ. ಅಮ್ಮನಿಗೆ ಸಂತೋಷವಾಯಿತು. ಕೈಗೊಂಡ ದಿಗ್ವಿಜಯ. ಭೂಲೋಕ ಪಾತಾಲೋಕ ನನ್ನ ಸ್ವಾಧೀನವಾಗಿದೆ. ಉಳಿದೆಲ್ಲ ಒಂದು ಲೋಕ, ಅದೇ ನಾಕಲೋಕ. ಆ ವಿಚಾರದಲ್ಲಿ ಮಾತಾಡುವಂತಹ ಸಮಯದಲ್ಲಿ ಯಾರು ನನ್ನ ಕಾಣಲಿಕ್ಕಿದ್ದರೆ ಬಳ್ಳಿ ಅನನದಂಡ ದೈತ್ಯರ ಘಟನವ ನೀಕ್ಷಿಸಿ ಕಡುಗರುಷದಲ್ಲಿ ಮಹಿಷನು ಅದರಿಸಿ ಪೀಠವ ಬಿಡದು ಪರಚರಿಸುತ್ತ ಅವು ಅಡರಿಸಿ ಪೀಠವ ಬಿಡದು ಪರಚರಿಸುತ್ತ ನುಡಿಸಿದ ನೀವ್ಯಾರೆಂಬುದನು ನುಡಿಸಿದ ನೀವ್ಯಾರೆಂಬುದನು ಅನಂತ ದೈತ್ಯರ ಗಣನವ ನೀಕ್ಷಿಸಿ ಎಲ್ಲರೂ ಹತ್ತಿರಕ್ಕೆ ಬನ್ನಿರಿ. ಅಯ್ಯ ಹೆದರಬೇಡಿ. ನಮಸ್ಕಾರ. ಪ್ರತಿ ನಮಸ್ಕಾರ ಕೊಡ್ತಾ ಇದ್ದೇನೆ. ಅಯ್ಯ ನಿಮ್ಮನ್ನು ನೋಡಿದಾಕ್ಷಣವೇ ಅಂಗಾಂಗವಲ್ಲೇ ಕಳೆದು ಬಂದಿದ್ದೀರಿ. ಅಂಗ ವಿಕಲಾಂತ ನೀವು ಈ ಸೋನಿತಾಪುರಕ್ಕೆ ಬರಬೇಕಾದರೆ ಕಾರಣವೇನು? ನನ್ನ ಹಿತವಂತರೇ, ಎಲ್ಲ ವಿಚಾರವನ್ನು ಹೇಳಿ. ಅಯ್ಯೋ ಮನುಷ್ಯ
ಸೋಣಿತಾಪುರಕ್ಕೆ ಬರಬೇಕಾದ್ರೆ ಕಾರಣವೇನು? ಕಾರಣ ಉಂಟು. ಈ ಹಿಂದೆ ಸ್ವರ್ಗವನ್ನು ಯಾರಿದೆವು, ದೇವತೆಗಳನ್ನು ಬಡಿದೋಡಿಸಿದೆವು. ಆದ್ರೆ ಆ ಹರಿಯ ಚಕ್ರಾಘಾತಕ್ಕೆ ಸಿಲುಕಿ ಅಂಗಾಂಗಗಳನ್ನು ಕಳೆದುಕೊಂಡೆವು. ಅಯ್ಯ, ಅಂಗಾಂಗವನ್ನೇ ಕಳೆದುಕೊಂಡಂತಹ ನೀವು ಇಷ್ಟರವರೆಗೆ ಎಲ್ಲಿದ್ದೀರಯ್ಯ? ನಾವು ಇದುವರೆಗೆ ಗಿರಿಗೌವನಗಳಲ್ಲಿ ಗೆಡ್ಡೆ ಗೆಣಸುಗಳನ್ನು ಸೇವಿಸುತ್ತಾ ಬದುಕುತ್ತಿದ್ದೆವು. ಆದರೆ ಅಷ್ಟರಲ್ಲಿ ಕೇಳಿ ಬಂತಲ್ಲ ಸುದ್ದಿ, ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮೈಶಾಕ್ಯ ಹುಟ್ಟಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ನೀನು ಮಾಡಿದ ಸಾಧನೆ ಎಲ್ಲವನ್ನು ಅರಿತುಕೊಂಡೇ ಬಂದವರು ನಾವಿಲ್ಲಿಗೆ. ಹಾಗಾಗಿ ಕೆಲವುದಿಷ್ಟೇ ನಮ್ಮನ್ನು ನಿನ್ನ ಜೊತೆ ಸೇರಿಸಿಕೊಂಡು ನಿಮ್ಮ ಸಂಡಗರಿಯಾಗಿ ಮಾಡಿದ್ರು. ನಿನ್ನ ತಂದೆಯನ್ನು ಕೊಳ್ಳಿದ್ದು ಯಾರು ಗೊತ್ತುಂಟ? ಕಪಟ ಶ್ರೀಹರಿ. ಇರುವಂತಹ ಸ್ಥಳ ದೇವಿ ಎಂಬುದಾಗಿ ಓಲಗವಿದ್ದ ವಿಚಾರ ಬರುವುದಕ್ಕೆ ಕಾರಣ ಏನು? ನಾನು ಎಂದಿನಂತೆ ನಮ್ಮ ದ್ವಾರದಲ್ಲಿದ್ದೆ. ಇನ್ನೊಂದು ವಿಶೇಷ ನಡೆಯಿತು. ಏನು? ಸೇನಾಪಡೆ ನಮ್ಮ ದ್ವಾರದ ಮುಂದೆ. ಸೇನಾಪಡೆ? ಹೌದು. ಯಾರು ಏನೆಂಬುದಾಗಿ ವಿಚಾರಿಸಿದೆ. ಯಾರಂತೆ? ಇಲ್ಲಿಯವರಲ್ಲ, ಶೋಣಿತಾಪುರದವರು. ಶೋಣಿತಾಪುರದ ಹೆಸರು ಮಹಿಷಾಕ್ಯ ಅಂತ. ಒಬ್ಬನೇ ಬಂದದ್ದಲ್ಲ, ಸೈನ್ಯವನ್ನು ಜೊತೆಗೂಡಿಕೊಂಡು ಬಂದಿದ್ದಾನೆ. ಯಾರೆಂಬುದಾಗಿ ವಿಚಾರಿಸುವಾಗ ಅಂದೊಂದು ದಿನ ಬಂದಿದ್ರು. ಶಂಕ, ದುರ್ಗ, ಬಿಡಲ, ಚಾಮರ, ಚಿಕ್ಷುರ ಮುಂತಾದವರೇ ಎಲ್ಲರೂ ಬಂದಿದ್ದಾರೆ. ಹಾಗೆ ಅದನ್ನು ಸಾಧಿಸುವುದಕ್ಕಾಗಿ ಬಂದಿದ್ದಾರಂತೆ. ಅದಕ್ಕಾಗಿ ನನ್ನನ್ನು ಪೆಟ್ಟು ತಿನ್ನಿಸುವ ಎಂಬವನು ಶಂಕದುರ್ಗಾದಿಗಳನ್ನು ಕೂಡಿಕೊಂಡು ನಮ್ಮ ನಾಲ್ಕವೇರಿ ಬಂದಿದ್ದಾನಂತೆ. ಆತನನ್ನು ಎದುರಿಸಬೇಕು ಎಲ್ಲಿ ನಮ್ಮವರು.
ಮಹಿಷನೆಂಬವನು ಶಂಖದುರ್ಗಾದಿಗಳನ್ನು ಕೂಡಿಕೊಂಡು ನಮ್ಮದಾದಂತಹ ನಾಕವೇರಿ ಬಂದಿದ್ದಾನಂತೆ. ಅಂತಹ ದುಷ್ಟರನ್ನು ಎದುರಿಸಬೇಕು. ತಮ್ಮ ತಮ್ಮ ಆಯುಧವನ್ನು ಹಿಡಿದುಕೊಳ್ಳಿ. ತಡಮಾಡು ಸರಿಯಲ್ಲ, ನಡೆಯುವ
ಹೌದು. ಐರಾವತವನ್ನೇರುತ್ತ ವಜ್ರಾಯುಧವನ್ನೇ ಹಿಡಿದುಕೊಂಡು ಸಮರಕ್ಕೆದುರಾಗಿ ಬಂದಂತ ಸುರಪರಿ ನೀನು. ನನ್ನ ಅಪ್ಪನ ಅಂತ ವಿದ್ಯುನ್ಮಾಲೆ ಕೊಂದಂತ ಪಾತಕಿ ಸುರಪೀಠಕ್ಕೆ ಯೋಗ್ಯವಾದಂತ ವ್ಯಕ್ತಿನಲ್ಲ. ಪೀಠವನ್ನು ಏನಾಗೆ ಬಿಡು. ಸುಲಭದಲ್ಲಿ ಸಿಕ್ಕಿದು ಎನ್ನುವ ಹಾಗೆ ಭಾವಿಸಿದೆಯೋ? ಮತ್ತೇನು? ಶತಮಖಗಳನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರೇ ಕರುಣಿಸಿದಂತಹ ನಾಲ್ಕಲೋಕದ ಅಧಿಕಾರ ಕಸಿಯುವುದಕ್ಕೆ ಬಂದಂತಾದ್ರೆ ನಿನ್ನ ತಂದೆಗಾದಂತಹ ಗತಿ ನಿನಗುವಾದಿತು. ಜಾಗ್ರತೆ. ಸೊಂಟ ಮಣಿ ಮುರಿತೇನೆ. ಸಂಕಾಸುರ, 3 ಲೋಕ ನಮ್ಮ ಸ್ವಾಧೀನವಾಗಿದೆ. ದೇವಲೋಕದಲ್ಲಿ ದೇವೇಂದ್ರ ಕಾಣುತ್ತಾ ಇದ್ದಾಳ, ಯಾರು ಕಾಣಲಿಲ್ಲ. ಸುರಪೀಠ ಬರಿದ ಹಾಕಿದೆ. ಇನ್ನು ಮುಂದಕ್ಕೆ ಅರ್ಪಣ ತರ್ಪಣ ವೈಶಾರ್ಪಣ ಆಗಬೇಕು. ಒಂದು ವೇಳೆ ತಪ್ಪಿ ನಡೆದರೆ ಅಂತವರಿಗೆ ಸರಿಯಾದಂತಹ ಶಿಕ್ಷಣ ಕೊಡಬೇಕು. ಅಯ್ಯ, ದೇವತೆಗಳು ಹೋರಾಡಿ ನೀವೆಲ್ಲ ಆಯಾಸ ಪಟ್ಟಿದ್ದೀವಿ, ಸ್ವಲ್ಪ ವಿಶ್ರಾಂತಿಯಲ್ಲಿ ಬರೀರಿ. ನಿಮ್ಮನ್ನು ಬೇಕಾದಾಗ ನಾನೇ ಕರಿತೇನೆ. ಅದ್ಯಾರು ಸಂಚಾರ ಮಾಡುದು? ಸೂರ್ಯ ಮತ್ತು ಚಂದ್ರ. ಇನ್ನು ಮುಂದಕ್ಕೆ ನೀವು ಸಂಚಾರ ಮಾಡಬೇಕಾದ್ರೆ ಈ ಮೈಸೂರನ್ನು ಮತ್ತೆ ಕೇಳಬೇಕು. ಒಂದು ವೇಳೆ ಕೇಳದೆ ಹೋದರೆ ನಿಮಗೆ ಸರಿಯಾದಂತಹ ಶಿಕ್ಷಣ ಕೊಡ್ತೇನೆ. ಜಾತನ ಎಚ್ಚರಬೇಡಿ, ಎಚ್ಚರಬೇಡಿ. ಭಕ್ತಾಭಿಮಾನಿಗಳಲ್ಲಿ ನಮ್ಮ ಮೇಳದಿಂದ ಮಾಡುವ ವಿಜ್ಞಾಪನೆ. ನಾಳೆ ನಾವು ಕಟೀಲು ಕ್ಷೇತ್ರದಲ್ಲಿ ಮೀನಾಕ್ಷಿ ಕಲ್ಯಾಣ ಹಾಗೂ ಜಾಂಬವತಿ ಕಲ್ಯಾಣ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅದೇ ರೀತಿ ಬರುವ ತಿಂಗಳು 13ರಂದು ಕೊಲ್ಲೂರು ಕುಕ್ಕಟ್ಟೆಯಲ್ಲಿ ಪಾಪಣ್ಣ ವಿಜಯ ಗುಣಸುಂದರಿ ಎಂಬ ಪುಣ್ಯ ಕಥಾಭಾಗವನ್ನು ಪಾವಂಜಯ ಮೇಳದವರು ಆಡಿ ತೋರಿಸಲಿಕ್ಕಿದ್ದಾರೆ. ಹಾಗೆ ಬರುವ ತಿಂಗಳು 20ರಂದು ಕಿನ್ನಿಗೋಳಿ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಶ್ರೀ ಧರ್ಮಸ್ಥಳ ಮೇಳದವರಿಂದ 10 ಸಂವತ್ಸರ ಬಾಪ್ತು ಅತಿ ನೂತನ ಪ್ರಸಂಗವೊಂದನ್ನು ಆಡಿ ತೋರಿಸಲಿಕ್ಕಿದ್ದಾರೆ.
ಅದೇ ರೀತಿ ಬರುವ ತಿಂಗಳ 26ರಂದು ಕೊಡೆತ್ತೂರು ಬ್ರಾಹ್ಮರಿ ಪ್ರಸಾದ್ ಮನೆಯ ಮುಂಭಾಗದಲ್ಲಿ ಸವಿತಾ ಪುರುಷೋತ್ತಮ್ ಶೆಟ್ಟಿ ಮತ್ತು ಸಹೋದರಿಯರು ಮತ್ತು ಶ್ರೀದೇವಿ ಮಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಹಾಗೆ ಬರುವ ತಿಂಗಳ 27ರಂದು ಕಿನ್ನಿಗೋಳಿ ರಾಮ ಮಂದಿರ ಬಳಿ ಅರಸು ಕಂಬಳದ ಬಾಪ್ತು 10 ಸಮಸ್ತರು ಶ್ರೀದೇವಿ ಮಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕು, ಶ್ರೀದೇವಿಯ ಕೃಪೆಗೆ ಪಾತ್ರಧಾರಿಗಳಾಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ತಮ್ಮಲ್ಲಿ ಪ್ರಸಂಗವನ್ನು ಮುಂದುವರಿಸಲಿಕ್ಕೆ ಅನುಮತಿಯನ್ನು ಕೇಳುತ್ತಿದ್ದೇನೆ. ಯಕ್ಷಗಾನ ಗೆಲ್ಗೆ. ಅವಧರಿಸೋನಿ ಕಮಲ ಸಂಜಾತ ಗುರುಳರಟ್ಟುಳಿಯನ್ನು ಹೊರೆಯುವುದಿನ್ನೇನು ಗುರುಳರಟ್ಟುಳಿಯನ್ನು ಹೊರೆಯುವುದಿನ್ನೇನು ಧರೆಯಂತು ಗೊರುಬಳು ಘನನುವ ಬಲ್ಲನು ಹೊರೆಯಬೇಕಿಲಿ ವಾಣಿನಾಥ ಅವಧರಿಸುನಿ ಕಮಲ ಸಂಜಾತ ದೇವೇಂದ್ರ ಸದಾಕಾಲ ನಾಲ್ಕಲೋಕದಲ್ಲಿರಬೇಕಾದವ ನೀನು. ಹೌದು. ಸನ್ನಿಧಾನದಿಂದ ಸತ್ಯಲೋಕದ ಕಡೆಗೆ ಬಂದಿದೆ ಎಂದಾದ್ರೆ ಏನು ಕಾರಣ ಹೇಳು. ಬರುವರೆ ಘನ ಉದ್ದೇಶ ಉಂಟು. ಏನದು? ದುರುಳನಾದಂತಹ ಮಹಿಷಾಸುರನೆಂಬುದಾದವನು ಶಂಖ ದುರ್ಗಾದಿಗಳನ್ನು ಕೂಡಿಕೊಂಡು ನಾಕವೇರಿ ಬಂದಿದ್ದಾನೆ. ಆತನಿಂದ ನೀವೇ ನಮ್ಮನ್ನು ಪಡೆಯಬೇಕು. ಅರಿತೇನರಿತೇನ ದುರುಳನ ಬಾಧೆಯ ಒರೆಯುವುದಾಗಿನಿ ತೆನ್ನಲ್ಲಿ ಮರೆಯೆಲ್ಲವು ನಾವರಗಳ ನೆತ್ತಿಗೆ ರಚಿತ ತಪವನ್ನು ಮೊದಲಲೇ ಆದರೆ ತೋರುವೆ ಗಾದಿಗೆ ಒಂದನು ಮಾಧವನಲ್ಲಿಗೆ ಹೋಗುವ ಆದುದನ ಮಧುಸೂದನ ನಡಿಯಲಿ ಅದರದಲ್ಲಿ ಬಿಲ್ಲೈದುವ. ದೇವೇಂದ್ರ ಬ್ರಹ್ಮದೇವ ಮಹಿಷನ ಬಾಧೆ. ಹೌದು. ಅವನಿಷ್ಟು ಅಟ್ಟಹಾಸವನ್ನು ಮೆರೆಯುವುದಕ್ಕೆ ಕಾರಣ ನಾನು ಕೊಟ್ಟ ವರ. ಹಾಗೆಂತ ನಾನು ವರವನ್ನು ಹಿಂದೆ ಪಡೆಯುವುದಕ್ಕಾಗುವುದಿಲ್ಲ. ಮತ್ತೆ ಇದಕ್ಕೆ ಸಮರ್ಥನು ಯಾರು? ನಿಗ್ರಹ ಅನುಗ್ರಹ ಶಕ್ತಿಯುಳ್ಳಂತಹ ಶ್ರೀಹರಿ. ಹಾಗಾಗಿ ವೈಕುಂಠವನ್ನು ಸೇರೋಣ. ಬರೆದುಗಿನ ನಿಜ ಬಳಿಯೊಳಗಿದಿರಾಗಿ ಮುರಗರ ನಡೆತರಲು ಚರಣಕ್ಕೆ ವಂದಿಸಿ ಹರಿಹರರುಂದ ದುರುಳನಗಲನದೊಳು ಭಾವಯ್ಯ ಪ್ರತಿ ನಮಸ್ಕಾರಗಳು. ನೀವೇನು ದೇವರು ಇಲ್ಲಿ ಮಹಿಷನ ಅಟ್ಟುಳಿ ಎನ್ನುವುದು ಅಧಿಕವಾಗುತ್ತಾ ಉಂಟು. ಅದರ ಬಗ್ಗೆ ವಿಚಾರಿಸುವುದಕ್ಕೆ ನಿಮ್ಮನ್ನು ಹುಡುಕಿಕೊಂಡು ದಯಾಧೀಶನ ಅಂತ ನೀನು ಕೊಲ್ಲವಲ್ಲವ ಎನ್ನುವುದನ್ನು ನಿನ್ನಲ್ಲಿ ದೂರೋಣ ಎನ್ನುವ ಹಾಗೆ ಬಂದ್ರೆ ತುಹಿನಗಿರಿ ಭೇಟಿಯಾದ್ದು ಒಳ್ಳೆಯದಾಯಿತು. ಅವನ ಕೊಲೆ ಅದವನ ವಧೆಯ ಕುರಿತಾಗಿ ನಾವು ಯೋಚಿಸಬೇಕಾಗಿದೆ. ತಂಪಾಗಿ ಕುಳಿತು ಚಂದ್ರಕಾಂತ ಶಿಲೆಯೊಳೊಂದಾಗಿ ಖಳನ ವದಿದುವ ಯತ್ನ ಯೋಚಿಸುತ್ತಿರಲಿದ್ದಾಗ ನಳಿನ ಭವಸುರರನೊಡಗೊಂಡು ನಡೆತಂದು ವೈಕುಂಠದಲ್ಲಿ ಹರಿ ಕಾಣದಿರಲು ವೈಕುಂಠದಲ್ಲಿ ಹರಿ ಕಾಣುವುದಿಲ್ಲ. ಬಳಿಕ ಪುರಗರನು ನಿಲಯದೊಳಗಿಲ್ಲದಿರುತ್ತೀರಿ. ಶ್ರೀಹರಿ ಹರನು ಇಲ್ಲ ವೈಕುಂಠದಲ್ಲಿ. ಕಳವಳಿಸೆ ಬಳಿಕವರು ತಿಳುಗಿದ ಶರೀರ ನುಡಿ ಹರಿಗರು ತುಗಿರಾದ
ಸಹಿಸುವುದಕ್ಕೆ ಅಸಾಧ್ಯವಾಗಿದೆ. ನೀವೇ ಅವನನ್ನು ಪರಮನಿಂದಲೇ ಪ್ರಮತ್ತನಾಗಿರುವಂತಹ ಗಳಮಹಿಷನ ವಧಾರ್ಥವಾಗಿ ನನ್ನಲ್ಲಡಕವಾದ ಚೇತನವನ್ನು ಹೊರಹೊಮ್ಮಿ ಮಹಿಷನ ವಧೆಗೆ ಬೇಕಾಗಿ ನನ್ನಲ್ಲಡಕವಾಗಿರುವಂತಹ ಶೈವತೆಯನ್ನು ನನ್ನಲ್ಲಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡೆ ಇದ್ದೇನೆ. ಮಹಿಷನ ವಧೆಗಾಗಿ ನಮ್ಮಲ್ಲಿರುವಂತಹ ದಿವ್ಯ ಶಕ್ತಿಯನ್ನೇ ಹೊರಗೆ ಮಕ್ಕಳೇ ಓಂಕಾರ ಸ್ವರೂಪಿಣಿ
ಅತಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ. ನಿಶಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮಾತಲಾಲಿಸು ಖಳಮಗಿಷನು ವಿಧಾತ ನಿತ್ಯಗ ವರದ ಬಲದೆ. ಮಾತಲಾಲಿಸು ಖಳಮಗಿಷ ವಿಧಾತ ನಿತ್ಯಗ ವರದ ಬಲದೆ. ಗೆಡಿಸಿ ನಿರ್ಭೀತಿಗಿಂದ ಅಮ್ಮ ನಾರಾಯಣ. ಮಾಲಿನ್ಯ ಮಗನಾದಂತಹ ಮಹಿಷನಾಮಕನಾದಂತಹ ದೈತ್ಯನು ಅಜನನ್ನು ಭಜಿಸಿ ವರಬಲವನ್ನು ಸಂಗ್ರಹಿಸಿಕೊಂಡು ಮತ್ತದರಿಂದಲೇ ಪ್ರಮತ್ತನಾಗಿ ಪಾತಾಳ ಲೋಕವನ್ನು ವಶಪಡಿಸಿಕೊಂಡನಮ್ಮ. ಭೂತಲವನ್ನು ತಾನು ಗೆದ್ದಿದ್ದಾನೆ. ಯಾಗ ಯಜನಾದಿ ಸುಕರ್ಮಗಳಿಗೆ ಅವಕಾಶಗಳಿಲ್ಲ. ಅಲ್ಲೂ ತೃಪ್ತಿಯನ್ನು ಕಾಣಂತ ಆತನು ಮೇರುಲೋಕವನ್ನೇರಿ ಸುರಪ ಮುಖ್ಯಾಮರನ್ನೆಲ್ಲ ದೆಸೆಗಡಿಸಿದ್ದಾನೆ. ಇವರೆಲ್ಲರ ಕಣ್ಣೀರನ್ನು ಅಳಿಸುವಲ್ಲಿ ನಾವು ಅಸಮರ್ಥರಾಗಿದ್ದೇವೆ. ಅವನಾದರೂ ನಿರ್ಭೀತನಿದ್ದಾನೆ, ನಾವು ಭೀತರಿದ್ದೇವೆ. ಮಹಿಷನ ಹಟ್ಟಹಾಸೆಯಿಂದ ಲೋಕವೆಲ್ಲ ಮಹಿಷನ ಸುರರನ್ನು ಸೋಲಿಸಿ ನೆರೆಮದದಿಂದಲೇ ಮೆರೆವರೆ ಖಳನಾಗಲಿ. ಮಕ್ಕಳೇ, ವಿಧಿಯಿಂದ ವರವನ್ನು ಪಡೆದಂತಹ ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಮೆರೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೆ. ದೇವತೆಗಳನ್ನೇ ಸ್ಥಾನಭ್ರಷ್ಟರನ್ನಾಗಿ ಮಾಡಿದನೆ. ಸೂರ್ಯ ಚಂದ್ರವರ ಸಂಚಾರಕ್ಕೆ ತಡೆಯರಿದ್ದಾನೆ. ತಿಳಿದೆ ಶಂಕದುರ್ಗರ ಬೆಂಬಲಮ್ಮ. ತ್ರಿಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ಶಂಕಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಮಹಿಷಾಸುರ ಮತ್ತು ಆತನ ಸಂಗಡನೆಲ್ಲ ವಧಿಸಿ ಇಳಗೆ ಕ್ಷೇಮವನ್ನು ಒದಗಿಸಿಕೊಡುತ್ತೇನೆ. ಧೈರ್ಯ ತಾಳಿರಿ, ಧೈರ್ಯ ತಾಳಿರಿ. ಏನಲೋ ಜಯ ಜಯ ಜಯವೆಂದು ಸಕಲರು ಮಣಿಯಲಾಗಿ ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು. ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು. ಜಯ ಜಯ ಆ ಆ ವಿಶೇಷಣವನ್ನು ನಾವು ಹೊರಗೆಡಹಿದ ಕ್ಷಣದಲ್ಲಿ ಅವೆಲ್ಲವೂ ಅಂಬರ ಪಥದಲ್ಲಿ ತಾನೊಂದಾಗಿ ನಾರಿ ರೂಪವನ್ನು ಅಂತೂ ಅಷ್ಟಭುಜವುಳ್ಳವಳಾಗಿಯೇ ಸೃಷ್ಟಿಗಿಳಿದು ಬಂದು ಅಭಯ ವಚನವನ್ನಿತ್ತಾಗ ನಾವೆಲ್ಲ ಮನ ತುಷ್ಟಿಯನ್ನು ಹೊಂದಿದವರು. ಅನುಗ್ರಹದಾಯಕೆಯನ್ನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದು ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರಿಯೆಲ್ಲ ಒಂದಾಗಿ ಬಂದು ಒಮ್ಮನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಗಿದೆ. ರಣಧಾರುಣಿಯನ್ನು ಸೇರಿಕೊಂಡು ಕೂಳನಲ್ಲಿ ಹೋರಾಡುವರೆ ಆಯುಧಗಳು ಬೇಕು. ನಮ್ಮ ಆಯುಧಗಳನ್ನೇ ಅರ್ಪಿಸೋಣವಾ?
ವನಜನಾಭನು ಕರದ ಚಕ್ರವ ತೃಣಯನಾಗ ತ್ರಿಶೂಲವನು ಸಗಾಗ ಕನಕ ಗರ್ಭನು ಬ್ರಹ್ಮದಂಡವನ್ನಿತ್ತು ಪದಕಿರಗೆ ವಿನಯದಿಂದಲೇ ಸುರಪಕುಲಿಶವ ಅನಿಮಿಷರು ಶಕ್ತಾಯುಧಗಳ ಅರ್ಪಿಸಿ ದೇವಿಯತ ಪದ ತಳಕ್ಕೆ ಮನಿದು ಜಯ 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 ಪದತಲಕ್ಕೆ ಮಣಿದು ನಮ್ಮ ಆಯುಧಗಳನ್ನು ಅರ್ಪಿಸಿದಾಗ ಪ್ರಿಯ ಭಾವದಿಂದ ಸ್ವೀಕರಿಸಿಕೊಂಡವಳು ಮಹಾತಾಯಿ. ಸಮರಾಕರವನ್ನು ಸೇರಿಕೊಳ್ಳುವಲ್ಲಿ ಯೋಗ್ಯ ವಾಹನವು ಬೇಕಾಗಿದೆ. ಪರ್ವತರಾಜನ ಮೃಗರಾಜನಾಗಿ ಬರುವೆನೆಂದನಲ್ಲ. ಪರಿಪರಿಯ ಉತ್ಪಾದಗಳಿಗೆ ಆಳುತ್ತಾ ಇದೆ. ಒಂದು ಕಡೆಯಿಂದ ಕೆಂಡದ ಮಳೆ, ಮತ್ತೊಂದು ಕಡೆಯಿಂದ ರಕ್ತದ ಹೊಳೆಯಾಗಿ ಹರಿತಾ ಇದೆ. ಪ್ರಾಣಿ ಪಕ್ಷಿಗಳ ವಿಕಾರದಲ್ಲಿ ಕೂಗುತ್ತಾ ಇದೆ. ಏಕಗಾಲ ತಿಳಿದುಕೊಂಡೆ, ಯಾರೋ ಒಬ್ಬಳಾಕೆ ನಾರಿ ಕೇಸರಿ ನೀರು ಕೂಡ ಬಂದನಂತೆ. ನಮ್ಮವರಂತ ಸಂಕಟಗಳು ಗೊಂದಲಂತೆ. ಯಾರೇ ಯಾಕಿರಲಿ ರಥವನ್ನೇರಿಕೊಂಡು
ದಟ್ಟಣೆ ಕೇಸರಿ ನೀರು ಕೊಂಡು ಬಂದೆಯ? ನಿಜ ನಿಜ. ನಮ್ಮವರಂತ ಸಂಕದುರ್ಗರ ಕೊಂಡೆಯ? ನಾನೇ ಕೊಂದವಳು. ಮಾಲಿನಿ ಜಾತ ಮಹಿಷನ ಬಂದಿದ್ದೇನೆ. ನನಗೂ ನಿನಗೂ ಯಾವ ರೀತಿಯ ದ್ವೇಷ? ಎಲ್ಲ ವಿಚಾರಗಳು ಋಷಿಮುನಿಗಳನ್ನು ಪೀಡಿಸಿದೆಯಾ? ಮಾಡಿದೆ ಕೆಟ್ಟವನೇ. ಇದು ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅಲ್ಲ, ದೇವತೆಗಳಿಗೆ ಸ್ವರ್ಗವನ್ನು ಪುನರಪಿ ಕೋಡಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನು ಮೃಗವಾಹಿನಿಯಾಗಿ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಬಂದು ನಿಂತಿದ್ದೇನೆ. ಸಾರಿ ಹೇಳುತ್ತಾ ಇದ್ದೇನೆ, ಕ್ಷೇಮದಲ್ಲಿ ಬಾಳಿ ಬದುಕುವಂತಹ ಆಸೆ ನಿನಗಿದ್ದಲ್ಲಿ ದೇವತೆಗಳ ಪಾದಕ್ಕಪ್ಪಿ ಶರಣಾಗು. ಮಾರ್ಮಲೆತು ಮುಂದೆ ಬಂದು ಎಂದಾದರೆ ನನ್ನನ್ನು ತರುವುದಕ್ಕಾಗಿ ನಿಂದೆಯಾ? ಇಲ್ಲಿ ಪ್ರಪಂಚದಲ್ಲಿ ಬದುಕಬೇಕಾದ್ರೆ ನೀನು ಏರಿ ಬಂದಂತಹ ಕೇಸರನ್ನು ಕಾಡಿ ಕಳಿಸು. 14 ಲೋಕದ ಒಡೆಯ ಮಹಿಷ ಪೀಠವನ್ನು ಏರುವಂತಹ ಸಮಯದಲ್ಲಿ
ಶುಂಭದಾನವ ಎಂದು ಕೇಳಿಬಲ್ಲಿ ಹೊರಟು ಬಂದ ಕಾರ್ಯಕಾರಣ ಶೋಣಿತ ಜನಪದದಲ್ಲಿ ರಕ್ಷಿಸು ತಂದೆ ರಕ್ಷಿಸು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಧನುರ್ದೇವಿಯಲ್ಲಿ ಹುಟ್ಟಿಕೊಂಡವರು ನಾವು. ಶುಂಭರಿ ಶುಂಭರು ವರ್ತಮಾನ ಕಾಲದಲ್ಲಿ ಶೋಣಿತಾಪುರದ ಅಧಿಕಾರಿಯಾಗಿದ್ದೇನೆ. ನೀನು ಅಲ್ಲಿಯ ಯುವರಾಜ ಸ್ಥಾನದಲ್ಲಿದ್ದಿ. ಆದರೆ ನಮ್ಮ ಜೀವನದಲ್ಲಿ ಕೇವಲ ಮರ ಹುಟ್ಟಿ ಮರ ಸತ್ತಾಗ ಆಗಬಾರದೆಂಬ ಉದ್ದೇಶದಿಂದ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಮಾಡಿದೆವು. ತಪಸ್ಸಿಗೆ ಮೆಚ್ಚಿದಂತ ಬ್ರಹ್ಮದೇವ ವರವನ್ನು ಅನುಗ್ರಹಿಸಿದ್ದಾನೆ. ದರೆಯ ಯೋನಿಜರಿಂದ ಮತ್ತು ಹರಿಹರಾದಿಗಳಿಂದ ಮರಣವೇ ಬರದಂತವರ ನಮ್ಮ ಪಾಲಿಗೆ ವರ ಪಡೆದಂತ ನಾವು ಉರಗಲೋಕವನ್ನು ಜಯಿಸಿದೆವು, ಪಾತಾಳವನ್ನು ಜಯಿಸಿದೆವು. ಇನ್ನು ಬಾಕಿ ಉಳಿದದ್ದು ಸ್ವರ್ಗಲೋಕ. ಸ್ವರ್ಗಲೋಕದ ಅಧಿಕಾರ ನಮ್ಮ ಪಾಲಿಗಾಗಬೇಕು. ಆ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅದೆಷ್ಟೋ ಸಮಯಗಳಿಂದ ಕಾದು ಕುಳಿತಿದ್ದೇವೆ. ಇಂದು ದೈವಬಲ ಜನಬಲ ಎಲ್ಲವೂ ನಮ್ಮಲ್ಲಿ ಉಂಟು. ಅನುಮಾನವ ಬಿಡು. ನನಗೊಂದು ಅಪ್ಪಣೆಯನ್ನು ಕೊಟ್ಟಂತಾದರೆ ನೇರವಾಗಿ ಸ್ವರ್ಗಕ್ಕೆ ಹೋಗಿ ದೇವತೆಗಳನ್ನು ಬಡಿದಾಡಿಸಿ ಸ್ವರ್ಗದ ಪೀಠವನ್ನು ನಿನಗೆ. ಸಂತೋಷ ಆಯಿತು, ಸಂತೋಷ ಆಯಿತು. ಸೇನೆಯನ್ನು ಸಿದ್ಧಗೊಳಿಸು. ಆದಷ್ಟು ಬೇಗನೆ ಏನಾಳು ದೇವತೆಗಳೆಲ್ಲರೂ ಓಡಿ ಹೋಗಿದ್ದಾರೆ. ಬಾಕಿ ಇರುವುದು ನೀನು. ಸ್ವರ್ಗವನ್ನು ಬಿಟ್ಟುಕೊಟ್ಟರೆ ಬದುಕುತ್ತೀಯ, ಇಲ್ಲವಾದರೆ ಹಿಡಿದಂತ ಕಟಾರಿಂದ ನಿನ್ನ ಶಿರಚ್ಛೇದ.
ಶುಂಭಾಸುರ ಬಂದಿದ್ದಾರೆ. ಸ್ವರ್ಗಲೋಕದ ಅಧಿಕಾರವನ್ನು ಪಡೆಯುವುದಕ್ಕಾಗಿ ಸಾಮದಿಂದ ಬಿಟ್ಟು ಕೊಡದಿದ್ರೆ ಪರಿಣಾಮ ಕೆಟ್ಟದಾಗಿದೆ. ಶತಾಮಕಗಳನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಪಡೆದಿದ್ದೇವೆ. ಅಂತಹ ನಾಲ್ಕದ ಪೀಠವನ್ನು ವಶಪಡಿಸಿಕೊಳ್ಳುವುದಕ್ಕೆ ಮುಂದುವರಿದು ಬಂದಂತಾದ್ರೆ ನಮ್ಮಣ್ಣ ಶುಂಭಾಕ್ಯ ಮಹಾಪ್ರಭುಗಳಿಗೆ ಜಯವಾಗಲಿ, ಶುಭವಾಗಲಿ, ಮಂಗಲವಾಗಲಿ. ಅಣ್ಣ ಸಂತೋಷವಾಯಿತು. ಇಂದ್ರಾದಿ ದೇವತೆಗಳಿಂದ ಓಡಿ ಹೋಗಿದ್ದಾರೆ. ನಿಜ. ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ. ನಿಜ. ಅಧಿಕಾರ ಗದ್ದುಗೆ ನಮ್ಮ ಪಾಲಿಗಾಗಿದೆ. ಆದ್ರೆ ನಾವಿಲ್ಲಿದ್ರಾಗುತ್ತದ ಇಲ್ಲ. ಆಹಾ, ಅಧಿಕಾರ ಮಾತ್ರ ನಮ್ಮದು. ನಾವು ಶೋಣಿತದಲ್ಲಿರೋಣ. ಆದಿತ್ಯಣ್ಣ ಅಲೆಯುವಂತಹ ಪರಿಸ್ಥಿತಿ ನನ್ನ ಪಾಲಿಗೆ ಬಂದುದಗಿತಲ್ಲ. ಏನು ಮಾಡಲಿ ತನ್ನ ಕಷ್ಟವನ್ನು ಯಾರಲ್ಲೇ ಹೇಳಿಕೊಳ್ಳಲಿ. ಸರಿ, ಈ ಹಿಂದೆ ಕಷ್ಟ ಬಂದ ಕಾಲಕ್ಕೆ ನನ್ನನ್ನು ಸ್ಮರಿಸಿ ಮಕ್ಕಳೇ ಎನ್ನುವ ಹಾಗೆ ತಾಯಿ ಆಡಿದ್ದಾಳೆ. ತಡ ಮಾಡು, ಸರಿಯಲ್ಲ. ಆ ಜಗದಂಬಿಕೆಯನ್ನೇ ಭಕ್ತಿಯಿಂದ ಸ್ಮರಿಸುತ್ತೇನೆ. ಜಯ 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 ಜಯ. ಪೂಜಿಸಿದನು ಮಾಯೆಯ ನಿರ್ಜರೆಯ ಪೂಜಿಸಿದನು ಮಾಯೆಯ ಮೋಜಗವ ಪಾಲಿಸುವ ಮಾತೆಯ ರಾಜರಾಜೇಶ್ವರಿಯ ಚರಣ ಸರೋಜವನುಪಮ ಶ್ರದ್ಧೆಯು ಶಿವರಾಜನವವಿದ ಭಕ್ತಿಗಿಂದಲೇ ಪೂಜಿಸಿದನು
ಉದ್ಧರಿಸಬೇಕಮ್ಮ, ಉದ್ಧರಿಸಬೇಕು. ಎಳೆಯ ಸುರಪಾಲಗೋಳು ಗುಟ್ಟುವುದೇಕೆ ಕೂಡ ಮನುಷ್ಯ ನಿಮ್ಮನು ಸೋಲಿಸಿದಾಗವನಾಳು ತಲಿಯಲು ಕಾಲನಾಲಯ ಕಟ್ಟಿದೆನು. ಸುರಪಾಲ, ನಾನೇ ಒಲಿಸಿಕೊಟ್ಟಂತಹ ದೇವಲೋಕದಲ್ಲಿ ದೇವತೆಗಳ ಸಂದೋಹದೊಂದಿಗೆ ಸಂತೋಷದಿಂದ ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣ ನೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದೀಯ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ? ಬಿತ್ತರಿಸು. ಏನೆಂದು ಹೇಳಲಿ ತಾಯೇ? ಜನನಿಗೆ ಪಿನ್ನಗ ಧನುಜ ಮಹೇಶಗಿಂತ ಘನ ಪರಾಕ್ರಮಿ ತುಂಬನೂರು ಅನುವರದಲ್ಲಿ ಸುರರನು ಸೋಲಿಸುತ್ತ ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಗವನು ಪಾಲಿಸುವ ಖಳನು ಅಮ್ಮ ಜಗನ್ಮಾತೆ, ಸುರಪಾಲ, ನಮಗೆ ಬಂದಂತಹ ಬವಣೆಯನ್ನು ಏನೆಂದು ಬಿತ್ತರಿಸಲಮ್ಮ? ಈ ಹಿಂದೆ ಮಹಿಷಾದಿ ಮೊದಲಾದಂತಹ ದಾನವರನ್ನು ಸಂಹರಿಸಿ ನಾಕವನ್ನು ಮರಳಿ ನಮಗೆ ಒಪ್ಪಿಸಿದವಳಿದ್ದಿ. ಆದರೆ ಈಗ ಮಹಿಷನಿಗಿಂತಲೂ ಪರಾಕ್ರಮಿಯಾದಂತಹ ಶುಂಭಾನಿಶುಂಭರೆನ್ನುವಂತಹ ದಾನವರು ನಾಕವೇರಿ ಬಂದಿದ್ದಾರಮ್ಮ. ನಮ್ಮನ್ನು ನಾಕದಿಂದ ದೆಸೆಗೆಡಿಸಿ ತಾವೇ ನಾಕದಲ್ಲಿ ಮೆರೆದಾಡುತ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ ತಾಯಿ, ಪಂಚ ಮಹಾಪಾತಗಳನ್ನು ಎಸಗುತ್ತಾ ಇದ್ದಾರೆ. ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡಿ ತಾವೇ ಸ್ವತಃ ಸೂರ್ಯ ಚಂದ್ರರಾಗಿ ನಮ್ಮದಲ್ಲಿ ಕಾಣಿಸಿಕೊಂಡಿದ್ದಾರೆ ಶುಂಭಾನಿಶುಂಭರು. ಅಂತಹ ದುರುಳರನ್ನು ವಧಿಸಿ ನಮ್ಮನ್ನು ನೀನೇ ಶುಂಭನಿಶುಂಭರಿಂದ ಕೃಷ್ಣವೇ ಇದು ಅಭಯ. ಕರುಣಿಸುತ್ತ ಅಭಯವನು ಕರುಣಿಸುತ್ತಲ ಭಯವನು ನುಡಿದಳು. ಕಿರಿದು ಸಮಯದಿ ಐದು ದೈತ್ಯರ ನೆರವಿಯನು ಪೊರೆಯುವೆನು ನಿಮ್ಮನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನಲಿ. ಮರೆಸಿ ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನಲೀಲೆಯ. ಹರುಷದೊಳಗೆಂದೆನುತ ತ್ರಿದಶರಿ ಗರುಗಿ ಶ್ರೀದೇವಿಯೇ ಮರುಗದಿರು ಸುರಪಾಯ. ಶುಂಭನಿಶುಂಭರ ಬಾಧೆಯಿಂದ ಕಂಗೆಟ್ಟೆಯ. ಬೆದರದಿರು ಬೆದರದಿರು. ಇಂದು ಕಿರಿದು ದಿನದೊಳಗಾಗಿ ಶುಂಭನಿಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟೆ ಪೀಠವನ್ನಿನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ. ಇದು ಸತ್ಯ. ಅಲ್ಲಿಯವರೆಗೆ ನಾವೆಲ್ಲಿರಬೇಕಮ್ಮ? ನೀವೆಲ್ಲವರು ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿದ್ದು ಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತಹ ಚಂದವನ್ನು ನೀವೇ ಕಾಣುವಿರಂತೆ. ಹೊಂದಿಕೊಳ್ಳಿ ಹೊಂದಿಕೊಳ್ಳಿ. ಅಳುವ ಸುಮನಸರಿಂಗೆ ಧೀರ್ಯವ ತಿಳುಗೆ ಅಳುವ ಸುಮನಸರಿಂಗೆ ಧೈರ್ಯವ ತಿಳುಗೆ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದುತ ಗೆಲುವಡ ಸಾಧ್ಯವೆಂದೆನುತ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ. ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ ಯೋಚಿಸಿ ಯೋಚಿಸಿ
ಯಾಕೆಂದ್ರೆ ನನ್ನದಾದಂತಹ ಈ ದಿವ್ಯ ತೇಜವೋ ಭವ್ಯ ತೇಜವನ್ನು ಕಂಡುಕೊಳ್ಳುವುದಕ್ಕೆ ಸಮರ್ಥರಲ್ಲ ಆ ದುಷ್ಟರು. ಹಾಗಾದ್ರೆ ಯಾವೆಡೆಗೆ ಮೈದೂಗಿಸಿಕೊಳ್ಳೋಣ? ಸರಿ ಸರಿ, ಈ ಇಳೆಯಲ್ಲಿ ಜನ್ಮವಿತ್ತಂತಹ ಯಾವನೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. ಮೂಲ ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಬಲಿ ಬೀಳಲಾರೆ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಗಂತೂ ಮರುಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನಿರಿಸಿಕೊಂಡು ನನ್ನದಾದಂತಹ ನಿಜ ರೂಪವನ್ನು ಮರೆಗೊಳಿಸಿದೆ, ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನದಲ್ಲಿ ನೆಲೆಗೊಳ್ಳಬೇಕಾಯಿತು. ದುರುಳನ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವ ರೀತಿ ಕೊರತೆಯು ಉಂಟಾಗಬಾರದೆನ್ನುವಂತಹ ಉದ್ದೇಶದಿಂದ ತುಹಿನಗಿರಿಯ ತಪ್ಪಲನ್ನೇ ಇಳಿದು ಬಂದಂತಹ ಸ್ಥಳ. ಸೂರ್ಯರಶ್ಮಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯವಿದು. ಗಗನ ಚುಂಬಿತವಾಗಿ ಬೆಳೆದು ನಿಂತಿವೆ ಕದಂಬ ವೃಕ್ಷಗಳು. ಇದಲ್ಲವೇ ಕದಂಬವನ? ಈ ವನದಲ್ಲಿದ್ದುಕೊಂಡೇ ದುಷ್ಟ ಸಂಹಾರ ನಡೆಯಬೇಕು. ಹಾಗೆಂದು ಇಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಹೆಣ್ಣಾದಂತಹ ನನಗೆ ಕುಳಿತುಕೊಳ್ಳುವುದಕ್ಕೆ ಒಂದು ಜಾಗ ಬೇಡವೇ? ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಸಂಕಲ್ಪ ಮಾತ್ರದಲ್ಲಿ ಒಂದು ಇಳಿದು ಬಂದಿದೆ ಒಂದು ಕನಕದ ಉಯ್ಯಾಲೆ. ಈ ಉಯ್ಯಾಲೆಯನ್ನು ಏರಿಕೊಳ್ಳುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಬೇಕು. ನನ್ನದಾದಂತಹ ತನುಗಂಧವನ್ನು ಮಾರುತನಿಗೆ ಪಸರಿಸಿದ್ದೇನೆ. ತನುಗಂಧವನ್ನು ಆಗ್ರಾಣಿಸಿಯೋ ನನ್ನ ಗಾಯನವನ್ನು ಆಲಿಸಿಯೋ ಇಲ್ಲ ಬೆಳಕಿನ ಜಾಡನ್ನು ಹಿಡಿದವು ಖಳರ ವಿತ್ತ ಕಡೆಗೆ ಬರಲೇಬೇಕು. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಖಳರನ್ನು
ಹಿಡಿದಂತಹ ಚಕ್ರದಿಂದ ಸಂಹರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ಮಾತೆಯಾದಂತ ನನ್ನ ಆದ್ಯ ಕರ್ತವ್ಯ. ತಡ ಮಾಡದೆ ಏರಿಕೊಳ್ಳುತ್ತೇನೆ ಕನಕದ ಉಯ್ಯಾಲೆ. ಶೋಧಿಸಬೇಕೆಂದಿರುದ ಈ ಸಂದರ್ಭದಲ್ಲಿ ವಿಧಿಯನ್ನು ಮೆಚ್ಚಿಸಿ ಒಲಿದು ಬಂದಂತಹ ವಿಧಾತನಿಂದ ಮನೋವೇಗ ಮತ್ತು ಬ್ರಹ್ಮಚರ್ಯವನ್ನು ಪಡೆದಿದ್ದೇವೆ. ತಮ್ಮ ಕೇಳದೆ ಕೊಟ್ಟದು ಏನು?
ಶುಂಭನ ಆಳ್ವಿಕೆ ಶಂಭುವೆ ಬಂದರು ಲೆಕ್ಕಿಸುವವರು ಸಣ್ಣ ಮುಂಡರಲ್ಲ. ಯುದ್ಧವನ್ನು ಮಾಡಿದೆವು, ಆದರೆ ಮಧ್ಯಕ್ಕೆ ಬಂದದ್ದು ನಾರದ. ನಮ್ಮೆಲಗೆ ಸಂಧಾನ ಮಂತ್ರಿ ಪದವಿ ಕೊಟ್ಟು ಮುಂದೆ ಮಾಡಿದ. ಎಲ್ಲಿ ಹೋದ್ರೂ ಕೂಡ ಸುರಪ್ಪನ ಸುಳಿವೇ ಇಲ್ಲ. ಶುಂಭನ ಹೊಗಳಿಕೆ ಹೊಗಳಿಕೆ. ತಮ್ಮ ತಿರುಗಾಟದ ಪರಿಣಾಮ ಹೊಟ್ಟೆಯಲ್ಲಿ ಚುರುಚುರು ಚುರುಚುರು ಹಸಿವು. ತಗಲುವ ಮಗ ಒಬ್ಬ ಸಿಗ್ಲಿಲ್ಲ. ತಿರುಗಾಟದ ಪರಿಣಾಮ ಹಸಿವು ತೃಷೆ. ಪರಿಹಾರದ ದಾರಿ ಒಂದೇ, ಕಾನನ ಪ್ರವೇಶ ಬೇಟೆ.
ಕಾಲವನು ಕಳೆವೆಗೆಂದೆನುದಾಗ ಬರಲು 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 ಮದಂ ಮದಿಡೆಗೆ ಏಗೆ ಭರ್ಜರಿ ಬೇಟೆ, ಅದ್ಭುತ ಬೇಟೆ. ಇದುವರೆಗಿಂತ ಬೇಟೆ ಆಡಿದವರು ನಾವಲ್ಲ. ಇಲ್ವೇ ಇಲ್ಲ. ನನಗೇನೋ ಇವತ್ತು ಮೊದಲ ಬಾರಿ ಬೇಟೆಯಾಡಿದಂತಹ ಅನುಭವ ಆಗ್ತಾ ಉಂಟು. ನನಗೂ ಹಾಗಾಯ್ತಣ್ಣ. ಹೌದಪ್ಪ. ತಮ್ಮ ಅಣ್ಣ, ನಾನು ಹೋದಂತಹ ದಾರಿ, ನೀನು ಹೋದಂತಹ ದಾರಿ ಎಲ್ಲವೂ ಬೇರೆ ಬೇರೆ. ಹೌದಣ್ಣ. ನಾನೊಂದು ತೀರ, ನೀನೊಂದು ತೀರ ಹೋದದ್ದು. ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಏನನ್ನು ತಿಂದೆ, ಹೇಳು ನನ್ನ ಮುಂದೆ. ಓ ಅಣ್ಣ, ಈರ್ವರು ಒಂದೇ ದಾರಿಯಿಂದ ಹೋದ್ರೆ ಸಿಕ್ಕಿದಂತಹ ಪ್ರಾಣಿ ತಿನ್ನುವುದಕ್ಕೆ ಸಾಕಾಗುವುದಿಲ್ಲ. ಹಾಗಾಗಿ ನಾನು ಈ ದಾರಿಯಿಂದ ಹೋದೆ. ಮುಂದುವರಿದು ಹೋದಾಗ ಕೊಬ್ಬಿದ ಕಾಡ್ಕೋಣ ಅದರ ಹಿಂಡನ್ನೇ ಹಿಂಬಾಲಿಸುತ್ತಾ ಹೋದೆ. ಅದರ ಕೋಡಲ್ಲಿ ಹಿಡಿದೆ, ಬಂಡೆ ಕಲ್ಲಿಗೆ ಮಾಂಸವೆಲ್ಲವೂ ಅಪ್ಪಚ್ಚಿ ಮಾಂಸವನ್ನು ಚೆನ್ನಾಗಿ ಮೆದ್ದಿದ್ದೇನೆ. ರಕ್ತವನ್ನು ಗಡಗಡ ಗಡಗಡ ಕುಡಿದಿದ್ದೇನೆ. ಎಲುಬನ್ನು ಜಗಿದು 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 ನುಂಗಿದ್ದೇನೆ. ಅಣ್ಣ, ನನ್ನ ಬೇಟೆಯ ಕ್ರಮ ಹೀಗೆ. ನಿನ್ನ ಬೇಟೆ ಹೇಗಾಯ್ತು? ಅಣ್ಣ, ನಾನು ಹೋದಂತಹ ದಾರಿಯಲ್ಲಿ ದೂರದಲ್ಲಿ ಒಂದು ಕಾಣಿಸಿತು ಹುಲಿ. ಬಹುಶಃ ಅದು ಓಡ್ತದಂತ ನಾನು ಭಾವಿಸಿದ್ದು. ಅದು ನನ್ನ ಇದಿರಾಗೆ ಬಂತು. ನಾನು ಬಿಡ್ತೇನಾ? ಬಹುಶಃ ಆ ಹುಲಿಗೆ ಗೊತ್ತಿಲ್ಲ ಇದುರಿರುವವನು ಸಿಂಹ ಸ್ವಪ್ನನಾದ ಚಂಡಾಸುರ ಅಂತ. ಬಂತು ಬಂತು ಬಂತು. ನಾನು ನಿಂತಲ್ಲಿಂದಲೇ ಹತ್ತಿರಕ್ಕೆ ಬರುವಾಗ ಬಾಯಿಯ ಒಳಗೆ ಕೈ ಹಾಕಿ, ಬಾಯಿಯ ಒಳಗೆ ಕೈ ಹಾಕಿ ಮಾಂಸ, ನೆತ್ತರು, ಜೊತೆಗೆ ಮೂಳೆ ಎಲ್ಲವನ್ನು ಹೊರಗೆ ಎಳೆದ ನಂತರ ತಮ್ಮ ಅಣ್ಣ ಎಲ್ಲವನ್ನು ಹೊರ ತೆಗೆದ ಮೇಲೆ ಹುಲಿಯನ್ನು ನೋಡ್ತೇನೆ. ಈ ಮಲಗುವಾಗ ಹೊತ್ತುಕೊಳ್ಳುವ ಹೊದಿಕೆ ಹಾಗೆ, ಬರೇ ಚರ್ಮ ಮಾತ್ರ, ಬೇರೇನಿಲ್ಲ. ತಮ್ಮ ಅಣ್ಣ, ಹೊರಗೆ ಎಳೆದಂತಹ ಎಲ್ಲಾ ಮಾಂಸವನ್ನು ತಿಂದೆ, ಆಮೇಲೆ ನೆತ್ತರನ್ನು ಕುಡಿದೆ, ಎಲುಬುಗಳನ್ನು ತೆಗಿದೆ, ಹೊಟ್ಟೆ ತುಂಬಲಿಲ್ಲ. ಮುಂದಕ್ಕೆ ಮುಂದಕ್ಕೆ ಹೋದಾಗ ಕಾಣಿಸಿತು ಮೊಲಗಳ ಗುಂಪು. ಹೌದು, ಹೆಣ್ಣು ಮೊಲ. ಹೌದಾ ಯಾರಿಗೊತ್ತು. ಒಟ್ಟಿನಲ್ಲಿ ಬಹಳಷ್ಟು ಮೊಲಗಳಿತ್ತು. ಒಂದನ್ನು ಬಿಡ್ಲಿಲ್ಲ, ಎಲ್ಲವನ್ನು ಎಲ್ಲವನ್ನು ಹಿಡಿದುಕೊಂಡೆ. ಆಮೇಲೆ ಒಂದೊಂದನ್ನೇ ಹೊಡೆದೆ, ಒಂದೊಂದನ್ನೇ ತಿಂದೆ. ತಮ್ಮ ಹೊಟ್ಟೆ ತುಂಬಿತು, ಹೊಟ್ಟೆ ತುಂಬಿತು, ಹೊಟ್ಟೆ ತುಂಬಿತು. ಅಣ್ಣ, ಹಸಿವಾದ್ರೆ ಹೊಟ್ಟೆ ಏನಿಲ್ಲ, ಹೊಟ್ಟೆ ತುಂಬಿದ ಮೇಲೆ ಹೊಟ್ಟೆ ಭಾರ ಆಗ್ತಾ ಉಂಟು. ಹೌದು ತಮ್ಮ, ತಿಂದದು ಹೆಚ್ಚಾಯ್ತು ಹೆಚ್ಚಾಯ್ತು, ಈಗ ಗೊತ್ತಾಗ್ತಾ ಉಂಟು. ಆದರೂ ಕೂಡ ನೋಡಿದ್ದೆ, ಸ್ವಲ್ಪ ಆದ್ರೂ ಹೊರಗೆ ಹಾಕಿದ್ನ ನಾನು. ಬಾಯಿಯಲ್ಲಿ ಅವರಿಗೆ ಬಂತು, ಅದನ್ನು ಹಾಗೆ ನುಂಗಿದೆ. ಹುಳಿ ಹುಳಿಯಾಗಿ ಒಳ್ಳೆಯದಿತ್ತು, ಸತ್ವ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೆಯದು. ತಮ್ಮ, ಬೇಟೆಯಾಡಿದಂತಹ ಪರಿಣಾಮ ದೇಹಕ್ಕೆ ಆಗಿದ ಆಯಾಸ, ಜೊತೆಗೆ ಶ್ರಮಜಲವು ಸುರಿಯುತ್ತಾ ಉಂಟು. ಒಂದು ಒಳ್ಳೆ ಉಪಾಯ ಉಂಟು ತಮ್ಮ. ಸ್ವಲ್ಪ ಮಲಗ್ತೇನೆ, ಗಾಳಿ ಹಾಕ್ತೀಯಾ? ಓ ಅಣ್ಣ, ನಿನಗೆ ಗಾಳಿ ಹಾಕಿದ್ರೆ ನನಗೆ ಯಾರು ಗಾಳಿ ಹಾಕುದು? ಇಲ್ಲ, ನೀನು ದುಡಿದ್ರಲ್ಲ, ನಿನಗೆ ಗಾಳಿ ಹಾಕು. ನಾನು ದುಡಿದಿದ್ದೇನೆ. ಬಹುಶಃ ನಿನ್ನ ದುಡಿಮೆ ನನಗೆ ಕಾಣಲಿಲ್ಲ. ಯಾಕೆ? ನಾನೊಂದು ತೀರ, ನೀನೊಂದು ತೀರ ಹೋದ, ಬೇರೆ ಬೇರೆ ದಾರಿಯಾಗಿ ಹೋದದ್ದಲ್ಲ. ಹೌದು. ಹಾಗಾದ್ರೆ ನೀನು ದುಡಿದಿದ್ದಿ, ನಾನು ದುಡಿದಿದ್ದಿ. ಗಾಳಿ ಅವಶ್ಯಕತೆ ಇಬ್ಬರಿಗೂ ಉಂಟು. ಪ್ರಮುಖವಾಗಿ ಬೇಕಾದದ್ದು ಗಾಳಿ. ಸರಿ ಸರಿ ಸರಿ, ನಾವೇ ಗಾಳಿ ಹಾಕಿಕೊಂಡಿದ್ರೆ ಆಯಾಸ ಹೆಚ್ಚಾದೀತು. ಹಾಗಂತ ಇಲ್ಲಿ ನಿಂತ್ರೆ ಏನು ಗಾಳಿ ಬರುವುದಿಲ್ಲ. ಇಲ್ಲಿ ನಿಲ್ಲುವುದಲ್ಲ, ಮೊದಲಾಗಿ ನಮಗೆ ಗಾಳಿ ಹಾಕುವವರು ಬೇಕಲ್ವಾ? ಹೌದು. ನಮ್ಮ ಆಜ್ಞೆಯಲ್ಲಿಲ್ವಾ ದೇವತೆಗಳು? ಅದರಲ್ಲಿ ಒಬ್ಬಾತ ವಾಯುದೇವ. ವಾಯುದೇವನಲ್ಲಿ ಗಾಳಿಯನ್ನು ಬೀಸಲಿಕ್ಕೆ ಹೇಳ್ಬೇಕು. ಅವನ ಕೆಲಸವೇ ಅದು. ನಾವು ಇಲ್ಲಿರುವುದಲ್ಲ, ತುಹಿನ ಗಿರಿಯನ್ನು ಏರ್ಬೇಕು, ವಾಯುದೇವ ಬೀಸು ಗಾಳಿ. ಗಾಯನವ ಆಲಿಸುತ್ತ ನಲವಿನಿಂದಿಯ
ಅರೆಯಲಿ ತಾ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ 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 ಆಲಿಸುತ್ತ ಆಲಿಸುತ್ತ ಆ ಆ ಆ ವೀಣೆಯ ಬೆಳೆದಿರ್ಪ ವಾಣಿ ಬರಿಗಲಿ
ತಿನ್ನತೆ ತತೈ ತಿನ್ನತೆ ಮಾರುತನಿಂದ ಬೀಸಲ್ಪಟ್ಟಿತು. ಆದ್ರೆ ಆ ಸಂದರ್ಭದಲ್ಲಿ ಒಂದು ಇಂಪಾದ ಧ್ವನಿ ನಿನಗೆ ಕೇಳಿಸಿತೋ ಇಲ್ವೋ? ಕೇಳಿಸಿದೆ ಅಣ್ಣ. ಕೇಳಿಸಿದ? ಯಾರಾಗಿರ್ಬೋದು ತಮ್ಮ? ಅಣ್ಣ, ಇಂಪಾದ ಧ್ವನಿ ಮಾತ್ರ ಅಲ್ಲ, ಜೊತೆಗೆ ಸುಗಂಧ ದ್ರವ್ಯ, ಪರಿಮಳ. ಅರ್ಥವಾಯಿತು. ಏನು ಇದು? ಬೇರೆ ಯಾರು ಅಲ್ಲ, ಮೇಲು ಲೋಕದವ ಸತ್ಯಲೋಕೇಶ, ಆ ಬ್ರಹ್ಮನ ಮಡದಿ ಶಾರದೆ ಆಗಿರ್ಬೇಕು. ಈಗ ಶಾರದೆ ಬಂದದ್ದೆಂಬ ಹಾಗೆ ಹೇಳ್ತಾ ಇದ್ದೀಯಾ? ಮತ್ತೆ ಏತಮ್ಮ ಏನೋ ನೀನು ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದಾ ದೇವಿ ಅವನ ಪಕ್ಕದಲ್ಲಿರಬೇಕು. ಒಂದು ವೇಳೆ ಅವಳು ಇಲ್ಲದೆ ಹೋದಳಂತಾದ್ರೆ ಸೃಷ್ಟಿಯಲ್ಲಿ ಬಹಳಷ್ಟು ಅಸ್ತವ್ಯಸ್ತವಾದೀತು. ಹಾಗಾಗಿ ಬ್ರಹ್ಮನ ಮಡದಿಯಾದಂತಹ ಶಾರದೆ ಇಲ್ಲಿ ಬಂದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ವೀಣಾಪಾಣಿ ಪುಸ್ತಕ ಪಾಣಿ ಶಾರದೆ ಅಲ್ಲ, ಅಲ್ವೇ ಅಲ್ಲ. ಇದು ಬಂದಿದ್ರೆ ಇದು ಅವನೇ ಇರಬೇಕು. ಯಾರು ಇದು? ಅವನೇ. ಅವನೇ ಅಂದ್ರೆ ತುಂಬರ ಕುದುರೆ ಮುಖದವನು, ಒಳ್ಳೆಯ ಸಂಗೀತಗಾರ. ಹೌದು, ಅವನೇ ಬಂದದ್ದು. ದೇವಲೋಕದಲ್ಲಿ ಇರುವಂತಹ ಸಂಗೀತಗಾರ. ಅವ ಇಲ್ಲಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಇಷ್ಟೊತ್ತು ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಆತನ ಸಂಗೀತ ಏನಿದ್ರು ಕೂಡ ಅದು ದೇವಲೋಕಕ್ಕೆ ಮಾತ್ರ ಸೀಮಿತ. ಹಾಗಾದ್ರೆ ಈ ಕಾಡಿನಲ್ಲಿ ಕೇಳುವುದಕ್ಕೆ ಯಾರಿದ್ದಾರೆ? ಇನ್ಯಾರು? ಹಾಗಾದ್ರೆ ಯಾರು ಇರ್ಬೋದು? ಇದು ಅವನೇ, ನಾರದ, ದೇವ ಋಷಿ. ದೇವ ಋಷಿ ನಾರದ, ಬ್ರಹ್ಮಮಾನಸ ಪುತ್ರ. ಹೌದು. ಆತ ಬರ್ಲಿಕ್ಕೆ ಹೇಗೂ ಸಾಧ್ಯವಿಲ್ಲ. ಯಾಕೆ? ಆತನಿಗೆ ದಕ್ಷಿಣದಿಂದ ಶಾಪ ಉಂಟು, ನೀನು ನಿಂತಲ್ಲಿ ನಿಲ್ಲದೆ ಹೋಗು ಮಗನೇ ಎಂಬುದಾಗಿ. ಒಂದು ವೇಳೆ ಈ ಕಾಡಿಗೆ ಬಂದಿದ್ದರೂ ಕೂಡ ಇಷ್ಟೊತ್ತು ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ನೀ ಸ್ವರವನ್ನು ಸರಿಯಾಗಿ ಕೇಳಿದ್ಯಾ? ಶ್ರುತಿ ತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಕೇಳ್ತಾ ಇತ್ತು. ಹೌದು. ಇಂತಹ ಇಂಪಾದ ಸ್ವರವನ್ನು ನಾರದ ಹೊರ ಹಾಕಿದ್ರೂ ಕೂಡ ಒಂದೇ ಕಡೆಯಿಂದ ಕೇಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವಿದ್ವಾಂಸರೇ ಆಗಿರ್ಬೇಕು. ತಮ್ಮ ಅಣ್ಣ, ಹಾಗಾದ್ರೆ ನಾರದ ಅಲ್ಲ, ಅಲ್ಲ. ವೀಣೆ ಪಿಡಿದಿರ್ಪ ವಾಣಿ ಅಲ್ಲ, ಅಲ್ಲ. ತುಂಬರ ಅಂತೂ ಅಲ್ವೇ ಅಲ್ಲ. ಸರಿ, ಯಾರು ಅಲ್ಲ ಅಂತ ಆದ್ರೆ ನಮಗೆ ಸ್ವರ ಯಾರದ್ದು ಅಂತ ಗೊತ್ತಾಗಬೇಕಲ್ಲ. ಸ್ವರ ಕೇಳಿದ್ಯಾ? ಅಲ್ಲಿಂದ ಕೇಳಿದ್ಯಾ? ಹಿಡಿ ಸ್ವರ ಹಿಡಿದು ಸ್ವರ ಹಿಡಿದು ನಡೆದರಲು 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 ತನುವಿನ ಪರಿಮಳವು ತನುವಿನ ಪರಿಮಳ ಪರಿಮಳ ನಾಸಿಕಕ್ಕೆ ಸೋಕಲು ಕೌತುಕವೆಂದು ಪರಿಮಳ ಹಿಡಿದು ಮುಂಬರಿಗೆ ಮಾಣಿಕ್ಯ ವೀಣ ಉಪಲಾಲಯಂತಿ ಮದಾಲಸ ಮಂಜುಳವಾಗಿಲಾ ಮಾಗೇಂದ್ರ ನೀಲ ದ್ಯುತಿ ಕೋಮಲ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ತೂಗಿದಳು ಯಾಲೆಯ ತೂಗಿದಳು ಯಾಲೆಯ ತೂಗಿದಳು ಯಾಲೆಯ ಕಾವಿಗೆ ತೂಗಿದಳು ಯಾಲೆಯ
ತಮ್ಮ ಅಣ್ಣ ಸ್ವರ ಪಿಡಿದು ನಡೆಸಾರಲು ಮುಂದಕ್ಕೆ ಒಂದು ಪರಿಮಳ 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 ಅಬ್ಬಬ್ಬಾ ಅಬ್ಬಬ್ಬಾ ತನುವಿನ ಪರಿಮಳವನ್ನು ಆಘ್ರಾಣಿಸಿದಾಗ ಮನಸ್ಸಿಗೆ ಏನೋ ಒಂದು ರೀತಿಯ ಆಹ್ಲಾದ ಉಂಟಾಯಿತು. ಅದನ್ನೇ ಅರಸಿಕೊಂಡು ಮುಂದಕ್ಕೆ ಹೋದಂತಹ ಸಂದರ್ಭ ಕೋಟಿ ಸೂರ್ಯರ ಪ್ರಭೆ ಒಮ್ಮಿಂದೊಮ್ಮೆಗೆ ನಮ್ಮ ಕಣ್ಗಳಿಗೆ ಗೋಚರಿಸಿತು. ಹೌದಣ್ಣ. ಅದರ ಮೂಲವನ್ನು ಅರಸಿಕೊಂಡು ಹೋದಾಗ ಏನು ಅಂದ ಏನು ಚಂದ. ಒಬ್ಬಳಾಗಿ ತರುಣೇಮನಿ ಕುಳಿತುಕೊಂಡು ಗಾನವನ್ನು ಹಾಡ್ತಾ ಇದ್ದಾಳೆ. ಇವಳನ್ನು ಹೊಗಳದಂತಹ ನಾಲಗೆ ಯಾಕೆ ತಮ್ಮ? ಓ ಅಣ್ಣ, ಎತ್ತರವಾದಂತಹ ಪ್ರದೇಶವನ್ನು ಸೇರಿಕೊಂಡವರು ನಾವು. ನಿನಗೆ ಎಲ್ಲಿಯಾದ್ರೂ ಕನಸು ಬಿತ್ತ? ಯಾಕೆ ನೀನು ಒಬ್ಬನೇ ಮಾತಾಡ್ತಾ ಇದ್ದಿ. ಏನಾಯ್ತು? ಅರಾರೆ ಅರಾರೆ ಅಂತ ಓ ಹುಡುಗಿಯ ವಿಷಯ ಮಾತಾಡ್ತಾ ಇದ್ದಿ. ಈಗ ಸಮಸ್ಯೆ ಆದದ್ದೇ. ಏನು? ನೋಡಿದ್ದು ನಾನು ಮಾತ್ರ. ನಿನಗೆ ಸೌಂದರ್ಯ ಕಾಣಲಿಲ್ವಾ? ನಿನ್ನ ತಮ್ಮ ಇದ್ದೇನೆ, ನನಗೆ ತೋರಿಸಿದ್ಯಾ? ಹಾಗಾದ್ರೆ ನೋಡದಂತಹ ಕಣ್ಣು ಯಾಕೆ, ಹೊಗಳದಂತಹ ನಾಲಗೆ ಯಾಕೆ? ಬಾ ಬದಲು ನೋಡು. ಏನು ಚಂದ, ಏನು ಚಂದ, ಏನು ಚಂದ. ಚಿಮ್ಮುವ ತಾರುಣ್ಯ, ಹೊಮ್ಮುವ ಲಾವಣ್ಯ, ಭ್ರಮರ ಕುಂತಲ, ಅರ್ಧ ಚಂದಿರ ಪಾಲ, ಕನ್ನಡಿ ಕಪಾಲ, ಪೀನ ನಿಯೋಜನೆ, ತುಂಬಾ ನಿತಂಬು, ಕಾಮನ ಬಿಲ್ಲಿನಂತಹ ಹುಬ್ಬು, ಸಂಪಿಗೆಯಂತಹ ಮೂಗು, ತೊಂಡೆ ಹಣ್ಣಿನಂತಹ ತುಟಿ, ಬಲಮರಿ ಶಂಕದಂತಿರುವ ಕೊರಲು, ಸಿಂಹ ಕಟಿ, ಹಂಸಬಾದ, ಹಾವಿನ ಜಡೆ, ಹಂಸದ ನಡೆ, ಬಾಳೆಯ ತೊಡೆ. ಇವೆಲ್ಲನ್ನು ನೋಡಿದ ಮೇಲೆ ಹೊಗಳುವುದಕ್ಕೆ ಸಾವಿರ ನಾಲಿಗೆಯಲ್ಲಂತಹ ಆದಿಶೇಷನಿಗೂ ಕಷ್ಟವಾದಿತು. ತಮ್ಮ ನೋಡಂತೆ ನೋಡಂತೆ ಅಂಬರ ಪಥದಿಂದ ಇಳಿದು ಬಂದಂತಹ ಸ್ವರ್ಣ ದುಯ್ಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ದಾಳೆ ಈ ಸೌಂದರ್ಯವತಿ. ನೋಡುವುದಕ್ಕೆ ಕಣ್ಗಳೆರಡು ಸಾಲದು, ಹೊಗಳುವುದಕ್ಕೆ ಸಾವಿರ ನಾಲಿಗೆಯುಳ್ಳ ಆದಿಶೇಷನಿಗೂ ಅಸಾಧ್ಯ. ನೋಡಂತೆ ನೋಡಂತೆ ಪರಿಮಳದ ಪುತ್ತಳಿಯು, ಚಲುವಿನ ಕರುವಿನ ಎರಕೋ, ಇಟರ ಪುಣ್ಯದ ಪರಿಣತಿಯು, ಕಾಮುಕರ ಭಾಗ್ಯದ ಕಲ್ಪತರು ಫಲವು, ಮುನಿತಪ ಫಲವು, ಲೋಕ ಸೌಂದರ್ಯ ನಿಸರ್ಗವು, ನಾಕಸುಖ ಸಾಕಾರವು, ಶಶಿಮೊಗದ ನಸುನಗೆಯ ಬಾಲೆ, ದರ್ಪಣ ಕಪೋಲೆ, ಪನ್ನಗ ಸದೃಶ ವೇಣೆ, ಶುಖ ವಾಣೆ, ಇವಳ ಆನಂದದ ಕಂಪು, ಪೂರ್ಣ ಚಂದಿರನ ಪೆಂಪು, ಇವಳ ಕರ್ಣದ್ವಯಾಕಾರ ಕನ್ನಡ ಲಿಪಿಯ ಶ್ರೀಕಾರದಂತಿರುವುದು. ಈಕೆ ಸುಂದರ ತರುಣಿ, ಜನಮನ ಕರಣಿ, ಕಲೆಯ ಪುಷ್ಕರಣಿ, ಗುರುಗುಜದ ಭರಣಿ, ಪ್ರಕಾಶದ ದ್ಯುಮಣಿ, ಮಂದಗಮನೆಯ ಮಂದಹಾಸದ ವಿಲಾಸಮಂ, ಕುಂದ ರದನೆಯ ಕುಂದ ದವಯವದ ಸೌಂದರ್ಯ ದಂದಮಂ, ವಕ್ರ ಕುಂತಳೆಯ ವಕ್ರ ಲೋಕನದ ಭಾವದ ಬಗೆಯನ್ನು, ಚಂದನ ಸುಗಂಧಿನಿಯ ಚಂದ್ರಾಸಿ ದಶಕಮಂ, ಬಂದುಗೆ ದುಟಿಯಳ ಬಂದುರದ ಸಿಂಗರವನ್ನೇನೆಂದು ಬಣ್ಣಿಸಬಹುದು. ಇವಳ ಕಪ್ಪಾದ ಕೇಶ ಶೃಂಗಾರ ಭರಿತ ವೇಷ, ನಳಿ ತೋಳ್ಗಳ ಪಾಶ ಮರಸಿ ತೆನ್ನೆ ರೋಷ ತಡೆದರೆನ್ನನು ಈಶ, ಆಗಲೆನ್ನೆ ಸರ್ವನಾಶ, ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಳೆಯೊಳ ಅಡಿಯಿಳ ಲಂಕಿ ಬಣಗೆ, ಕಸ್ತೂರಿಯಂ ಕಣ್ಗೆ ಕಾಡಿಗೆಯಂ ಕೊರಲ್ಗೆ ಹರಿನೀಲಮಣಿ ಭೂಷಣವದು ಸೇರಿಸಲ್ಗದು ನೈಜಮಾಗಿ ಬೆರಗಾಗಿ ಬಳಿ, ಕೋರೆ ದುರುಬಂ ತೆಗೆದು ಜಡೆ ಕಟ್ಟಿ ಪೊರಮಟ್ಟು, ನಿರಿಗುರುಳ ಪವಳ ದರದ ಉರುತರದ ತೋಳ್ಗಳ ಕಂಬು, ಕಂಠದ ತರಳ ನಯನದ ಸಂಪಗೆಯ ನಾಸಿಕದ ಪೆರನುಸಲ ಹರಿಯ ಮಧ್ಯದ ಹಂಸ ಗಮನದ ಗುರು ಕುಜದ ಕರ ಪಲ್ಲವರ ಸರಸಿರುವ ಮುಖಿ, ಅರಳಿವಳಂತ ವಿಟಗಾರೆ ನೋಡ ಸ್ಮರಣ ಗುರ್ಗಣೆ ಅಂತ ಹೇಳು ನೀರ ಸರಸಿದ ವದನೆ ಹರಿಣ ನೇತ್ರ ಚೆಲ್ವ ತರುಣೇ ಮಣಿ ಮಲಗಾತ್ರೆ. ಏನಾಯ್ತಣ್ಣ? ತಮ್ಮ ನಾವು ಒಮ್ಮೊಮ್ಮೆ ಯಾರಿಂದಾದ್ರೂ ನಿರೀಕ್ಷೆಯನ್ನು ಮಾಡಿದ್ರೆ, ಅವರಿಂದ ನಮಗೆ ಬೇಕಾದ್ದು ಸಿಗದಿದ್ರೆ, ಪ್ರತಿಕ್ರಿಯೆ ಸಿಗದಿದ್ರೆ ದೇವರು ಮತ್ತೊಬ್ಬರಿಂದ ಕೊಡಿಸ್ತಾರೆ. ನೋಡಿದ್ಯ, ಅಷ್ಟು ಹೊಗಳಿದೆ, ಅವಳಿಂದ ಏನು ಸ್ಪಂದನೆ ಬರಲಿಲ್ಲ. ಈ ಪ್ರಕೃತಿಯಿಂದ ಏನು ಸ್ಪಂದನೆ ನೋಡು, ನಮಗೆ ಅದು ಸಾಕು. ತಮ್ಮ ಏನೇ ಆಗಲಿ ಹೊಗಳುವಷ್ಟು ಹೊಗಳಿದೆವು, ಅವಳು ಯಾರೆಂಬ ಹಾಗೆ ನಮಗೆ ಗೊತ್ತಾಗಲಿಲ್ಲ. ಬಹುಶಃ ಇದು ಅವಳಾಗಿರ್ಬೋದಾ? ಯಾರು? ವೈಕುಂಠವಾಸಿಯಾದಂತಹ ನಾರಾಯಣನ ಮಡಿ ಲಕ್ಷ್ಮಿ ಅವಳಾಗಿರ್ಬೋದ? ಲಕ್ಷ್ಮಿ ಅವನ ಕಥೆ ಗೊತ್ತಿಲ್ವಾ ನೀನು? ಏನು? ಅವ ಒಬ್ಬಳನ್ನೇ ಕಳಿಸಿಕೊಟ್ಟಿದ್ದಾನೆ ಇಷ್ಟರವರೆಗೆ ಅವನ ಮಡದಿಯನ್ನು. ತಮ್ಮ ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿಕೊಂಡವಳು. ನಿನಗೇನು ಬೇಕು ಎಂಬ ಹಾಗೆ ಹರಿ ಕೇಳಿದ ತಕ್ಷಣವೇ ವಕ್ಷಸ್ಥಳದಲ್ಲಿ ಸ್ಥಳ ಬೇಕು ಎಂಬ ಹಾಗೆ ಹೇಳಿದ್ಲು. ವಕ್ಷಸ್ಥಳದಲ್ಲಿ ಸ್ಥಳ ಕೊಟ್ಟ ಮೇಲೆ ಇನ್ನು ಯಾರು ಎಂಬ ಶಬ್ದದ ಬಿಟ್ಟ ಸ್ಥಳ ತುಂಬಲಿಕ್ಕೆ ಅವಳು ಬರ್ಲಿಕ್ಕಿಲ್ಲ. ಅವಳಲ್ಲ ತಮ್ಮ. ಹಾಗಾದ್ರೆ ಇನ್ನೊಬ್ಬಳಿದ್ದಾಳಲ್ಲ, ಯಾರು? ಅವಳೇ ಪಾರ್ವತಮ್ಮ. ಪಾರ್ವತಮ್ಮ ಅವಳ ಸರಿಯಾದ ಆಕಾರವನ್ನು ನೋಡು. ಏನಾಗಿದೆ? ಪಾರ್ವತಮ್ಮ ನೋಡುವುದಕ್ಕೆ ಹೇಗಿದ್ದಾಳೆ? ಹೇಗೆ? ಬಿಳಿ ಸೀರೆ, ದೊಡ್ಡ ಹಣೆ ಬೊಟ್ಟು, ಇವಳು ಹಾಗೆದ್ದಾಳ? ಈಗ ದೊಡ್ಡ ಬೊಟ್ಟು ಅಲ್ಲದಿದ್ರೆ ಪಾರ್ವತಮ್ಮ ಅಲ್ವಾ? ಸರಿ, ಇನ್ನೊಬ್ಬಳಿದ್ದಾಳಲ್ಲ, ಯಾರು? ಅವಳೇ ರತಿ. ಆ ರತಿ ಮಾರಣ ಮಾಡದಿ ರತಿ. ಹೌದು. ಲೋಕದಲ್ಲಿ ಅತಿ ಸುಂದರವತಿ ಯಾರು ಅಂತ ಕೇಳಿದ್ರೆ ರತಿ. ಹೌದು. ಹಾಗಿರುವಾಗ ಅವಳು ಬರುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ರತಿಯ ಮೇಳದಲ್ಲಿರುವ ಕಾಮನು ಮನ್ಮಥ ರತಿಯನ್ನು ಬಿಟ್ಟು ಒಂದು ಕ್ಷಣವೂ ಇರುವುದಿಲ್ಲ. ಹಾಗಾದ್ರೆ ರತಿ ಬರ್ಲಿಕ್ಕಿಲ್ಲ. ರತಿ ಬರ್ಲಿಕ್ಕಿಲ್ಲ. ನಾರಾಯಣನ ಮಾಡದಿ ಅಲ್ವೇ ಅಲ್ಲ, ಅಲ್ಲ. ಪಾರ್ವತಮ್ಮ ಅಂತೂ ಅಲ್ವೇ ಅಲ್ಲ. ಅವಳಲ್ಲ ಇವಳಲ್ಲ, ಯಾರೇ ಆಗ್ಲಿ ಅವಳನ್ನು ಕಂಡು ನಾನು ಮನಸ್ಸು ಹೊತ್ತಿದ್ದೇನೆ. ಒಮ್ಮೆ ಹೋಗ್ತೇನೆ ತಮ್ಮ. ತಮ್ಮ ಹೋಗಬೇಕೆಂಬ ಹಾಗೆ ನಾ ಮನ ಮಾಡಿದೆ, ತಟ್ಟನೆ ಹೊಡೆದು ಹೋಯ್ತು ನೋಡು. ಬ್ರಹ್ಮದೇವರವರ ಚಂಡಮುಂಡರು ನೀವು ಅಖಂಡ ಬ್ರಹ್ಮಚಾರಿಗಳು. ಬ್ರಹ್ಮಚರ್ಯ ಏನಾದ್ರೂ ಕೆಟ್ಟು ಹೋಯ್ತಂತ ಆದ್ರೆ ಅಂದೇ ಚಂಡಮುಂಡರ ಮರಣ. ಹೆಣ್ಣಿನ ಮೋಹಕ್ಕೆ ಬಲಿಯಾದ್ರೆ ನಿಮ್ಮದೇ ಮರಣ. ನಮ್ಮದೇ ಮರಣ. ಒಂದು ವೇಳೆ ನಾವು ಇಂದಿನ ದಿನ ಅವಳ ಹಿಂದೆ ಹೋಗಿ ನಾಳೆ ಅಳಿದೇವಂತಾದ್ರೆ ಕೇಳಲಿಕ್ಕಿಲ್ವ? ನಾಳೆ ನಾವು ಅವಳಿಲ್ವಾ?
ಸಾಧನೆ ಮಾಡುವುದಕ್ಕಿದ್ದವರು. ಹಾಗಿರುವಾಗ ಸಾಧಿಸಿ ಇಷ್ಟು ಬೇಗ ಸಾಯ್ಲಿಕ್ಕೆ ನಮಗೂ ಮನಸ್ಸಿಲ್ಲ, ಆಗುವುದಿಲ್ಲ. ಸಾಯುವುದಕ್ಕೆ ಜನ ನಾವ ಅಣ್ಣನಲ್ಲಿ ಹೇಳು. ಹೋದವರು ಹೇಗಿತ್ತು ಬೇಟೆ? ಒಡೆಯ, ಭರ್ಜರಿ ಬೇಟೆ. ಬೇಟೆಯಾಡಿದಂತಹ ಪರಿಣಾಮ ದೇಹಕ್ಕೆ ಆಯಿತು ಆಯಾಸ. ಆ ಸಂದರ್ಭದಲ್ಲಿ ತುಹಿನಗಿರಿಯನ್ನು ಏರಿದೆವು. ವಾಯುವಿನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದೆವು. ತಂಪಾದ ಗಾಳಿಯೊಂದಿಗೆ ಇಂಪಾದ ಸ್ವರವು ಕೇಳಿತಣ್ಣ. ಆ ಸ್ವರವನ್ನು ಅನುಸುತ್ತಾ ಮುಂದಕ್ಕೆ ಹೋದಾಗ ಏನಾಯ್ತು? ಒಬ್ಬಳಕ್ಕೆ ಸುಂದರವಾದ ತರುಣಿ ಅಣ್ಣ. ಮುಂದುವರಿದು ಹೋದಾಗ ಒಂಬರದಿಂದ ಕುಮ್ಮಿನಿಗಿಲ್ಲದಂತಹ ಸ್ವರ್ಣದ ಉಯ್ಯಾಲೆ. ಉಯ್ಯಾಲೆ ಮಾತ್ರ ಅಲ್ಲ, ಮತ್ತೆ ಸುಂದರವಾದಂತಹ ತರುಣಿ ಗಾಯನವನ್ನು ಪಾಡುತ್ತಾ ಇದ್ದಾಳೆ. ಹಾಗಿರುವಾಗ ಆಕೆಯನ್ನು ನೋಡಿದ ಮೇಲೆ ಮನದಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಏನು ನಿರ್ಧಾರ? ಮೂರು ಲೋಕದ ಒಡೆಯ ಶುಂಭ, ಅಸುರ ಕುಲ ಬಿಂಬ, ಆ ತರುಣಿಯನ್ನು ನೀವು ಮದುವೆ ಆಗಬೇಕು. ಚಂಡ ಮುಂಡರೆ, ಆ ಬಗ್ಗೆ ನಾನು ಆಲೋಚನೆ ಮಾಡ್ತೇನೆ. ನೀವು ದಣಿದವರು, ಸ್ವಲ್ಪ ವಿಶ್ರಾಂತಿ ಮಾಡಿ. ಚಂಡ ಮುಂಡರು ಹೇಳಿದಂತ ವಿಚಾರ ವಿಚಾರಿಸಲೇಬೇಕಲ್ವೇ? ನಾನೇ ಹೋಗುವುದಲ್ಲ, ಸುಗ್ರೀವರಿದ್ದಾರೆ. ಸುಗ್ರೀವ ಕೆಳಯ ಸುಗ್ರೀವ ಬೇಡವೆನದು ಜೀವಜಾಲವೊಂದು ಮಾತೇನು ಕೇಳಿದರೆ ಮಿರವ ಕದಂಬವನದೊಳಗೆ ಸದಿ ಉಯ್ಯಾಲೆಯಲ್ಲಿ ಮೆರವಳಂತೆ. ಜ್ಞಾನವೃದ್ಧರಾದಂತಹ ಸುಗ್ರೀವರೇ, ನಿಮ್ಮನ್ನು ಕರೆಯುವುದಕ್ಕೆ ಬಲವಾದಂತಹ ಕಾರಣ ಇದೆ. ಏನಯ್ಯ? ನಮ್ಮವರೇ ಆದಂತಹ ಚಂಡಮುಂಡರು ಬಂದು ಹೇಳಿದಂತಹ ವಿಚಾರ ಏನಂತೆ? ಕದಂಬಾವನದಲ್ಲಿ ಹೆಣ್ಣಬ್ಬಳು ಉಯ್ಯಾಲೆಯಲ್ಲಿ ತೂಗುತ್ತಾ ಇದ್ದಾಳಂತೆ. ಸರಿ, ಅವಳನ್ನು ಸಂಧಾನದ ಮುಖೇನ ಇಲ್ಲಿಗೆ ಕರೆ ತರಬೇಕು. ಹೋಗಿ ಬನ್ನಿ. ಒಡೆಯನ ಶುಂಭನಾಜ್ಞೆಯೊಳೆಯದೆ ಮೆರೆವ ಕದಂಬವನವನೇ ಪೊಗುದ ಕದಂಬವನವನೇ ಪೊಗುದ ತ್ರೈ ಜಗದಂಬಿಕೆಯ ಲಾವಣ್ಯವನ್ನು ನೆರೆಕಂಡು ಸುಗ್ರೀವ ಹಂಬಲಿಸಿದನು. ಶಿವ ಶಿವ ಸ್ಮರಣಂಬಿ ಗುರಿಸಿ ಮುಕುದಲಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾನಿನಿಯೇ ಏಕೆ ಮಾನಿನಿಯೇ ಸಿಕ್ಕುವಳೇ ದಾನವಗೆ ಸಿಕ್ಕಳು ದಕ್ಕುವಳೇ ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ತಲಗುತಿಗ ಮಾತೆ ಮಕ್ಕಳಾಟಿಕೆ ಆಯ್ತು ನಮ್ಮದು ರಕ್ಕಸಾಯ ಅಡಿಗೆ ತಿಲ್ದಿಗೆ ಮಿಕ್ಕ ಮಾತೆ ಒಡೆಯನ ಆಜ್ಞೆಯು ನಮಗೆ ಮಾನ್ಯವಲ್ಲ. ಶಿವ ಶಿವ ಒಡೆಯನ ಆಜ್ಞೆಯನ್ನು ಪಡೆದು ಕದಂಬಾವನವನ್ನು ಬಂದು ಪ್ರವೇಶ ಮಾಡಿದ್ದೇನೆ. ಮುಂದೆ ಮುಂದೆ ಸಾಗಿ ಬಂದೆ, ಕದಂಬಾವನವನ್ನು ಸೇರಿಕೊಂಡೆ. ನನ್ನ ಬೆನ್ನ ಹಿಂದೆ ಅದೆಷ್ಟೋ ಹೆಣ್ಣು ಮಕ್ಕಳು ಆರತಿಯನ್ನು ಕಲಶೋದಕವನ್ನು ಹಿಡಿದು ನಿಂತಿದ್ರು, ಜೊತೆಯಾಗಿ ಬರುತ್ತೇನೆ ಎನ್ನುವಂತೆ. ಆದರೆ ಅವರೆಲ್ಲರೂ ಯಾವಾಗ ಹಿಂದೆ ಉಳಿದರು ಅಂತ ನನಗೆ ಗೊತ್ತಿಲ್ಲ. ಕದಂಬಾವನವನ್ನು ಬಂದು ಪ್ರವೇಶ ಮಾಡುವಾಗ ಇಲ್ಲಿ ಕಂಡಂತ ಅಚ್ಚರಿಗಳು ಅನೇಕ. ಮಧ್ಯಾಹ್ನದ ಸುಡು ಬಿಸಿಲಿನ ಹೊತ್ತಿನಲ್ಲಿಯೂ ಸೂರ್ಯರಶ್ಮಿ ಸೋಕದಂತ ವನವಲ್ಲವೇ ಇದು? ಹಾಗಾದರೆ ಇಂತಹ ಬದಲಾವಣೆಗಳಿಗೆ ಕಾರಣವೇನು ಎನ್ನುವಂತಹ ಪ್ರಶ್ನೆಗೆ ಉತ್ತರಕ್ಕಾಗಿ ಮುಂದೆ ಮುಂದೆ ಸಾಗಿ ಬಂದು ನೋಡಿದೆ ಅಂತಾದರೆ ಕಾಣುತ್ತಿರುವಂತ ಅಚ್ಚರಿಯಾದರೂ ಏನು? ಅಂಬರದಿಂದಲೇ ಇಳಿಯ ಬಿಟ್ಟಂತಹ ಬಂಗಾರದ ಉಯ್ಯಾಲೆ, ಅದರಲ್ಲಿ ಕುಳಿತಿರುವವಳು ಈ ಬಾಲೆ. ಏನಿದು ಈ ಲೀಲೆ? ಕಾಣಬಾರದೆ ಈಕೆಯನ್ನು? ಈಕೆಯು ಸಾಮಾನ್ಯ ತರುಣಿಯೇ. ಈಕೆಯೋ ನನ್ನೊಡೆಯನಿಗೆ ಸಿಕ್ಕುವಳೆ. ಸಿಕ್ಕಿದರೂ ಆತ ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯವುಂಟೆ? ಹಾಗಾದರೆ ನಾನಿಲ್ಲಿಗೆ ಬರುವರೆ ಕಾರಣವಾದದ್ದು ನನ್ನೊಡೆಯ ಬಯಸಿದ್ದಾನೆ ಎನ್ನುವಂತ ಉದ್ದೇಶವಲ್ವೇ? ಯಾಕೆ ರೀತಿ ದುಡುಕಿನ ನಿರ್ಣಯವನ್ನು ಕೈಗೊಂಡ? ಮನ್ಮಥನ ಶರಾಘಾತಕ್ಕೆ ಒಳಗಾದನೆ. ರಾಜಕೀಯ ವಿಚಾರದಲ್ಲಿ ನಿಪುಣನಿದ್ದಾನೆ, ಜಾಣನಿದ್ದಾನೆ. ಇಷ್ಟರವರೆಗೆ ಮದುವೆಯಾಗಬೇಕೆನ್ನುವಂತ ಬಯಕೆಯನ್ನು ಹೊತ್ತದ್ದೇ ಹೌದು ಅಂತಾದರೆ ಹೆಣ್ಣು ಮಕ್ಕಳಿಗೆ ಕೊರತೆ ಇತ್ತ ನನ್ನೊಡೆಯನಿಗೆ. ಸಾಲು ಸಾಲಾಗಿ ಬಂದು ಹೆಣ್ಣು ಮಕ್ಕಳು ನಿಲ್ಲುತ್ತಾ ಇದ್ದರು ಅವನಿಗೆ. ಆದರೆ ಇಲ್ಲ, ಈಕೆಯೇ ಬೇಕು ಎನ್ನುವಂತ ಹಠ ಹಿಡಿಯುವುದಕ್ಕೆ ಕಾರಣವಾದದ್ದೇನು? ವಿನಾಶಕಾಲೇ ವಿಪರೀತ ಬುದ್ಧಿ.
ವಿಷ ಕಚ್ಚಿದವನಾದರೂ ಬದುಕಬಹುದು, ಮಣ್ಣು ಕಚ್ಚಿದವನು ಬದುಕುವುದಕ್ಕೆ ಇಲ್ಲ. ನನ್ನ ಒಡೆಯನಿಗೆ ಇಂದು ಕಚ್ಚಿರುವುದು ಮಣ್ಣು, ಇನ್ನೂ ಅವನನ್ನು ಉಳಿಸುವವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಆದರೆ ನಾನು ಬಂದಿದ್ದೇನೆ, ನಾನು ಈ ವಿಚಾರವನ್ನು ಹೋಗಿ ನನ್ನೊಡೆಯನಿಗೆ ಹೇಳಲೆ ತಲೆ ಕತ್ತರಿಸಿ ಅವನು ಮುದಕನಿಗೆ ತಲೆ ಕೆಟ್ಟಿದೆ ಅಂತ. ಅದಕ್ಕೆ ಅವಕಾಶ ಮಾಡಿಕೊಡುವುದು ಬೇಡ. ಬಂದಿದ್ದೇನೆ, ಒಡೆಯನ ಆಜ್ಞೆ, ಉಪ್ಪಣ್ಣ ಉಂಡಂತಹ ಋಣದ ಭಾರ ತೀರಿಸಿ ಬಿಡುತ್ತೇನಂತೆ. ಅಮ್ಮ ಜನನಿಗೆ ಪಿನ್ನಗ ಕರುಣದೋಳಿಲ್ದು ಜನನಿ ಕೇಳ್ಪಿನ್ನಗ ಕರುಣದೋಳಿಲ್ದು ವನದಲ್ಲಿ ಕುಳಿತಿಗು ಜಾಗೆ ವನದಲ್ಲಿ ಕುಳಿತಿಗು ಜಾಗೆ ಯಾಕೆ ಯಾಕೆ ಯಾಕಮ್ಮ ಸನುಮತವಲ್ಲಿದು ನಿನಗೆ ಬೇಡುವಿನೊಂದಾಗ ಸನುಮತವಲ್ಲಿದು ನಿನಗೆ ಬೇಡುವಿನು ಅನುಜೇಶ ಶುಂಭನ ಭಯಗೆ ಅಮ್ಮ ಸಾಷ್ಟಾಂಗ ಪ್ರಣಾಮಗಳನ್ನೇ ಸಲ್ಲಿಸುತ್ತಾ ಇದ್ದೇನಮ್ಮ. ಕದಂಬಾವನದರಿಗೆ ಸುಗ್ರೀವ ಸಾಗಿ ಬರುವರೇ ಕಾರಣವಾದದು ನನ್ನ ಒಡೆಯ ಇಲ್ಲಿಗೆ ಅಟ್ಟಿದ್ದಾನೆ ತಾಯಿ. ಉದ್ದೇಶ ಚಂಡಮುಂಡರು ನಿನ್ನನ್ನು ಕಂಡರಂತೆ ಅವರಾಡಿದಂತಹ ಮಾತನ್ನು ಕೇಳಿ ಒಂದು ಉದ್ದೇಶವನ್ನಿರಿಸಿಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ. ಅಮ್ಮ, ಲತಾ ವನಿತಾ ಪಂಡಿತ ಇವೆಲ್ಲ ಪರರ ಆಶ್ರಯದಲ್ಲೇ ಬದುಕಬೇಕು ತಾಯಿ, ಒಂಟಿಯಾಗಿ ಇರಕೂಡದು. ಆ ರಿಂಗಾಯವನ್ನು ನೀನು ಕಾಯ್ಕೊಂಡಿದ್ದೇ ಹೋದಂತಾದರೆ ಏನು ಉದ್ದೇಶ ಅಂತ ತಿಳಿಯಲಿಲ್ಲ. ಆದರೆ ನನ್ನ ಒಡೆಯನ ತೀರ್ಮಾನವಾಗಿದೆ. ಅವನೆಂದರೆ ಲೋಕಮೂರು ಗಡಗಡನೆ ನಡುಗುತ್ತಾ ಉಂಟಮ್ಮ. ಸೂರ್ಯರ ಚಂದ್ರರ ನಡೆಯಾಗಬೇಕಾದರೆ ಅವನ ಒಪ್ಪಿಗೆ ಎನ್ನುವುದು ಬೇಕು. ಮೂರು ಮೂರ್ತಿಗಳು ಕಾರ್ಯವನ್ನು ನಿರ್ವಹಿಸಬೇಕಾದರೆ ನನ್ನೊಡೆಯನ ಆಜ್ಞೆಯಾಗಬೇಕು ತಾಯಿ. ಅಂತಹ ಸಾಮರ್ಥ್ಯವಂತ ಇಂದು ಒಂದು ಬಯಕೆಯನ್ನು ವ್ಯಕ್ತಪಡಿಸಿದ್ದಾನೆ. ಅವನನ್ನು ನೀನು ವರಿಸಬೇಕಂತೆ, ಶೋರಿತಾಪುರಕ್ಕೆ ಬರಬೇಕಂತೆ ತಾಯಿ. ಇದರಲ್ಲಿ ಎನ್ನ ವಾರ್ತೆ ದೂತ ಜುಂಬಾದುರಿಗೆ ಬೇಡುವ ದೂತರೆಲ್ಲೆಂದು ಎಪ್ಪಿಸಲಾದ ನನ್ನು ಸುಗ್ರೀವನ ಮಾತುಗಳನ್ನು ಕೇಳಿ ನಗೆ ಬಂದು ಹೋಯಿತು. ದೊಬ್ಬಲ ದರಗೆ ಉರುಳಿ ಬಿಟ್ಟನಲ್ಲ. ಈತ ಅಳಿದರಿಂದ ಆದರೆ ನನ್ನ ವಿಚಾರವಾಗಿ ಶುಂಭನಿಗೆ ರುಹುಲು ಪ್ರತ್ಯೇಕ ದೂತರಿಲ್ಲವೆಂದಾದೀತು. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಹೇಳಪ್ಪ. ಕದಂಬಾವನದಲ್ಲಿ ನಾನಿದ್ದೇನೆ. ಹಾಗಿದ್ದರೆ ಸ್ವರ್ಗಲೋಕವನ್ನು ಸೇರಿಕೊಂಡೆ, ಅದೆಲ್ಲ ಸುಳ್ಳೆ, ಕನಸು ಇಲ್ಲ. ಈಕೆಯ ಮಹಿಮೆ ಎನ್ನುವುದೇ ಸತ್ಯ. ಅಪರಾಧವಾಗಿದೆ, ಕ್ಷಮೆ ಕೇಳಬೇಕು. ಹಾಗೆಂದು ನಮ್ಮ ಮನದೈರವನ್ನು ತಿಳಿಸಬೇಕಲ್ವೇ ಅಮ್ಮ. ಕದಿಯಗುಳ್ಳದಿರೆನ್ನ ಸಲಗು ಶುಂಭಾಗ್ಯ ನಾಮದಂತೆ ಭಿನ್ನಗೈದೆ ಮತಿಶೂನ್ಯ ನಾಮ ಮಾತೃತೆ ನೀನರಿವೆ ದೈತ್ಯಪತಿಗೆ ರಾಜ್ಯ ಅರುಗು ನಗೆಯಾಡಿದ ಕಾಲಕ್ಕೆ ಮರಣವನ್ನೇ ಹೊಂದಿದ್ದೇನೆ, ಮತ್ತೊಮ್ಮೆ ಬದುಕಿಸಿಕೊಟ್ಟಿದ್ದೀಯ ಅಮ್ಮ. ನಿನ್ನ ಮಹಿಮೆ ಏನೆನ್ನುವುದನ್ನು ಅರಿಯದೇನು ನಾನೇನೂ ಅಲ್ಲ. ಆದರೂ ಕೂಡ ಒಡೆಯನ ಆಜ್ಞೆ ಅದನ್ನು ಮೀರುವ ಹಾಗೆ ನಾವೇನೂ ಇಲ್ಲ. ಅವನ ಆಜ್ಞೆಯಂತೆ ಬದುಕಬೇಕಾದವರು ತಾಯಿ. ಅದಕ್ಕಾಗಿ ಇಲ್ಲಿಯವರೆಗೆ ಬಂದೆ, ವಿಚಾರವನ್ನು ತಿಳಿಸಿದ್ದೇನೆ. ಮತಿ ಭ್ರಮಣೆಗೊಳಗಾಗಿದ್ದಾನೆ ನನ್ನ ಒಡೆಯ. ಕಾಲ ಸನ್ನಿಹಿತವಾಗಿದೆ ಅವನಿಗೆ. ನಾನು ತಿಳಿದಿದ್ದೇನೆ, ನಿನ್ನ ಆಜ್ಞೆ ಏನೆಂದು ತಿಳಿಸಬೇಕು ತಾಯಿ. ಸುಗ್ರೀವ ಅಮ್ಮ, ಹೆದರಿದೆಯಾ ಸುಗ್ರೀವ? ಹೆದರದಿರು. ಅರಣ್ಯದಲ್ಲಿ ಕುಳಿತಂತಹ ನಾರಿ ಅಬಲ ಎಂದು ಅರ್ಥೈಸಿಕೊಂಡಿದ್ದಾನೆ ಶುಂಭ. ಪಣದ ವಿಚಾರವನ್ನು ಚಂಡಮುಂಡರಲ್ಲಿ ತಿಳಿಸಿದ್ದೆ. ಯುದ್ಧಕ್ಕಾಗಿ ಶುಂಭನೆ ಬರಬಹುದೆನ್ನುವಂತಹ ನಿರೀಕ್ಷೆಯಲ್ಲಿದ್ದವಳು ನಾನು. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು, ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೆ, ಅವನ ತಮ್ಮನು ಶುಂಭ ಬಲಾಢ್ಯನೆ. ಪ್ರತ್ಯಕ್ಷ ಶಂಭುವೇದರಿಗೆ ಕಂಜುವುದಿಲ್ಲವಂತೆ. ಹೋಗಿ ಸ್ಪಷ್ಟವಾಗಿ ತಿಳಿಸು ತಾಯೇ. ಇಷ್ಟರವರೆಗೆ ಕನಸು ಮನಸ್ಸಿನಲ್ಲಿಯೂ ನಿನ್ನನ್ನು ಪೂಜಿಸಿದವನು ನಾನಲ್ಲ, ಭಜಿಸಿದವನು ನಾನಲ್ಲ ತಾಯಿ. ಆದರೆ ಇಂದು ನಿನ್ನ ದರ್ಶನ ಭಾಗ್ಯವನ್ನು ನನಗೆ ಒದಗಿಸಿಕೊಟ್ಟೆ. ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನಾಚರಿಸುವಂತಹ ಋಷಿಮುನಿಗಳಿಗೂ ನಿಗ ಅಗೋಚರವಂತೆ. ನನ್ನಂತವರಿಗೆ ನೀನು ದರ್ಶನ ಭಾಗ್ಯವನ್ನು ಇತ್ತೆ ಅಂತಾದರೆ ಯಾವುದೋ ಒಂದು ಉದ್ದೇಶ ಉಂಟಮ್ಮ. ಮತ್ತೊಮ್ಮೆ ನಾನು ಶೋನಿತಾಪುರವನ್ನು ಸೇರಿಕೊಂಡು ಅಲ್ಲೇ ಬದುಕಬೇಕೆನ್ನುವಂತ ಅಪೇಕ್ಷೆ ಇಲ್ಲ. ನನಗೇನು ಆದ್ಯ ತಾಯಿ. ಸದಾ ನನ್ನ ಬಳಿಯಲ್ಲೇ ಇರುವಂತಹ ಅವಕಾಶವನ್ನು ನಿನಗೆ ಒದಗಿಕೊಡುವವಳಿದ್ದೇನೆ. ಕಾಲದ ನಿರೀಕ್ಷೆಯಲ್ಲಿರು ಮಗನೇ. ಜಯ ಜಯ ಜಯ.
ಶರಗಳನ್ನು ಕಾಡಿದು ಈ ದುಷ್ಟರನ್ನು ವಧಿಸುವುದಕ್ಕೆ ಬೇಕಾಗಿದೆ ಕ್ಷಣದಲ್ಲಿ ಮಹಾಕಾಳಿ.
ಕೋಲಾಹಲದಿಂದ ರಥವೇರಿ ಹೊರಟಿದ್ದೆ ಎಲ್ಲಿ ಕದಂಬಾವರದಲ್ಲಿ ಹೆಣ್ಣು ಬೆಳಿದ್ದಾಳೆ, ಉಯ್ಯಾಲೆಯಲ್ಲಿ ತೂಗುತ್ತಾ ಇದ್ದಾಳೆ. ಅವಳು ನಿನಗೆ ಯೋಗ್ಯತಾವಂತಳು ಆದ ಕಾರಣದಿಂದ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದೆ. ಸಂಧಾನವನ್ನು ಮುರಿದು ಸಂಗ್ರಾಮವನ್ನು ಬಯಸಿದ್ದಾಳೆ. ಧೂಮ್ರಾಕ್ಷರನ್ನು ಕಳುಹಿಸಿದೆ. ಆಹಾ, ಧೂಮ್ರಾಕ್ಷರನ್ನು ಸುಟ್ಟುರುಹಿದ್ದಾಳೆ. ಹೌದು. ಆ ಬಳಿಕ ಚಂಡಮುಂಡರನ್ನು ಕಳುಹಿಸಿದೆ. ಚಂಡಮುಂಡರ ಶಿರವನ್ನು ಕಡಿದು ಚಂಡಾಡಿದ್ದಾಳೆ. ಚಂಡಮುಂಡರು ಇನ್ನಿಲ್ಲವಾಗಿ ಹೋದರೆ ಹೌದಯ್ಯ, ಇನ್ನೂ ನಮ್ಮವರ ಅಳಿವಾಗುತ್ತಾ ಇದೆ. ಈಗ ರಣಕ್ಷೇತ್ರಕ್ಕೆ ರಥವನ್ನೇಲಿ ನಾನೇ ಹೊರಟು ನಿಂತಿದ್ದೇನೆ. ನೀನ್ಯಾಕೆ ಬಂದೆ? ತಡೆಯಿರಿ ಪ್ರಭು, ತಡೆಯಿರಿ. ಏನು ಅವಸರ ಎಂಬುದು ಅನರ್ಥಕ್ಕೆ ಕಾರಣವಾಗುತ್ತದೆ. ಆ ಹೆಣ್ಣಿನ ಕುರಿತಾಗಿ ನಾನು ತಿಳಿದುಕೊಂಡಿರುವಂತಹ ಒಂದೆರಡು ವಿಚಾರವನ್ನು ಹೇಳುವುದಕ್ಕೆ ಸನ್ನಿಧಾನದಲ್ಲಿ ಅವಕಾಶವಿದೆ. ಇದೆ. ಧನುಜೇಶ ಕೇಳೆನ್ನ ಮಾತ ಎನ್ನ ಮಾತ ಶುಂಭನೇ ಲೋಕೈಕ ನಾಯಕ ಎಂಬುದನ್ನು ಎಲ್ಲರೂ ಒಪ್ಪಿಕೊಂಡು ನಿಮ್ಮನ್ನು ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲಿ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಹವಿರ್ಭೋಜನ ಸಲ್ಲುತ್ತಾ ಇದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ಯಾವುದೋ ಒಂದು ವನದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಭ್ರಮಾಧೀನರಾದಿರ ಪ್ರಭು ಮನಸ್ಸಿ ಜನ ಶರಹದ್ದಿಗೆ ಸಿಲುಕಿ ಬಿಟ್ಟಿದೆ ಹೇಳಿ
ಹಾಗೆಂದು ನಿಮ್ಮನ್ನು ಕಾಮುಕ ಎಂಬುದಾಗಿ ಪರಿಗಣಿಸುವುದಕ್ಕಾಗುವುದಿಲ್ಲ. ಕಾಮಕ್ರೋಧಾದಿ ಷಡ್ವೈರಿಗಳನ್ನು ನಮಗೆ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಬ್ರಹ್ಮದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸುಜ್ಞಾನಿ ಮೇಧಾವಿಗಳಾಗಿರುವಂತಹ ನಿಮಗೆ ಇಂತಹ ಒಂದು ಆಶೆ ಯಾಕೆ ಉಂಟಾಯಿತು ಎಂಬುದು ನಮಗೊಂದು ಅರ್ಥವಾಗುವುದಿಲ್ಲ. ಸಂಧಾನಕ್ಕೆ ನಿಮ್ಮ ಆಳಾಗಿ ಹೋಗಿರುವಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತನಾದ ದೇವಿದಾಸನಾಗಿ ಬಂದು ಹೇಳಿದ್ದಾದರೂ ಏನು, ಕ್ಷಣ ಕ್ಷಣದಲ್ಲಿಯೂ ಕೂಡ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವಂತ ಅವಳು ಸಾಮಾನ್ಯಳಲ್ಲ ಅಂತ ಹೇಳಿ ಹೆಣ್ಣಲ್ಲದಿದ್ರೆ ಮತ್ತೆ ಅವಳಾದಿಮಾಯಿ ಆದಿಮಾಯಿ ತರುಣಿಗೆಲ್ಲವಳಾದಿಮಾಯಿ ಕೌಶಿಕ್ ಎನ್ನುವಂತ ಹೆಸರನ್ನಿರಿಸಿಕೊಂಡು ಕದಂಬ ವನದಲ್ಲಿ
ಬಂದು ನಿಂತದ್ದು ಯಾಕೆ, ಕುಳಿತದ್ದು ಯಾಕೆ ಯಾಕೆ ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನಾಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈ ಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇವೆ. ಅದಕ್ಕಾಗಿ ತ್ರಯೋದಶರನ್ನು ಬರೆಯುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅರ್ಥಾತ್ ದಯ ಭಾರವನ್ನು ಇಳುವುದಕ್ಕಾಗಿ ಬಂದವಳು ಮತ್ತೆ ಯಾರೂ ಅಲ್ಲ, ಯಾರು? ಜಗದೇಶ್ವರಿ ಪ್ರಣವ ಸ್ವರೂಪಿಣಿಯಾಗಿರುವಂತವಳನ್ನು ಕಾಣಕುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿಯೇ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ ನಮಗವಳ ತಳ್ಳಿ ಬೇಡ. ರಕ್ತಬೀಜ ಕೊನೆಯದಾಗೊಂದು ಅಭಿಪ್ರಾಯ ಕೇಳುತ್ತೇನೆ ಪ್ರಭು. ಆಕೆಯನ್ನು ಕರೆತರುವ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ತ್ರೈ ಜಗದೊಡದಿ ಚರಣಗೆ ಭಕ್ತಿಯಿಂದಲೇ ಕೊಡಮಾಡುತ್ತಾ, ತ್ರೈ ಜಗದೊಡದಿ ಚರಣಗೆ ಭಕ್ತಿಯಿಂದಲೇ ಕೊಡಮಾಡುತ್ತ, ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲ್ಲಿ ಜಡಜಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳುವುದೇನು ತಲೆ ನುಡಿಗೆ ನೀತಿಯ, ಬಿಡು ಮನದ ಮೂರ್ಖತೆಯ ಧನುಜೇಶ. ಆ ಆ ನಮಗಿಂತ ದೊಡ್ಡದಾಗಿರುವಂತಹ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಪ್ರಪಂಚದಲ್ಲಿದೆ ಅಂತಾದ್ರೆ ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವಂತೆ. ದಾನವ ಎನ್ನುವಂತಹ ಮಹಾವೃಕ್ಷವನ್ನು ಬಾನೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ತಾವು ಮದುವೆ ಆಗುವಂತಹ ವಿಚಾರದಲ್ಲಿ ಹೆಣ್ಣೊಬ್ಬಳಿಗೆ ಬೇಕಾಗಿ ಅಂತಹ ವಂಶ ವೃಕ್ಷವನ್ನೇ ಕತ್ತರಿಸಿ ಹಾಕುವಂತ ಪ್ರಯತ್ನ ಮಾಡುತ್ತೀರೇ ಹೇಳಿ? ಅಖಂಡವಾಗಿ ಬ್ರಹ್ಮಚರ್ಯ ಅವಿಶ್ರಾಮಾಂತವಾಗಿ ದಾನವರ ಏಳಿಗೆಯನ್ನು ಬಯಸಿದವರು ತಾವು. ಮದುವೆ ಆಗುವಂತಹ ಕಾಲಕ್ಕೆ, ಮದುವೆ ಎನ್ನುವಂತಹ ಸಂಸಾರದ ಬಂಧನಕ್ಕೆ ಸಿಲುಕುವವರು ನಾನಲ್ಲ ಎಂಬುದಾಗಿ ಕುಳಿತಿದ್ದೀರಿ ಪ್ರಭು. ಏನು ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿರುವಂತಹ ಮೂಢತನ ಅಲ್ಲ, ಮೂರ್ಖತನವನ್ನು ಬಿಟ್ಟು ಬಿಡಿ. ತ್ರೈ ಜಗದೊಡತಿ ಆಗಿರುವಂತಹ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಪಡಮಟ್ಟೆವು ಅಂತಾದ್ರೆ ಅವಳ ಅನುಗ್ರಹದಿಂದ ನಮಗೆ ರಣಕ್ಷೇತ್ರಕ್ಕೆ ಹೋಗುವಂತ ವೇಳೆ ನಿನ್ನ ನೀತಿ ಮಾತು, ನಿನ್ನ ನೀತಿ ನನಗೆ ಅಗತ್ಯ ಇಲ್ಲ. ಮಾಡುವುದಾದರೆ ಮಾಡು ಯುದ್ಧವನ್ನು, ಇಲ್ಲವೆಂದಾದ್ರೆ ಹೆಣ್ಣು ಮಕ್ಕಳಂತೆ ಸೀರೆಯನ್ನುಟ್ಟು ಬಿಡು
ದ್ರೌಪದಿಯನ್ನು ಕರೆ ತರುವುದಕ್ಕಾಗದ ಆದರೆ ನಿನ್ನ ಮುಖ ನೋಡುವುದಿಲ್ಲ ಕೊಡುವ ಅಜ್ಜಿ. ಸಂತೋಷವಾಯಿತು. ರಣಬೀಜವನ್ನು ಕೊಟ್ಟಿದ್ದಾಳೆ. ಬಂದವ ಮರೆತಿರುವ ಕದಂಬ ವನದಲ್ಲಿ ಕಂಡು ದೇವಿಯನು ರೋಮಾಂಚನವಾಗುತ್ತಾ ಇವೆ. ನಡು ಮಧ್ಯಾಹ್ನದ ಕಾಲ ಕೂಡ ಹೋಗುವುದಿಲ್ಲವಂತೆ. ಇನ್ನು ಹಾಗಲ್ಲ, ಯಾವುದೋ ರಕ್ತ ತೇಜದಿಂದ ವನವೆಲ್ಲ ವಿಕಸಿತವಾಗಿದೆ. ಬಲವರಿತ ವಾಸಂತಿಯಾಗಿ ರಂಜಿಸುತ್ತಾ ಇದ್ದಾಳೆ. ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಅಗ್ರಾಣಿಸಿದಾಗ ಮೈ ಮನ ಪುಳಕಗೊಳ್ಳುತ್ತಾ ಇವೆ. ಈ ಬದಲಾವಣೆ ಯಾಕಾಯಿತು? ಯಾರಿಂದ ಆಯ್ತು? ಓಹೋ, ಶ್ರೀದೇವಿ ಲೀಲಾಂಬರು, ಶ್ರೀದೇವಿ ಮಹಾತ್ ಏನದು ಸಂಗೀತ ಕೇಳುತ್ತಾ ಇವೆ. ಹೆಣ್ಣು ಸನಿಹದಲ್ಲಿ ಎಲ್ಲಿರಬೇಕು ತಗಡೆ ಗಮಿಸ್ತೇನೆ. ಶಿವನೇ ಶಂಕರನೇ ಶಿವ ಶಿವ ಮಾಡಲಿನ್ನೇ ಅಕಟ ಮಾಡಲಿನ್ನೇ ಅಕಟ ಅಕಟ ಶುಂಭನ ಕೂಡೆ ಭಾಷೆ ಒರೆದು ಬಂದಿಗೆ ಮಾಡಲಿನ್ನೇ ಅಕಟ ಶುಂಭನ ಕೂಡೆ ಭಾಷೆ ಒರೆದು ಬಂದಿಗೆ ಕೇಳು ಇವಳೆಂಬತ್ತ ಕೇಳು ಇವಳೆಂಬತ್ತ ಆದರೂ ನುಡಿಸಿದ ಪೆಗೆನುತ ನುಡಿಸಿದ ಪೆಗೆ ನುಡಿಸಿದ ಪೆಗೆನುತ ನೋಡಿದನು ಪಾಡಿದನು ಕೊಂಡಾಡಿದನು ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಜಯ 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 ಆ ಆ ಆ ಆ
ನನ್ನ ಅಂತರಂಗದಿಂದಲೇ ಹೊರಹೊಮ್ಮುತ್ತಾ ಇವೆ. ನೋಡಿದನು ಕಲೆ ರಕ್ತ ಬೀಜ ಬಲಾನ್ವಿತನಾಗಿದ್ದಾನೆ, ಪರಾಕ್ರಮಿ ಎಂಬುದರ ತಾತ್ಪರ್ಯವಲ್ಲ ಇದು. ದಿವ್ಯ ಮಂಗಳ ಮನೋಹರ ರೂಪವನ್ನು ನೋಡು. ನಿನ್ನ ಜೀವನದಲ್ಲಿ ಇನ್ನಾದರೂ ನೀನು ಕಲಿ, ಇದನ್ನು ನೋಡಿಯಾದರೂ ಇನ್ನಾದರೂ ಕಲಿ ಎಂಬುದಾಗಿ ನನ್ನ ಅಂತರಾತ್ಮ ನನ್ನನ್ನು ಎಚ್ಚರಿಸುತ್ತಾ ಇವೆ. ನೋಡಬಾರದೆ, ಅಂಬರ ಪಥದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣದಯಾಲಯ ಗಾಢ ಗರ್ವದಿಂದ ಕುಳಿತಿರುವಂತ ಮಹಾಶಿವೆಯನ್ನು ಕಾಣುತ್ತಾ ಇದ್ದೇನೆ. ಅತ್ತಿಂದ ಇತ್ತಿಂದತ್ತ ಜೋಕಾಲಿ ಆಟ, ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾಳೆ. ಕೈಯಲ್ಲಿ ತ್ರಿಶೂಲ, ಹಣೆಯಲ್ಲಿ ಹೆಚ್ಚಿನದಾಗಿರುವಂತಹ ಮತ್ತೊಂದು ಕಣ್ಣನ್ನು ಹೊಂದಿ ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರನಂತೆ ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾಳೆ. ಇಂಪಾದ ಗಾಯನ ಯಾರಿಗೆ ಇಂಪು? ದೇವತೆಗಳ ಪಾಲಿಗಿದು ಪರಮಗೀತೆ, ಚರಮಗೀತೆಯಾಗಿರಲಬಹುದು. ದಾನವರಾಗಿರುವಂತಹ ನಮ್ಮ ಪಾಲಿಗಿದು ಮರಣ ಗೀತೆ, ಶೋಕ ಗೀತೆಯಂತೆ ಕಿವಿಗಪ್ಪಳಿಸುತ್ತಾರೆ. ಬ್ರಹ್ಮಾಂಡೋದರ ಭರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಇಷ್ಟೆಲ್ಲ ಅನಾಹುತ ನಡೆದು ಹೋಯಿತಲ್ಲ. ನಮ್ಮ ದೊರೆ ಸರ್ವೇಶ್ವರಿಯಾಗಿರುವಂತಹ ಈಕೆಯನ್ನು ಮದುವೆಯಾಗುತ್ತೇನೆ ಎಂಬುದಾಗಿ ಮುಂದುವರಿಯುತ್ತಾನೆಂತಾದರೆ ಅವನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ಸ್ಪಷ್ಟವಾಗಿ ನನಗೆ ಅರ್ಥವಾಗುತ್ತಾ ಇವೆ. ಏನು ಮಾಡಲಿ ಶಿವನೇ, ಏನು ಮಾಡಲಿ ಅಕಟಕಟ. ಶುಂಭ ದೊರೆಯಲ್ಲಿ ಭಾಷೆ ನೊರೆದು ಬಂದಿದ್ದೇನೆ, ತರುಣಿಯನ್ನು ಕರೆತರ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಬಲವನ್ನು ನಾನು ಪ್ರಯೋಗ ಮಾಡಿದೆ ಅಂತಾದರೆ ಹಿಂದೆ ಅಳಿದವರಂತೆ ನಾನು ಕೂಡ ಅಳಿಯಬೇಕಾದೀತು. ಅದಲ್ಲವಲ್ಲ ನನ್ನ ಉದ್ದೇಶ. ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು, ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದ್ರೆ ಭಕ್ತಿಗೆ ಒಲಿಯುತ್ತಾಳಂತೆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ. ಭಕ್ತಿಯಿಂದಲೇ ಆರಾಧಿಸ್ತೀನಿ. ಏನಾಗನೆ ಭವಕ್ರೇಗೆ ನೀನೆನಗೆ ಅಮ್ಮ
ಅಮ್ಮ ಏನು ಬಳ್ಳಿ ಒಂದು ಹಬ್ಬಿ ಬಲ ನೀಡಬೇಕು ಅಂತಾದ್ರು ಮಾಮರದ ಅವಶ್ಯಕತೆ ಹೇಗೂ ಅಂತೆಯೇ ಪುರುಷ ಪ್ರಧಾನವಾಗಿರುವಂತ ಹೆಣ್ಣಾದವಳು ಎಷ್ಟು ಮೇಲ್ಮಟ್ಟದಲ್ಲಿದ್ದರೂ ಕೂಡ ಅವಳ ಅಂಗ ಸಾಂಗತ್ಯಕ್ಕಾಗಿ ಒಬ್ಬಾತ ಯೋಗ್ಯ ಪುರುಷನ ಅತಿ ಅಗತ್ಯವಿದೆ. ಓಹೋ, ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿದೆ ಅಂತಾದ್ರೆ ಅಮ್ಮ ಏನು ಎದನವಾದಿತ್ತು? ಹೊರಟದಷ್ಟು ಅಷ್ಟು ಬೇಗ ಏನಾಗ್ಲಿಕ್ಕಿಲ್ಲ. ತಾಯಿಯ ದಯ ಇದ್ರೆ ನನಗೆ ಏನಾಗಿತ್ತು ಅಮ್ಮ. ನನ್ನ ದರೆ ಶುಂಭದರೆ 14 ಲೋಕಕ್ಕೆ ತನ್ನ ಅಂಕಿನಲ್ಲಿ ಇರಿಸಿಕೊಂಡು ಆಳ್ತಾ ಇದ್ದ. ಅವನೇ ಯೋಗ್ಯ ವ್ಯಕ್ತಿಯಮ್ಮ. ಅವನನ್ನು ಮದುವೆಯಾಗುವುದಕ್ಕಾಗಿ ಉಯ್ಯಾಲೆಯಿಂದ ಇಳಿದು ಮುಗುಳು ನಗುತ್ತಾ ನನ್ನ ಜೊತೆಯಲ್ಲಿ ಮಣಿರಥವನ್ನು ಏರಿ ನನ್ನ ಜೊತೆಯಲ್ಲಿ ಬರಬೇಕಮ್ಮ, ಬರಬೇಕು. ರಕ್ತ ಬೀಜ ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದೆ. ನನ್ನದು ಸ್ವಲ್ಪ ಬೇರೆ ಕ್ರಮ. ಮಾತ್ರವಲ್ಲ, ನನ್ನನ್ನು ಸ್ತುತಿಸುವುದಕ್ಕೆ ಆರಂಭಿಸಿದೆ. ಹೌದಮ್ಮ. ಶುಂಭನನ್ನು ಮದುವೆಯಾಗಬೇಕು ಎನ್ನುವಾಗ ಹೇಳುತ್ತಾ ಇರುವೆ. ನನ್ನ ನಿರ್ಧಾರವನ್ನು ಈ ಹಿಂದೆ ತಿಳಿಸಿದವಳಿದ್ದೇನೆ. ಕತ್ತಿ ಕಾಳಗದ ಮುಖೇನ ಯಾರು ನನ್ನನ್ನು ಸೋಲಿಸುತ್ತಾನೋ ಅಂತವನ ಕೊರಳಿಗೆ ಸುಮಮಾಲೆಯನ್ನು ಹಾಕುವೆನೆನ್ನುವ ಹಾಗೆ ಪ್ರಾರಂಭದಲ್ಲಿ ಕಾಳಗ ಮಾಡ್ಲಿಕ್ಕೆ ಹೊರಟ್ರೆ ಇದೊಂದು ಎಂತ. ಇದನ್ನು ತಿಳಿದಂತಹ ನಿನ್ನ ಒಡೆಯ ಶುಂಭ ಇಲ್ಲಿಯವರೆಗೆ ಬರಬೇಕಿತ್ತು. ನನ್ನೊಡನೆ ಕಾಳಗವನ್ನು ಏರ್ಪಟ್ಟು ನನ್ನೊಡನೆ ಯುದ್ಧವನ್ನು ಮಾಡಿ ಆ ಮೂಲಕವಾಗಿ ಜಯವನ್ನು ಸಂಪಾದಿಸಿ ನನ್ನನ್ನು ಮದುವೆಯಾಗಬೇಕಿತ್ತು. ಆದ್ರೆ ನಿನ್ನ ಒಡೆಯ ಏನು ಮಾಡಿದ ಗೊತ್ತೇ? ಕೇವಲ ಸ್ತ್ರೀ ಭ್ರಾಂತನಾಗಿ ಕಳರನ್ನೆಲ್ಲ ಕಾನನಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಂಭ ಒಬ್ಬ
ವಿದ್ರೋಹದೆಂದು ನನ್ನ ಹಣೆಗೆ ಹೊಡೆದು ಬಿಟ್ಟಳಲ್ಲ. ಉಳಿತಾಯಿತು ಬ್ರಹ್ಮದೇವರಿಂದ ವರ. ಒಂದು ಬಿಂದು ರಕ್ತ ಭೂಮಿಗೆ ಸೋಕಿತು ತಾನೇ ಪಿಂಡಗಳು ನಾಶ ಆಗಲೇಬೇಕು. ರಕ್ತದರಿಗೆ ಸೋಕಬಾರದು. ನಾಲಿಗೆಯನ್ನೇ ಹೊರಚಾಚಿದಂತಹ ರಕ್ತ ಮನವರಿಕೆ ಮಾಡ್ಕೊಂಡಾರು. ಅದಾದ ಮುರಿಯ ಭೂಮಿಯ ಒಳ್ಳೆ ಭೂಮಿ ಮನೆ ಮಂಚವಳ ಒಳ್ಳೆ ಮನೆ ಮಂಚವಳ ಈ ಸುತ್ತಿಗಡ ಒಳ್ಳೆ ಈ ಸುತ್ತಿಗಡ ಮತ್ತೆ ಮಗನ ಒಳ್ಳೆ ಅಪ್ಪವೆತ್ತಿ ಬಾರದು ಬಿತ್ತು ಕಾಲು ಮೂಜಿಗಳಿಗೆ ಮತ್ತಿಸಿ ಕೊಟ್ಟು ನಿಧಾನಾಮೃತನ ಮಾಯ ದೃಷ್ಟಿಯನ್ನು ನಿತ್ಯ ಗೊತ್ತಿದೆ ಗಡ್ಡೆ ಮದಿಪು ಮಾಯಗಾರ್ಜಿ ಈ ಸಾಹಿತ್ಯ ಕಳಬರಾಜ್ಯ ಮಾಡಲ ಅಮೃತ ನಂಬಿಕೆ ಸಂಸಾರ ಗೊತ್ತಾಗುತ್ತಲ್ಲ ಈ ಸಲ ತಪ್ಪಾವೆ ಅಮೃತ ಬತ್ತಪ್ಪೆ ಬಾಲೆಯಲ್ಲಿ ಬಡಿದುಕೊಳ್ಪೆ ಭಯ ಬಡಿದು ಕಾಲಾದಿನ ಬರಕೆದನ ಆವಡೆ ಬತ್ತಪ್ಪ ಸಮಸ್ಯೆ ಮತ್ತಿಸಿ ಸೇವೆ ಮತ್ತಿಸಿ ಸೇವೆ ಅಮ್ಮಗೆ ಸಂತೋಷ ಆಗ್ತದೆ ಮಕ್ಕಳು ನಂಬಿದ ಉದ್ಯೋಗವು ಕೋಯಿಲು ಮತ್ತಿನರು ಮತ್ತಪ್ಪ ಮತ್ತೆ ಅಮ್ಮ ಉಳ್ಳೆ ಬೇರೆ ಸಾದಿ ಭಯ ಬಡೋದು ಭಯ ಬಡೋದು ಕೀರ್ತಿ ಬರು ಎತ್ತಿಗೆ ಉಳಿದಿಚ್ಚತ್ತೆ ಎತ್ತಿಗೆಲ್ಲ ನೀನು ಅನ್ಕೊಳ್ಬಿಟ್ಟ ಮೂಲೆಗಳು ಪ್ಲಾಸ್ಟಿಕ್ ಬಳಿ ಮಾಡೋಣ ಕೇರ್ನಲ್ಲಿ ಕುಳಿತಿನ ಬರೋಳಿ பிள்ளைங்க தடை பூர்த்தி இல்லையா அந்த கீர்த்தி மல்ல போவேன் கோயிலான மத்தியில் நீரோடைய பயப்படுத்தி பயப்பட
ಪಿರಪಿರವಡೆ ಸೇರಿಗಾರ ಅತ್ತ ಸರಸ್ವತಿ ದೇವಿ ಒಲಿದು ಗುರುನಂಚಿನ ಕಾಲ ನಂಗೆ ಕೀರ್ತಿ ಸಂಪಾದನೆ ಮುಖ್ಯ ತಂದೆ ಧನ ಸಂಪಾದನೆ ಮುಖ್ಯ ಧನ ಅನ್ಪಾರು ಅಂದೊಂದು ಮಂಡೆ ಗತ್ತ ಅವರು ಹರಿದಾರ ಇಲ್ಲಡಿಯರು ಕೊಡುಬಿ ಯಾರು ಕೊಡುಬಿ ಅವರ ಅಮ್ಮ ಹೊಲ್ತಿರೋ ಮಗ ಹೊಲ್ತಿರೋ ಸೇವೆ ಪೋಯಿನ ಹೊಲ್ತಿರೋ ಮಗ ಯಾವಾಗಿದೆ ಅದು ಕೊಡ್ಬೇರಪ್ಪ ಎಪಿಸಾದಿ ಅನ್ನದ ಅರೆಗ ಮನೆಯ ಉದ್ಯೋಗದಿಂದ ಕೈ ಅನ್ಬೋದು ಆಗತ್ತಾರೆ ವಿಷಗಳಿಗೆ ಬರ್ತದಾತ್ರಿ ಅಮೃತಗಳಿಗೆ ಉಣ್ಣಾಯಿಂಚಿ ಮಳೆಗಾರ್ತಿ ಪೂರಾಟ ಬೊಂಡೊಂಡಿಗೆ ಬೊಂಡೊಂಡಿಗೆ ಅವಳು ಆಗತ್ತೇನೆ ಅಮೃತಗಳಿಗೆ ಆಸಾರಿಗೆ ತೊನ್ವೆ ಅಗ್ನಿ ಸೇವೆ ಮಾಡ್ತೋನ್ವೆ ಪೂರಾಟ ಮಾಡ್ತೋನ್ವೆ ಹೇಳಿದರೆ ಭೀಕರವಾದ ಚಂಡಿಕೆಯ ರೂಪವನ್ನು ನೋಡಿದಂತಹ ನಾನು ಭಯಭೀತರಾಗಿದ್ದೇನೆ. ಹಾಗಿದ್ದರೆ ಈ ಅರುಣಾಸುರ ಬದುಕಬೇಕಲ್ಲ, ಏನು ಮಾಡುವ? ಓಹೋ, ಘೋರವಾದ ಕಾರಣವನ್ನು ಸೇರಿ ಇದೇ ಕುರಿತು ತಪಸ್ಸನ್ನು ಆಚರಿಸಿ ಬೇಕಾದಂತಹ ವರಗಳನ್ನು ಪಡೆದು ಬರುತ್ತೇನೆ. ನೇರವಾಗಿ ಶುಕ್ರಾಚಾರ್ಯ
ಶುಂಭನಿ ಶುಂಭದಿ ಧನುಜರ ಕೊಂದು ಕುಂಬಿನಿ ಭಾರ ಜಂಭಾರಿ ಮುಖ್ಯ ಕದಂಬ ಮದಲಗದೆ ಸಂಭ್ರಮದಾರದಿ ಬೆಳಗಿದರು ಶುಂಭಾಂತಕಿ ಶಾಂತಳಾಗಬೇಕಮ್ಮ ಶಾಂತಳ ಕಂಡೆಯ ಸುರನಾಥ ದೈತ್ಯರ ರುಂಡವನು ಸಂಗಮದಲಗೆ ಭೂಮಂಡಲಕ್ಕೆ ಕೆಳಗಿರ್ಪಗದನವ ಕಂದವಾಗಿ ದ್ವಾಪರಾಯುಗದೊಳಗೆ ಒಮ್ಮೆ ಶ್ರೀಪತಿಗೆ ಸಗಭವೆಗಿರಿಸಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಇದು ಶಾಂತಳಾಗಿದ್ದೇನೆ. ದುರುಳನಾದಂತಹ ಶುಂಭನಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ಈ ಕೊಂಬಿನ ಭಾರವನ್ನು ಕಳೆದವಳಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದ ನಾಕವನ್ನಾಡು. ಮುಂದಕ್ಕೆ ನಿನ್ನನ್ನು ಕಾಣುವುದೆಂತು ತಾಯೇ? ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂಬರುವಂತಹ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯೆ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ರಣಕ್ಷೇತ್ರ ತಲೆಮರೆಸಿಕೊಂಡು ಹೋಗಿದ್ದಾನೆ. ಹೋಗಲಿ ಬಿಡು. ಮುಂದೆ ಅವನ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ನಾನು ಭ್ರಮರಾಂಬಿಕೆಯಾಗಿ ಆವಿರ್ಭವಿಸುವಳಿದ್ದೇನೆ. ಅಲ್ಲಿಯವರೆಗೆ ನೀವೆಲ್ಲರೂ ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನಂತೆ. ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ. ಸ್ಮರಿಸುತ್ತಲೇ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತ ತೆರೆದನ ಪುರುಹೂತನ ಕದಿರಾಜ ತೇಜದಲ್ಲಿ ನಾ ಕದಿರಾಜ ತೇಜದಲ್ಲಿ ನಾ ಕದಿರಾಜ ತೇಜದಲ್ಲಿ. ಅದೆಷ್ಟೋ ದುರುಳರನ್ನು ವಧಿಸಿ ಜಗನ್ಮಾತೆ ಮರಳಿ ನಾಕದ ಪೀಠವನ್ನು ನನಗೆ ಒಪ್ಪಿಸಿದವಳಿದ್ದಾಳೆ. ಆದರೆ ಈ ದೇವಿ ಮಹಾತ್ಮೆ ಎನ್ನುವಂತಹ ಪುಣ್ಯ ಆಖ್ಯಾನವನ್ನು ನೋಡಿದಂತಹ ಸಕಲರಿಗೂ ಭ್ರಮರಾಂಬಿಕೆ ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನಿತ್ತು ರಕ್ಷಿಸಲಿ ಎಂದು ಹೇಳುತ್ತಾ ಈ ಕಥೆಗೆ ಮಂಗಳಗೀತೆಯನ್ನು ಹಾಡುವರೆ ಅಪ್ಪಣೆ ಬೇಡುತ್ತಾ ಇದ್ದೇವೆ. ಶ್ರೀಧರಸು ಜನೇಂದ್ರಿಯರು ದೋಷದಿ ನಡೆದರು ತವರು ಸುರಲಿ ದ್ರಾಕ್ಷತಿಯಿಂದ ಸೆಸೆಯ ತಳೆ ಪುಣ್ಯತೆ ಮುದಲಿಂದ ಮಾದದ ಕೀರ್ತಿಯ ಬಡಗಿರುದ ಸರ್ವೇಶ ಗರತಿ ಬೆಳಗಿರೆ ಶೋಭಾನೆ. ಹರಿಯಳು ಬೆದರಂತ ಕಡಿಲಿನ ಕ್ಷೇತ್ರದಿ ಹರಿಯೋಳು ಬೆದರಾದ ಕಡಿಲಿನ ಕ್ಷೇತ್ರದಿ ಸ್ಥಿರವಾಗಿ ನೆಲೆಸಿ ಶ್ರೀರಾಮನಿಗೆ ಶರಣಾಗತ ರಕ್ಷಾಮಣಿ ಶಂಕರ ನಿವಾರಿಕೆ ಭಕ್ತರಿಗೆ ಮಂಗಳಂ ಜಯ ಮಂಗಳಂ ಶೋ ಮಂಗಳಂ ಜಯ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಭದ್ರಂ ಶುಭ ಮಂಗಳಂ. ಆಹೋ
ಕಿನ್ನಿಗೋಳಿ 10 ಸಂವತ್ಸರಯ್ಯ. ಕಿನ್ನಿಗೋಳಿ 10 ಸಂವತ್ಸರು ಮತ್ತು ಕಿನ್ನಿಗೋಳಿ 10 ಸಂವತ್ಸರು ಅರ್ತಿಗಾರರು, ಕುಶಲಗಾರರು, ಮೋಜಿಗಾರರು ತಮ್ಮ ಕೀರ್ತಿಯನ್ನು 3 ಲೋಕದಲ್ಲಿ ಪ್ರಚಾರಪಡಿಸಲು ಸಂಬಂಧ ಕೊಟ್ಟಿರುವಂತಹ ಕಾಂಚನ ವೇಳಿ ದೇವರ